ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಪೊಲೀಸ್ ಇಲಾಖೆಯಲ್ಲಿ ಅನೇಕ ದಕ್ಷ ಅಧಿಕಾರಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಜಿ ಕನ್ನಡ ನ್ಯೂಸ್ ಮೊದಲಿಂದ ಮಾಡ್ತಾನೆ ಬಂದಿದೆ. ಹೀಗಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಮತ್ತು ಸಮಾಜದಲ್ಲಿ ನಡೆಯುವಂತಹ ತಪ್ಪುಗಳೇನೇನಿದೆ ಅವುಗಳ ವಿರುದ್ಧವಾಗಿ ಮತ್ತು ಕಾನೂನನ್ನ ಯಾರು ಕೈಗೆತ್ತಿಕೊಳ್ತಾರೋ ಅವರ ವಿರುದ್ಧವಾಗಿ ಸಮರ ಸಾರುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಹಿರಿಯ IPS ಅಧಿಕಾರಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮ ಕೆಳಗಿರುವಂತಹ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೂ ಕೂಡ ಮಾರ್ಗದರ್ಶನ ನೀಡುವಂಥದ್ದಾಗಿರ್ಬೋದು. ಸ್ವತಃ ಅವರು ಫುಲ್ ಆಕ್ಟಿವ್ ಆಗಿ ಫೀಲ್ಡ್ಗೆ ಹೋಗಿ ಕೆಲಸ ಮಾಡುವಂತಹ ಅನೇಕ ಆಫೀಸರ್ಸ್ಗಳನ್ನ ನಾವು ನೋಡಿರ್ತೀವಿ. ಅದರಲ್ಲಿ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ತುಂಬಾ ಫ್ರೆಂಡ್ಲಿ, ಅದರಲ್ಲೂ ಕೂಡ ಮಾಧ್ಯಮಗಳ ಜೊತೆನೂ ತುಂಬಾ ಫ್ರೆಂಡ್ಲಿ, ಜನಸಾಮಾನ್ಯರ ಜೊತೆನೂ ತುಂಬಾ ಫ್ರೆಂಡ್ಲಿ, ಅತಿ ವೇಗವಾಗಿ ಅತಿ ಶೀಘ್ರದಲ್ಲೇ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಒಂದು ಕರೆ ಮಾಡಿದ್ರೆ ಸಾಕು, ಸ್ಪಾಟ್ಗೆ ಬಂದು ಏನ್ ಸಮಸ್ಯೆ ಅಂತ ನೋಡುವಂತಹ ಒಬ್ಬ ಅದ್ಭುತ IPS ಆಫೀಸರ್ ನನ್ನ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಹೆಚ್ಚೇನೂ ಹೇಳಲ್ಲ, ಅವ್ರ ಬಗ್ಗೆ ಅವರೇ ಹೇಳ್ತಾ ಹೋಗ್ತಾರೆ. ದ ಒನ್ ಅಂಡ್ ಓನ್ಲಿ ಹಿರಿಯ IPS ಅಧಿಕಾರಿ ರಮೇಶ್ ಬಾನೋತ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನಿಮ್ಮ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲ್ಲ, ಯಾಕಂತಂದ್ರೆ ನೀವು IPS ಆದಾಗಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಅನ್ನೋದನ್ನ ನಮ್ಮ ರಾಜ್ಯದ ಜನತೆ ನೋಡಿದ್ದಾರೆ. ನೆರೆಯ ಆಂಧ್ರದವರು ಆದ್ರೂ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತೀರಿ, ಅದೇ ರೀತಿ ಕೆಲಸನೂ ಅದೇ ರೀತಿ ಇದೆ ಸರ್. ಸರ್ ನೀವು ಮೂಲತಃ ಆಂಧ್ರದವರು, 2009ರಲ್ಲಿ IPS ಆಫೀಸರ್ ಆಗ್ತೀರಾ ಸರ್. ಆರಂಭಿಕ ದಿನಗಳಲ್ಲಿ ಸರ್ ನಾನು ಎಲ್ಲಿಂದ ಬರ್ತೀನಿ ಅಂತಂದ್ರೆ ಬಾಲ್ಯದಿಂದ ಬರ್ತೀನಿ. ಯಾಕಂತಂದ್ರೆ IPS ಆಗುವಂಥದ್ದು ಸುಲಭದ ಮಾತಲ್ಲ, ತುಂಬ ಅದಕ್ಕೆ ಎಫರ್ಟ್ ಹಾಕಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾದ್ರೂ ಕೂಡ IPS ಆಗುವಂತಹ ಕನಸನ್ನು ಮನೆಯವ್ರ ಸಪೋರ್ಟು, ಫ್ಯಾಮಿಲಿ ಸಪೋರ್ಟು, ತಂದೆ ತಾಯಿ, ಬಾಲ್ಯ ಜೀವನ ಯಾವ ರೀತಿ ಇತ್ತು ಸರ್? ಅದು ಸ್ವಲ್ಪ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ. ಯಾಕೆಂದರೆ ಆಂಧ್ರ ಪ್ರದೇಶ ಅಂದರೆ ಈಗ ಹಳೆಯ ಆಂಧ್ರ ಪ್ರದೇಶ ಈಗ ನಮ್ಮ ತೆಲಂಗಾಣ ಸ್ಟೇಟ್ ಆಗಿದೆ. ತೆಲಂಗಾಣ ಸ್ಟೇಟಲ್ಲಿ ನಮ್ಮದು ಹಳೆ ಜಿಲ್ಲೆ ಇತ್ತು, ವರಂಗಲ್ ಜಿಲ್ಲಾ ಅಂತ. ಈಗ ಬೇರೆ ಬೇರೆ ಜಿಲ್ಲೆಗಳಾಗಿದೆ. ಅದರಲ್ಲಿ ಈಗ ಮಹಬೂಬಾಬಾದ್ ಅಂತ ಒಂದು ಜಿಲ್ಲೆ ಆಗಿದೆ. ಆ ಮಹಬೂಬಾಬಾದ್ ಜಿಲ್ಲೆ ಕಡೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಮಾಲ್ ವಿಲೇಜ್, ಅದು ಸಣ್ಣ ಗ್ರಾಮ. ಅದು ನಮ್ಮ ತಂದೆಯವರು ಸಣ್ಣ ಸ್ಮಾಲ್ ಫಾರ್ಮರ್ ಇದ್ರು, ಏನು ಓದಿರಲಿಲ್ಲ. ಆ್ಯಂಡ್ ತಾಯಿನೂ ಅದೇ ಮನೆ ಕೆಲಸ ಮಾಡ್ಕೊಂಡಿದ್ದವರು. ಸ್ವಲ್ಪ ಒಂದು 2 ಎಕರೆ ಜಮೀನು ಇತ್ತು. ಅದರಲ್ಲಿ ಕೆಲಸ ಮಾಡಿಕೊಂಡು ನಾವು 4 ಜನ ಮಕ್ಕಳು ನಮ್ಮ ತಂದೆಗೆ. ನಾನು, ಇನ್ನೊಬ್ಬ ತಮ್ಮ ಇದ್ದಾನೆ, 2 ಸಿಸ್ಟರ್ಸು. ಸೊ 4 ಜನರಿಗೆ ಸ್ಕೂಲಿಗೆ ಕಲಿಸಿದ್ದಾರೆ. ಆ ಸ್ಕೂಲು ನಮ್ಮ ಹಳ್ಳಿನಲ್ಲಿ ಇರಲಿಲ್ಲ. ನಮ್ಮ ಹಳ್ಳಿಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿನಲ್ಲಿ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ಆ ಗೌರ್ಮೆಂಟ್ ಸ್ಕೂಲ್ ಕಳಿಸಿದ್ದಾರೆ ಅಲ್ಲಿಂದ. ಸೊ ಆವಾಗ ಏನಂದರೆ ನನ್ನ ತಂದೆ ತಾಯಿ ಇಬ್ಬರು ಓದಿಲ್ಲ. ಬಟ್ ನಮ್ಮ ಸಣ್ಣ ಹಳ್ಳಿನಲ್ಲಿ ಬೇರೆಯವ್ರು ಓದೋರು ನೋಡಿಕೊಂಡು ನಮ್ಮ ತಂದೆ ನಮ್ಮ ಮಕ್ಕಳನ್ನು ಸ್ಕೂಲ್ ಕಲಿಸಬೇಕಂತ ಉದ್ದೇಶದಿಂದ ನಮ್ಮ 4 ಜನ ಸ್ಕೂಲ್ ಕಲಿಸಿದ್ದಾರೆ. ಫಾರ್ಮರ್, ಸ್ಮಾಲ್ ಫಾರ್ಮರ್, ಮಾರ್ಜಿನಲ್ ಫಾರ್ಮರ್ ಅಂತಾರೆ, ಸ್ಮಾಲ್ ಮಾರ್ಜಿನಲ್ ಫಾರ್ಮರ್. ಸೊ ನಾವು ಇವನ್ನ ನೋಡಿಕೊಂಡು ನಾವು ಓದಬೇಕಂತ. ನಮ್ಮ ತಂದೆಗೆ ಏನಂದರೆ ನಾನು ಕಷ್ಟಪಟ್ಟು ಯಾವ ರೀತಿಯಲ್ಲಿ ಪಟ್ಟಿದ್ದೋ ನನ್ನ ಮಕ್ಕಳು ಹಾಗೆ ಆಗಬಾರ್ದು, ಅವ್ರು ಚೆನ್ನಾಗಿ ಓದಬೇಕಂತ ಉದ್ದೇಶದಿಂದ ಕಳಿಸಿದ್ದಾರೆ. ತುಂಬ ಬಡತನದಲ್ಲಿ ಬೆಳೆದಿದ್ದೇವೆ. ನನ್ನ ತಂದೆ ಏನಂದರೆ 4 ಜನ ಮಕ್ಕಳಿಗೆ ಊಟ ಹಾಕಿಕೊಂಡು ಕಷ್ಟ ಆಗ್ತಾಯಿದ್ದು ಅವರಿಗೆ. ಯಾಕಂದರೆ ಕ್ರಾಪ್ ಎಲ್ಲ ಚೆನ್ನಾಗಿ ಬಂದರೆ ಸ್ವಲ್ಪ ಇದಾಗ್ತಾಯಿದ್ದು, ಇಲ್ಲಾಂದರೆ ಕಷ್ಟ ಆಗ್ತಾಯಿದ್ದು. ನಾವು ಅಲ್ಲಿಂದ 3 ಕಿಲೋಮೀಟರ್ ಕಾಲ್ನಡಕಿನಲ್ಲಿ ಹೋಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿದ್ದು. ರೋಡ್ ಇರಲಿಲ್ಲ. ಇನ್ನೊಂದು ಏನಂದರೆ ನಾನು 7ನೇ ತರಗತಿ ಇದ್ದಾಗ ಆ ಸಮಯದಲ್ಲಿ ನಮ್ಮ ಊರಿಗೆ ಎಲೆಕ್ಟ್ರಿಸಿಟಿ ಬಂತು. ಅಲ್ಲಿವರೆಗೂ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಕೆರೋಸಿನ್ ಲ್ಯಾಂಪ್ ಮೇಲೆ ಓದ್ತಾ ಇದ್ದು. ಸೊ ಆ ಎಲೆಕ್ಟ್ರಿಸಿಟಿ ಬಂದು, ಬಟ್ ಅದು ಎಲೆಕ್ಟ್ರಿಸಿಟಿ ಗೊತ್ತಲ್ಲ ಬಂದ ನಂತರ. ಬಟ್ ಫಸ್ಟ್ ಟೈಮ್ ನೋಡಿದ್ದು ಅದು ರೋಡ್ ಇರಲಿಲ್ಲ. ನಾವು ಈ ಹೊಲದಿಂದನೇ ಹೋಗಿ ಸ್ಕೂಲ್ಗೆ ಹೋಗ್ತಾಯಿದ್ದು. ಆ ಸ್ಕೂಲ್ ಏನಂದರೆ ಅಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಇದ್ದರು ಆ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್. ನಮ್ಮ ತಂದೆ 4 ಜನ ಮಕ್ಕಳಿಗೆ ಅವ್ರಿಗೆ ಕೊಟ್ಬೇಡಿಗೆ ನೀವೇ ಓದಿಸಬೇಕು, ಏನಾದರೂ ಮಾಡಿ ನಮ್ಮ ಮಕ್ಕಳು ಆಗಬೇಕಂತ ಹೇಳಿಬಿಟ್ಟು ಅವ್ರ ಕಡೆ ಕಳಿಸಿದ್ದಾರೆ. ಸೊ 10ನೇ ತಾರೀಕುವರೆಗೆ ಅಲ್ಲೇ ಓದಿದ್ದೆ ನಾನು ಹಳ್ಳಿನಲ್ಲಿ. 10th ಕ್ಲಾಸಲ್ಲಿ ಪಾಸಾದ ನಂತರ ಅಲ್ಲಿಂದ ಇನ್ನೊಂದು ನಮ್ಮ ಆಂಧ್ರ ಪ್ರದೇಶ, ಆವಾಗ ಆಂಧ್ರ ಪ್ರದೇಶ ರೆಸಿಡೆನ್ಷಿಯಲ್ ಕಾಲೇಜಸ್ ಅಂತ ಒಂದು ಸೊಸೈಟಿ ಇತ್ತು, ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಕಾಲೇಜಸ್. ಅದು ಮೆರಿಟ್ ಮೇಲೆ ಅಡ್ಮಿಷನ್ ಸಿಗುತ್ತೆ. ಅದು ಒಂದು 7 ಕಾಲೇಜಸ್ ಇತ್ತು ಥ್ರೂಔಟ್ ಸ್ಟೇಟಲ್ಲಿ. ಸೊ ಆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು ನನಗೆ. ಸೊ ಅಲ್ಲಿ ಬೋರ್ಡಿಂಗ್ ಇತ್ತು, ಹಾಸ್ಟೆಲ್ ಬೋರ್ಡಿಂಗ್ ಆ್ಯಂಡ್ ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್ ಅದು. ಅಲ್ಲಿ ಹೋದ ನಂತರ ನಮ್ಗೆ ಸ್ವಲ್ಪ ಒಳ್ಳೆ ಕಷ್ಟಪಟ್ಟು ಅದಾದ ನಂತರ ನೆಕ್ಸ್ಟ್ ನಮ್ಮ CETನಲ್ಲಿ ಒಳ್ಳೆ ರ್ಯಾಂಕ್ ಬಂದು ಇಂಜಿನಿಯರಿಂಗ್ ಸೀಟ್ ಬಂತು. ಗೌರ್ಮೆಂಟ್ ಕಾಲೇಜಲ್ಲಿ ಒಳ್ಳೆ ಬೆಸ್ಟ್ ಕಾಲೇಜಲ್ಲಿ ಸೀಟ್. ಸರ್ ಇನ್ನೊಂದು
ಇಂಟರಾಕ್ಟ್ ಮಾಡ್ತೀನಿ. ಹ್ಮ್. ಇಂಜಿನಿಯರಿಂಗ್ ಸೀಟ್ ಸಿಗುವಂಥದ್ದು ಅಷ್ಟು ಈಸಿ ಆಗಿರಲಿಲ್ಲ, ಗೌರ್ಮೆಂಟ್ ಸೀಟ್. ಹೌದು. ಆ ಟೈಮಲ್ಲಿ ನಿಮಗೂ ಇನ್ನೊಂದು ಸ್ವಲ್ಪ ನಿಮಗೆ ಗೊತ್ತಿರೋರಿಗೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಹ್ಮ್. ಬಟ್ ನಿಮಗೆ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಕೋಚಿಂಗ್ ಹೋದ್ರಿಗೆ ಬಂದಿರಲ್ಲ ranking. ಹೌದು ಹೌದು ಹೌದು. ನಿಮಗೆ ಹೌದು, ranking ಹೌದು. ಚೆನ್ನಾಗಿ ನಮ್ಮ ಮನೆಯಲ್ಲೇ ನಮ್ಮ ರಿಲೇಷನ್ನಲ್ಲೇ ನಮ್ಮ ಕಸಿನ್ಸ್ ಇದ್ರು. ಕಸಿನ್ಸ್ ಏನಂದರೆ ಮುಂದಿನ ವರ್ಷ ಬಿಫೋರ್ ಆ ಇಯರಲ್ಲಿ 5ನೇ ವರ್ಷದಲ್ಲಿ ಅವ್ರಿಗೆ ರ್ಯಾಂಕ್ ಬಂದಿಲ್ಲ, ಲಾಂಗ್ ಟರ್ಮ್ ಕೋಚಿಂಗ್ ತೊಗೊಂಡ್ರು. ಹ್ಮ್. ಸೊ ನನಗೂ ಕಾನ್ಫಿಡೆಂಟ್ ಇತ್ತು, ನನಗೆ ಸೀಟ್ ಬರಲ್ಲ ಅಂತ, ಅಷ್ಟು ಕಾನ್ಫಿಡೆಂಟ್ ಇತ್ತು ನಾನು. ಯಾಕಂದರೆ ಕೋಚಿಂಗ್ ತೊಗೊಂಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಕೂಲಿಂಗ್ನು ತುಂಬ ಅಷ್ಟಕ್ಕಷ್ಟೇ ಇತ್ತು. ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಪ್ರಾಬ್ಲಮ್ ಇತ್ತು, ನಂಬರ್ ಆಫ್ ಟೀಚರ್ಸ್ ಇರ್ತಾರಿಲ್ಲ, ಸ್ಕೂಲ್ ಸರಿಯಾಗಿ ಇದಾಗ್ತಾಯಿಲ್ಲ. ಬಟ್ ಸಮಹೌ 10th ಅಂತೂ ಪಾಸಾಗಿ ಹೋಗಿದೆ. ಹ್ಮ್. 11th ಒಳ್ಳೆ ಮಾರ್ಕ್ಸ್ ಬಂತು, 11th ಕ್ಲಾಸಲ್ಲಿ 12th ಕ್ಲಾಸಲ್ಲಿ. ಬಟ್ MCET ನನಗೂ ಏನಂದರೆ ಎನಿ ಸೀಟ್ ಬರಲ್ಲ. ಸೊ ನಾನು ನೆಕ್ಸ್ಟ್ ಹಿಂಗೆ ಮತ್ತೆ ಲಾಂಗ್ ಟರ್ಮ್ ಕೋಚಿಂಗ್ ನಮ್ಮ ಕಸಿನ್ಸ್ ಥರ ತೊಗೋಬೇಕಂತ ನಾನು ಅಂದ್ಕೊಂಡು ಎಕ್ಸಾಮ್ ಬರೆದಿದ್ದೆ. ಹ್ಮ್. ಅದೃಷ್ಟ ಚೆನ್ನಾಗಿತ್ತು, ನಮಗೆ ಒಳ್ಳೆ ರ್ಯಾಂಕ್ ಬಂತು. ಆದರೆ ಒಳ್ಳೆ ರ್ಯಾಂಕ್ ಬಂದು ಎಲ್ಲರಿಗಿಂತ ಬೆಸ್ಟ್ ರ್ಯಾಂಕ್ ಬಂತು. ಎಲ್ಲ ಗೌರ್ಮೆಂಟ್ಗಳಲ್ಲಿ ಯಾವ ಸೀಟ್ ಬೇಕಾದ್ರೆ ಸಿಗೋ ರೀತಿಯಲ್ಲಿ ಬೆಸ್ಟ್ ರ್ಯಾಂಕ್ ಬಂತು ನನಗೆ. ಸೊ ಅದಾದ ನಂತರ ನಾನು ಜವಾಹರ್ಲಾಲ್ ನೆಹರು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನಿದೆಯೋ ಆ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಹೈದರಾಬಾದಲ್ಲಿ ಜಾಯಿನ್ ಆದೆ. ಜಾಯಿನ್ ಆದ ನಂತರ 4 years ಕೋರ್ಸ್ ಕಂಪ್ಲೀಟ್ ಆಗುವವರೆಗೆ ನನಗೆ ಕ್ಯಾಂಪಸ್ ಇಂಟರ್ವ್ಯೂಲೇ ಜಾಬ್ ಬಂತು. ಹ್ಮ್. ನನ್ನ ಫಸ್ಟ್ ಏನಂದರೆ ಜಾಬ್ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ನನ್ನ ತಂದೆ ಕಷ್ಟಪಟ್ಟು ಉಳಿದ 3 ಜನರನ್ನು ಓದಿಸ್ತಾ ಇದ್ರು ಅವಾಗ. ಹ್ಮ್. ಸೊ ನಾನು ಫಾದರ್ಗೆ ಸಪೋರ್ಟ್ ಮಾಡಬೇಕಂತ ನನ್ನ ಫಸ್ಟು ಇದು ಏಮ್ ಅದೇ ಇತ್ತು. ಹ್ಮ್. ನನಗೆ UPSC ಬರೀಬೇಕು ಅದು ಇದು ಅಂತ ಇರಲಿಲ್ಲ, ಒಂದು ಜಾಬ್ ಬರಬೇಕು, ಜಾಬ್ ಆದ್ಮೇಲೆ ತಂದೆಗೆ ಸಪೋರ್ಟ್ ಮಾಡಬೇಕು. ಸೊ ದಟ್ ನಮ್ಮ ಇಬ್ಬರು ಸಿಸ್ಟರ್ಸು ಬ್ರದರ್ ಎಡ್ಯುಕೇಷನ್ಗೂ ನಾವು ಸಪೋರ್ಟ್ ಮಾಡಬೇಕಂತ ಹಾಗೆ ಇತ್ತು. ಹ್ಮ್. ಅದಾದ ಜಾಬ್ ಬಂದು ಕ್ಯಾಂಪಸ್ ಇಂಟರ್ವ್ಯೂಲೇ ಜಾಬ್ ಬಂತು. ಹ್ಮ್. ಜಾಬ್ ಬಂದರೆ ಜಾಬ್ ಜಾಯಿನ್ ಆಗಿ ಅದಾದ ನಂತರ ನನ್ನ ಫಾದರ್ಗೆ ಸಪೋರ್ಟ್ ಮಾಡ್ಕೊಂಡಿರ್ತಾಯಿದ್ದೆ. ಸೊ ಆ ಜಾಬ್ ಮಾಡಿ ಸಪೋರ್ಟ್ ಮಾಡೋ ಸಮಯದಲ್ಲೇ ನನ್ನ ವೈಫ್ ಯಾರಿದ್ದಾರೋ ಅವ್ರ ಜೊತೆ ಲವ್ ಆಗಿ ಆಮೇಲೆ ಬರ್ತೀನಿ ಸರ್ ಅದಕ್ಕೆ. ದಟ್ ಇಸ್ ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಮ ವೀಕ್ಷಕರಿಗೂ ತುಂಬಾ IPS ಆಗೋರು ಅಂತಂದ್ರೆ ಪುಸ್ತಕ ಹುಳ ಆಗಿರ್ತಾರೆ, ಅವ್ರಿಗೆ ಬೇರೆ ಲೈಫೇ ಇರಲ್ಲ, ಅಂದ್ರೆ ಬರೀ ಓದೋದೇ ಕೆಲಸ ಮಾಡ್ತಾರೆ, ಅದು ಬಿಟ್ಟು ಬೇರೆ ಏನೋ ಮಾಡ್ತಿರಲ್ಲ. ಒಂದು ಲವ್ ಲೈಫ್ ಇರುತ್ತೆ ಅಂತಾರೆ ರಮೇಶ್ ಪೊನ್ನತ್ ಸರ್. ಆಮೇಲೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಲಿ ಅದನ್ನ. UPSC ಸರ್, ನಾನು ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಓದೋದ್ರ ಬಗ್ಗೆ ಮಾತ್ರ ಈಗ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಓದೋದ್ರ ಬಗ್ಗೆ ಏನಂದರೆ ಓದೋದು UPSC ಬರೀಬೇಕಂತ. ಯಾಕಂದರೆ ನಾವು ಹೇಳಿದ್ದೇವೆ ನಮ್ಮ ಹಳ್ಳಿನಲ್ಲಿನೂ ಚೆನ್ನಾಗಿ ಓದೋರು. ನಮ್ಮ ಸೋದರ ಮಾವ, ನನ್ನ ತಾಯಿ ಓನ್ ಬ್ರದರೇ, ಅವರು 83ನಲ್ಲಿ IPS ಆದರು. ಅವರು ಆನಂತರ 84ಅಲ್ಲಿ IAS ಆದರು. ಸೊ ಅವ್ರನ್ನು ನೋಡಿಕೊಂಡು ನಾವು ಓದಬೇಕು ಅಂತ. ನಮ್ಗೆ ಆವಾಗ UPS ಅಂತ ಏನು ಗೊತ್ತಿಲ್ಲ, IAS IPS ಹೆಂಗೆ ಆಗ್ತಾರೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನಮ್ಮ ಕಡೆ ಕಲೆಕ್ಟರ್ ಹೇಳ್ತಾರೆ, ಈಗ ನಾವು DC ಏನು ಹೇಳ್ತೀವಿ, ನಮ್ಮ ಕಡೆ ಕಲೆಕ್ಟರ್ ಆಗಬೇಕು. ಇನ್ನೊಂದಂದರೆ ನಾವು ನಮ್ಮ ಟೌನಲ್ಲಿ ಹೋದಾಗ, ನಮ್ಮ ವರಂಗಲ್ ಡಿಸ್ಟ್ರಿಕ್ನಲ್ಲಿ ಹೋದಾಗ ಆ ಕಲೆಕ್ಟರ್ ಬಂಗ್ಲಾ, SP ಬಂಗ್ಲಾ ಅದು ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದು. ಪ್ಲಸ್ ಊರಲ್ಲಿ ನಮ್ಮ ಸೋದರ ಮಾಮನೆ IAS ಆಗಿರೋದ್ರಿಂದ ನಮಗೆ ಅದು ಇನ್ಸ್ಪಿರೇಷನ್ ಅದು ಇರ್ತಾಯಿದ್ದು. ಕಷ್ಟಪಟ್ಟು ಓದಲಿಕ್ಕೆ 2 ಕಾರಣಗಳಿತ್ತು. ಒಂದು, ನಮ್ಮ ತಂದೆ 100% ಡಿಸಿಪ್ಲಿನ್ ಅಂತ ಬೆಳೆಸಿದ್ರು ನಮಗೆ. ಓದಿಲ್ಲ, ಬಟ್ ಡಿಸಿಪ್ಲಿನ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸರಿಯಾಗಿ ಓದಿಲ್ಲ ಅಂದರೆ ಪನಿಷ್ಮೆಂಟ್ ಮನೆಯಲ್ಲೇ ಇರ್ತಾಯಿದ್ದು, ಸ್ಕೂಲಲ್ಲಿ ಇರ್ತಾ ಇರಲಿಲ್ಲ. ಬಟ್ ಮನೆಯಲ್ಲಿ ಪ್ರಾಪರ್ ಪನಿಷ್ಮೆಂಟ್. ತಂದೆ ಅಷ್ಟು ನಮಗೆ ಡಿಸಿಪ್ಲಿನ್ ಹೇಳ್ತಾರೆ, ಯಾಕಂದರೆ ಕಷ್ಟಪಟ್ಟು ಓದಬೇಕು, ಏನಾದರೂ ಆಗಬೇಕಂತ. ಅದು ತಂದೆ ಇದು ಆ ಡಿಸಿಪ್ಲಿನ್ ಇದಾಗೋದ್ರಿಂದ. ಸೆಕೆಂಡ್ ಏನಂದರೆ ಈ ಇನ್ಸ್ಪಿರೇಷನ್, ಯಾಕಂದರೆ ನಮ್ಮ ಹಳ್ಳಿನಲ್ಲೇ IAS ಆಫೀಸರ್ ಇದ್ದರು ಇದರಲ್ಲಿ. ಸೊ ನಾವು ಹಾಗೆ ಆಗಬೇಕು ಅಂತ ಉದ್ದೇಶ ಇತ್ತು. ಬಟ್ ಫಸ್ಟ್ ಏನಂದರೆ ಗ್ರ್ಯಾಜುಯೇಷನ್ ಮಾಡಿ ಜಾಬ್ ತೊಗೋಬೇಕು. ಜಾಬ್ ಸಿಕ್ಕಿದ ಮೇಲೆ ಆನಂತರ ನಾವು ಏನು ಮಾಡೋದು ಪ್ರಯತ್ನ ಮಾಡಬಹುದು ಅಂತ. ಯಾಕಂದರೆ ನಾವು ಇಂಜಿನಿಯರಿಂಗ್ ಓದೋವರೆಗೂ ಪಾಪ 4 ಜನ ಮಕ್ಕಳಿಗೆ ಓದಿಸೋಕ್ಕೆ ತಂದೆಗೆ ತುಂಬ ಕಷ್ಟ ಆಗ್ತದೆ. ಸೊ ಅವರು ಕಷ್ಟಪಟ್ಟು, ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇನೆ ಅಂದರೆ ನಿಮ್ಮ ಮುಂದೆ ಇದ್ದೇನೆಂದರೆ ಅದು ಕಂಪ್ಲೀಟ್ಲಿ ಆ ಕ್ರೆಡಿಟ್ ನಮ್ಮ ತಂದೆ ತಾಯಿಗೆ ಹೋಗುತ್ತೆ. ತಂದೆ ತಾಯಿ ತುಂಬ ಕಷ್ಟಪಟ್ಟು ಅವರು, ಯಾಕಂದರೆ ಆ ಸಮಯದಲ್ಲಿ ಹಳ್ಳಿನಲ್ಲಿ ನೋಡಿದರೆ ಸುಮಾರು ಜನ ಅಲ್ಲೇ ಹೊಲದಲ್ಲೇ ಕೆಲಸ ಮಾಡಿಸ್ಕೊಂಡು ನಮ್ಮ ಜೊತೆಯಲ್ಲಿ ಹಂಗೆ ಸ್ಕೂಲ್ ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ರು. ಬಟ್ ನಮಗೇನೆಂದರೆ ಯಾವ ದಿನವೂ ಆ ರೀತಿಯಲ್ಲಿ ಆಗಬಾರ್ದಂಥ ಉದ್ದೇಶದಿಂದ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ರು. ಸೊ ಅದಾದ ನಂತರ ಗ್ರ್ಯಾಜುಯೇಷನಲ್ಲಿ ಚೆನ್ನಾಗಿ ಆಗಿ, ಗ್ರ್ಯಾಜುಯೇಷನಲ್ಲಿ ಕಷ್ಟಪಟ್ಟು, ಯಾಕಂದರೆ ಅದು ಇದು ಇತ್ತು, ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಾಯಿದ್ದು ತಂದೆ. ಯಾಕಂದರೆ ಮಂತ್ಲಿ ಕೆಲಸಕ್ಕೂ ಕಷ್ಟ ಆಗ್ತಾಯಿದ್ದು ಫಾದರ್ಗೆ, 4 ಜನರಿಗೆ ಇದು ಮಾಡೋಕ್ಕೆ. ಸೊ ಅದಾದಮೇಲೆ ಜಾಬ್ ಬಂದ ನಂತರ ನನಗೆ ಸ್ವಲ್ಪ ಕಂಫರ್ಟ್. ಅಂದರೆ ನಾನು ಆ 3 ಜನ, ನನ್ನಿಬ್ಬರು ಸಿಸ್ಟರ್ಸು ಬ್ರದರ್ದು ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೊಂಡು, ನಾನು ತಿಂಗಳಿಗೆ ಅವರಿಗೆಲ್ಲ ನೋಡ್ಕೊಳ್ಳೋದು ಇದಾಯಿತು. ಫಾದರ್ನು ಸಪೋರ್ಟ್, ಇಬ್ಬರ ಜೊತೆಯಲ್ಲಿ ಇದು ಮಾಡಿದೆ. ಫಸ್ಟ್ ಜಾಬ್ ಎಲ್ಲಿ ಸರ್? ಫಸ್ಟ್ ಜಾಬ್ ನಾನು ಕ್ಯಾಂಪಸ್ ಇಂಟರ್ವ್ಯೂ ಒಂದು ಬಂತು, ಅದು ಸೆಂಟ್ರಲ್ ಗೌರ್ಮೆಂಟ್ದು. ಅದಾದ ನಂತರ ಮತ್ತೆ ನಾನು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಒಂದು 10 monthsಲ್ಲಿ ಅಲ್ಲಿ ಹೈದರಾಬಾದಲ್ಲಿ ಜಾಬ್ ಸಿಕ್ತು. 2 ಜಾಬ್ ಆಗಿತ್ತು ಸರ್? 2 ಜಾಬ್, ಗೌರ್ಮೆಂಟ್ ಜಾಬ್. ಅದು ಗೌರ್ಮೆಂಟ್ ಜಾಬ್. ಆ ಜಾಬ್ನಲ್ಲಿ ಹೋದ ನಂತರ, ಯಾಕಂದರೆ ಅದು ಬೇರೆ ಕಡೆ ಇತ್ತು ಸೆಂಟ್ರಲ್ ಗೌರ್ಮೆಂಟ್ದು, ಮತ್ತು ಹೈದರಾಬಾದಲ್ಲಿ ಜಾಬ್ ಸಿಕ್ಕ ಮೇಲೆ ಯಾಕಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗೋಸ್ಕರ ನಾನು ಮತ್ತೆ ಚೇಂಜ್ ಮಾಡ್ಕೊಂಡು ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದ ನಂತರ
ನಾನು UPSC ಬರಿಬೇಕಂದ್ರೆ ಸ್ವಲ್ಪ, ಯಾಕಂದರೆ ನಮ್ಮ ಬ್ರದರು ಸಿಸ್ಟರ್ ಇದಾಗಿ ನಾನು ಸ್ವಲ್ಪ ಈಗ ನಾನು ಓದ್ಬೋದು ಅಂತ ಆಮೇಲೆ ಸ್ವಲ್ಪ, ಯಾಕಂದರೆ ಈ ಬುಕ್ಸು ಅದು ಇದು ತೊಗೊಂಡು ಓದ್ಬೋದು ಅಂತ ಆ ಸಮಯದಲ್ಲಿ ನಾನು UPSC ಸ್ಟಾರ್ಟ್ ಮಾಡಿದೆ. UPSC ಬಟ್ ಪ್ರಾಬ್ಲಮ್ ಅಂದರೆ UPSCಗೆ ನಾವು, ನನ್ನ ಬ್ಯಾಕ್ಗ್ರೌಂಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಮ್ಮ ಪರ್ಸೆಂಟೇಜ್ನೂ ಅಷ್ಟು ಗ್ರೇಟ್ ಪರ್ಸೆಂಟೇಜ್ ಇಲ್ಲ, ಏನೋ ಪಾಸಾಗಿ ಬಂದಿದ್ದವರು ನಾವು. ಅದಾದ ನಂತರ ನೆಕ್ಸ್ಟು ಗೌರ್ಮೆಂಟ್, ನಮ್ಮ ಕಂಪ್ಲೀಟ್ ಫಸ್ಟ್ ಕ್ಲಾಸಿಂದ ಇಂಜಿನಿಯರಿಂಗ್ ಆಗೋರೆ ಕಂಪ್ಲೀಟ್ ಗೌರ್ಮೆಂಟೇ. ಬಟ್ ಸ್ಕೂಲಿಂಗ್ ಸ್ವಲ್ಪ ಬ್ಯಾಡ್ ಇತ್ತು, ಯಾಕಂದರೆ ಸ್ಕೂಲಲ್ಲಿ ಟೀಚರ್ಸ್ ಇರಲಿಲ್ಲ. ಅದು ನಾವು ಆಲ್ಮೋಸ್ಟ್ ಓನಾಗಿ ಓದಿ ಪಾಸಾಗೋ ರೀತಿಯಲ್ಲಿತ್ತು. ಈ PU ಚೆನ್ನಾಗೇ ಇತ್ತು. ಇಂಜಿನಿಯರಿಂಗ್ ಆದ ನಂತರ ಕೋಚಿಂಗ್ ಹೋಗಬೇಕಾದ್ರೆ ಪ್ರಾಬ್ಲಮ್ ಅಂದರೆ, ಕೋಚಿಂಗ್ ಹೋಗಬೇಕಾದ್ರೆ ಇದರ ನಾವು ಲೀವ್ ತೊಗೊಂಡು ಕೋಚಿಂಗ್ ಹೋಗಬೇಕು, ಇಲ್ಲಾಂದರೆ ಡೆಲ್ಲಿ ಹೋಗಬೇಕಾದ್ರೆ ಅದು ಕಾಸ್ಟ್ಲಿ ಅಫೇರ್, ಅದು ಕೋಚಿಂಗ್ ಪೇ ಮಾಡಬೇಕು. ಮತ್ತು ಇದು ಈಗ ನಾನು ಲೀವ್ ಹಾಕಿ ಮತ್ತೆ ಕೋಚಿಂಗ್ ಹೋದರೆ ಮತ್ತು ಬ್ರದರ್ ಸಿಸ್ಟರ್ಗೆ ಮತ್ತೆ ಕಷ್ಟ ಆಗುತ್ತೆ. ಆ ಸಂದಿಗ್ಧ ಸ್ಥಿತಿ. ಆ ಸಮಯದಲ್ಲಿ ಏನಂದರೆ ಓನಾಗೆ ಪ್ರಿಪೇರ್ ಆಗೋಣ ಅಂತ ಹೇಳಿಬಿಟ್ಟು ಡೇ ಟೈಮಲ್ಲಿ ನಾನು ಆಫೀಸ್ ಹೋಗಿ ಸಾಯಂಕಾಲ 6 ಗಂಟೆಗೆ ಬಂದ ನಂತರ ಮತ್ತೆ 7-8 ಗಂಟೆಗೆ ಲೈಬ್ರರಿಗೆ ಹೋಗಿ ನೈಟ್ 2 ಗಂಟೆವರೆಗೆ ಓದ್ಕೊಂಡು ಮತ್ತೆ ಮನೆಗೆ ಬರ್ತಾಯಿತ್ತು. ಸೊ ಹಾಗೆ ಓದಿ ಓನ್ ಪ್ರಿಪ್ರೇಷನ್ ಮಾಡಿ ನಾನು UPSC ಬರ್ತಿದ್ದೆ. ಎಷ್ಟು ಅವರ್ಸ್ ಓದ್ತಿದ್ರಿ ಸರ್? ಈ UPSC ಪಾಸ್ ಆಗಬೇಕು ಅಂದರೆ ಇಷ್ಟೇ ಅವರ್ಸ್ ಓದಬೇಕು, ಇದನ್ನೇ ಹಂಗೇನಿಲ್ಲ. ಯಾಕೆಂದರೆ ಈಗ ನಾವು ಆವಾಗ ಈ ಥರ ಈಗ ಈ ಟೈಮಲ್ಲಿ ಕಾಂಪಿಟೇಷನು ಆವಾಗೂ ಕಾಂಪಿಟೇಷನ್ ಇತ್ತು, ಇವಾಗೂ ಕಾಂಪಿಟೇಷನ್ ಇದೆ. ಬಟ್ ಆವಾಗ ಏನಂದರೆ ಈಗ ಏನು ಮೆಟೀರಿಯಲ್ ಸಿಗ್ತಾ ಇದೆ ನಮಗೆ, ಆವಾಗ ಸಿಗ್ತಾ ಇರಲಿಲ್ಲ. ಈಗ ಏನಂದರೆ ಇಂಟರ್ನೆಟ್ ಎಲ್ಲ ಬಂದಿದೆ. ಈಗ ನಿಮ್ಗೆ ಏನಂದರೆ ಒಂದು ಎಕಾನಮಿ ತಗೊಳ್ಳಿ, ಏನಾದರೂ ತಗೊಳ್ಳಿ, ಒಂದು ನಿಮ್ಗೆ ಅರ್ಧ ಆಗಿಲ್ಲ ಅಂದರೆ ನೀವು ಕಂಪ್ಯೂಟರಲ್ಲಿ ಗೂಗಲಲ್ಲಿ ಇದು ಮಾಡಿದ್ರೆ ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಬರುತ್ತೆ. ನೀವು ಪಿಕ್ಟೋರಿಯಲ್ ಬರುತ್ತದೆ, ಎಕ್ಸ್ಪ್ಲೇನ್ ಮಾಡೋರು ಇರ್ತಾರೆ, ಎಲ್ಲ ಇರುತ್ತದೆ. ನಮ್ಗೆ ಆವಾಗ ಓನಾಗಿ ಓದುವಾಗ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ವರ್ಡ್ ತುಂಬ ಕಷ್ಟ ಆಗ್ತಾಯಿದೆ. ಒಂದೊಂದು ನೀವು 10 ಸಾರಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಆಗಬೇಕಿರ್ತಾರೆ, ಇಲ್ಲಾಂದರೆ ಬೇರೆಯವ್ರು ಕೇಳಬೇಕು ಅದು. ಸೊ ಆ ರೀತಿ. ಸೊ ಅದು ಏನಂದರೆ UPSC ಗೊತ್ತದೆ ಆಮೇಲೆ, ಯಾಕೆಂದರೆ ಒಂದು ಸಾರಿ ಆ ಸಿಲೆಬಸ್ ಓದೋಕ್ಕೆ ಸುಮಾರು ಟೈಮ್ ಆಗುತ್ತೆ ನಿಮಗೆ. ಸೊ ನಮಗೆ ಆಲ್ಮೋಸ್ಟ್ 1-2 ವರ್ಷ ಕಂಪ್ಲೀಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಕ್ ಓದೋಕ್ಕೆ ಆಯಿತು. ಸೊ ಅದಾದ ನಂತರ ಅವಾಗ 2 ಆಪ್ಷನಲ್ಸ್ ಇತ್ತು, 2 ಆಪ್ಷನಲ್ಲು ಜನರಲ್ ಸ್ಟಡೀಸ್ ಇದೆಲ್ಲ ಓದಿ. ಸೊ ನಮ್ಮ ಆ ಬೇಸಿಕ್ ಫೌಂಡೇಶನ್ ಬರಲಿಕ್ಕೆ ನನಗೆ ಸ್ವಲ್ಪ ಟೈಮ್ ಆಯಿತು, ಬೇಕಾದ್ರೆ ಜಾಬ್ ಮಾಡಿಕೊಂಡು ಓದಬೇಕು. ಸೊ ಕಡೆ ಫ್ಯಾಮಿಲಿ ಜಾಬ್, ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕಡೆ ಮತ್ತೆ ಓದಬೇಕು ಅನ್ನೋ ಆಸೆ. ಹೌದೌದು. ಸೊ ಅದೆಲ್ಲ ಆಗೋದ್ರಿಂದ ಸ್ವಲ್ಪ ನಾವು ಆ ಬೇಸ್ ಇದಾದ ನಂತರ ಆನಂತರ UPSC ಬರೆದಿದ್ದ ನಂತರ ಫಸ್ಟ್ ಟೈಮು ಕ್ಲಿಯರ್ ಆಗಿಲ್ಲ, ಸೆಕೆಂಡ್ ಟೈಮು ಕ್ಲಿಯರ್ ಆಗಿ ಇಂಟರ್ವ್ಯೂವರೆಗೂ ಹೋದೆ. ಬಟ್ ನಮ್ಗೇನಂದರೆ ಈಗ ಗ್ರಾಮೀಣ ಪ್ರದೇಶದಿಂದ ಬಂದು ನಮಗೆ ಇಂಗ್ಲೀಷ್ನು ಬರ್ತಾ ಇರಲಿಲ್ಲ ಆವಾಗ. ನಾವು 12th ಕ್ಲಾಸ್ವರೆಗೂ ತೆಲುಗು ಮೀಡಿಯಂನಲ್ಲಿ ಓದಿದ್ದೆ. ಫಸ್ಟ್ ಟೈಮ್ ಇಂಗ್ಲೀಷ್ ಸರಿಯಾಗಿ ಅದು ಇಂಜಿನಿಯರಿಂಗಲ್ಲಿ ಬಂದಾಗ. ಬಟ್ ಇಂಜಿನಿಯರಿಂಗಲ್ಲಿನೂ ಇಂಗ್ಲೀಷ್ ನಾವು ಅಷ್ಟು ಏನು ಫ್ಲೂಯೆನ್ಸಿ ಇರಲಿಲ್ಲ, ಇಂಗ್ಲೀಷಲ್ಲಿ ಮಾತಾಡಿ ಆ ಕಾನ್ಫಿಡೆನ್ಸೂ ಇರ್ತಾ ಇರಲಿಲ್ಲ. ಸೊ UPSC ಹೋದಾಗ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂತು ಇಂಟರ್ವ್ಯೂ. ರಿಟರ್ನಲ್ಲಿ ಒಳ್ಳೆ ಸ್ಕೋರ್ ಬಂತು, ಬಟ್ ಇಂಟರ್ವ್ಯೂನಲ್ಲಿ ತುಂಬ ಕಡಿಮೆ ಮಾರ್ಕ್ ಬರೋದ್ರಿಂದ ಅದು ಸಿಗಲಿಲ್ಲ ಸರಿ. ಅದು ದೆನ್ 2004 ನೆಕ್ಸ್ಟ್ ಇಮಿಡಿಯೇಟ್ ಇಯರಲ್ಲಿ ನಾವು ಮತ್ತೆ ಬರೆದು ಇಂಟರ್ವ್ಯೂವರೆಗೆ ಹೋದ ನಂತರ ಇಂಟರ್ವ್ಯೂನಲ್ಲಿ ಪ್ರೀವಿಯಸ್ಗಿಂತ ಸ್ವಲ್ಪ ಬೆಟರ್ ಮಾರ್ಕ್ಸ್ ಬಂತು. ಬಟ್ ರಿಟರ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ ನಂತರ ಆವಾಗ ವೇಕೆನ್ಸಿ ತುಂಬ ಕಡಿಮೆ ಇತ್ತು. ನೋಟಿಫಿಕೇಶನ್ ಆದಾಗ ನಾನು ಸೆಲೆಕ್ಷನ್ ಆದ ಸಮಯದಲ್ಲಿ 285 ವೇಕೆನ್ಸಿಗೆ ನೋಟಿಫಿಕೇಶನ್ ಆಯಿತು. తర్వాత ಆ ನಂತರ ಸ್ವಲ್ಪ ಇನ್ಕ್ರೀಸ್ ಆಯಿತು. ಸೊ ಅದರಲ್ಲಿ ರ್ಯಾಂಕ್ ಬಂದು ಬಟ್ ವೇಕೆನ್ಸೀಸ್ ಕಡಿಮೆ ಇರೋದ್ರಿಂದ ನನಗೆ ಸೆಂಟ್ರಲ್ ಸರ್ವಿಸಸ್ ಬಂದ ಮೇಲೆ ಅದು ಸೆಂಟ್ರಲ್ ಸರ್ವಿಸ್ ಜಾಯಿನ್ ಮಾಡಿದ ನಂತರ ಮತ್ತೆ ಅದು ಕಂಟಿನ್ಯೂ ಎಕ್ಸಾಮ್ ಬರೆದಿದೆ. ಪ್ರಿಲಿಮಿನರಿ ಕ್ಲಿಯರ್ ಆಯಿತು, ಮೇನ್ಸ್ ಬರೀಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಏನಂದರೆ ಮತ್ತೆ ಈ ಜಾಬ್ ಜಾಯಿನ್ ಮಾಡಿ ಆ್ಯಂಡ್ ನನ್ನ ವೈಫ್ ಪ್ರೆಗ್ನೆಂಟ್ ಕಾರಣ ನಾನು ಮೇನ್ಸ್ ಬರೆಯೋಕ್ಕಾಗಿಲ್ಲ. ಅದಾದ ನಂತರ ಸೆಂಟ್ರಲ್ ಸರ್ವಿಸಸ್ ಬಂದಿದ್ದೆ, ಹಳ್ಳಿಯಿಂದ ಬಂದು UPSC ಕ್ಲಿಯರ್ ಮಾಡಿದ ಖುಷಿಯಿಂದ ಇದರಲ್ಲಿ ಸೆಟ್ಲ್ ಆಗಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಜಾಬ್ ಜಾಯಿನ್ ಮಾಡಿಕೊಂಡು ಟ್ರೈನಿಂಗ್ ಮುಗಿಸಿ ಜಬಲ್ಪುರ್ ಮಧ್ಯಪ್ರದೇಶಲ್ಲಿ ಪೋಸ್ಟಿಂಗ್ ಆಯಿತು ನನಗೆ. ಮಧ್ಯಪ್ರದೇಶದಲ್ಲಿ ಪೋಸ್ಟಿಂಗ್ ಆದ ನಂತರ ಮಗು ನನ್ನ ಸೆಕೆಂಡ್ ಚೈಲ್ಡ್ ಅದು ಹುಟ್ಟಿದ ಮೇಲೆ ಈಗ ಅದಾದ ನಂತರ ಮತ್ತೆ ಒಂದು ಸರಿ ಈಗ ಟೈಮ್ ಏಜ್ ಇದೆ ಮತ್ತು ಅಟೆಂಪ್ಟ್ ಇದೆ ಅಂತ ಹೇಳಿಬಿಟ್ಟು ಒಂದು ಸರಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗೂ ನಾನು ಜಾಬ್ ಮಾಡಿಕೊಂಡು ಎಕ್ಸಾಮ್ ಬರೆದಿದ್ದೆ. ಅದೃಷ್ಟ ಚೆನ್ನಾಗಿತ್ತು. ಅದೇ ರೀತಿಯಲ್ಲಿ ರಿಟರ್ನ್ ಸ್ಕೋರ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ವೇಕೆನ್ಸಿ ಇನ್ಕ್ರೀಸ್ ಆಯಿತು ಆ ವರ್ಷದಲ್ಲಿ. ಆದ ನಂತರ ವೇಕೆನ್ಸಿ ಇನ್ಕ್ರೀಸ್ ಜಾಸ್ತಿ ಇರೋದ್ರಿಂದ ಪ್ಲಸ್ ಸ್ಕೋರ್ ತುಂಬ ಚೆನ್ನಾಗಿತ್ತು. ರಿಟರ್ನ್ ನಾರ್ಮಲ್ಗಿಂತನೂ ಈ ಸತಿ ಇನ್ನೂ ಚೆನ್ನಾಗಿ ಬಂತು. ಇಂಟರ್ವ್ಯೂನಲ್ಲಿ ಇಂಪ್ರೂವ್ ಆಯಿತು. ಎಲ್ಲ ಒಟ್ಟಾರೆ ನಮಗೆ ಆ ವರ್ಷದಲ್ಲಿ ಅದೃಷ್ಟ ಇದಾಗಿ 2 ಅದೃಷ್ಟಗಳು. ಒಂದೇನೆಂದರೆ ನಮಗೆ IPS ಬರೋದು, ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ಸೆಲೆಕ್ಷನ್ ಆಗೋದು, ಯಾಕೆಂದರೆ ಅದು ಡ್ರೀಮ್ ಇತ್ತು IAS IPS ಅಲ್ಲಿ ಆಗಬೇಕು ಅಂತ ಹೇಳಿಬಿಟ್ಟು. ಎರಡನೇದು ಬಂದು ಕರ್ನಾಟಕ ಕಾಡರ್ ಬರೋದು. ಯಾಕೆಂದರೆ ನಮ್ಮ ಇದರಲ್ಲಿ ನಮ್ಮ ಕ್ಯಾಟಗರಿನಲ್ಲಿ ಐ ವಾಸ್ ದ ಫಸ್ಟ್.
IAS ನಂತರ ಫಸ್ಟ್ IPS ನಾನೇ ಇತ್ತು. ಓ, ಸೊ ನನ್ನ ಚಾಯ್ಸ್ ಏನಿದೆ, ಚಾಯ್ಸ್ ಪ್ರಕಾರ ನನಗೆ ಕರ್ನಾಟಕ ಅಂದ್ರೆ ರ್ಯಾಂಕಿಂಗ್ ವೈಸ್ ಬಂದಾಗ ಆಟೋಮೆಟಿಕ್ಲಿ ನೀವು ಯಾವ ಸ್ಟೇಟ್ ಕೇಳ್ತೀರಾ ಅದು ಸೊ ಅದು ಬಂತು. ಸರ್ ಯಾಕೆ ಸರ್ ಇನ್ನೊಂದು ನಮ್ಮ ಬ್ಯಾಚ್ ಇಂದ ಅದು ಕಾರ್ಡರ್ ಆಪ್ಷನ್ ಮಾಡೋದು ಸ್ಟಾರ್ಟ್ ಆಯ್ತು. ಸರ್ ಇನ್ನೊಂದು ಹೈದರಾಬಾದಲ್ಲಿ ಓದಿದ್ದು ನೀವು ಆಂಧ್ರ ತೆಲಂಗಾಣ ಇಲ್ಲಿ ನೀವು ಅಲ್ಲಿಗೆ ಹೋಗ್ಬೋದು, ಕರ್ನಾಟಕನ ಯಾಕೆ ಚೂಸ್ ಮಾಡಿದ್ರೆ? ಫಸ್ಟ್ ಪ್ರಿಫರೆನ್ಸ್ ನಾನು ಆಂಧ್ರನೇ ಕೊಟ್ಟೆ. ಎಸ್, ಆಂಧ್ರ ಪ್ರದೇಶ ವಾಸ್ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಕರ್ನಾಟಕ ಇದ್ದು. ಆಂಧ್ರ ಪ್ರದೇಶದಲ್ಲಿ ವೇಕೆನ್ಸಿ ಇರಲಿಲ್ಲ. ಓಕೆ ಓಕೆ ಓಕೆ. ಸೊ ನಮ್ಮ ನೆಕ್ಸ್ಟ್ ಪ್ರಿಫರೆನ್ಸ್ ಬಂತು ಇದಿತ್ತು, ಥರ್ಡ್ ತಮಿಳ್ನಾಡು, ಆ ರೀತಿಯಲ್ಲಿತ್ತು. ಸೊ ಸೆಕೆಂಡ್ ಪ್ರಿಫರೆನ್ಸ್ ಕರ್ನಾಟಕ ಇತ್ತು. ಯಾವಾಗ ಆಂಧ್ರದಲ್ಲಿ ವೇಕೆನ್ಸಿ ಇಲ್ಲ ಅಂತದ್ದು 100% ಕರ್ನಾಟಕ ಬರ್ತೀನಿ ಅಂತ ಕಾನ್ಫಿಡೆಂಟ್ ಇತ್ತು. ಅದೃಷ್ಟವಶಾತ್ತು ಆ ವರ್ಷದ 2009 ಬ್ಯಾಚಲ್ಲಿ 9 ವೇಕೆನ್ಸಿ ಇತ್ತು ಕರ್ನಾಟಕದಲ್ಲಿ. ಸೊ ಅದರಲ್ಲಿ ನಮಗೆ ಕರ್ನಾಟಕ ಸಿಕ್ತು. ಸರ್ IPS ಆಗ್ತೀರಿ, ಫಸ್ಟ್ ಪೋಸ್ಟಿಂಗ್ ಸರ್ ಇಲ್ಲಿ? ಸೊ ಅದಾದ ನಂತರ ನಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ನಾನು ಫೌಂಡೇಶನ್ ಮಸೂರಿ ಆದಮೇಲೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ IPS ಟ್ರೈನಿಂಗ್ ಫೌಂಡೇಶನ್ ಟ್ರೈನಿಂಗ್ ಆಗುತ್ತೆ. ಅದಾದಮೇಲೆ ಪ್ರೊಬೇಷನರ್ ಆಗಿ ನಾನು ರಾಯಚೂರು ಹೋಗಿದ್ದೆ. ರಾಯಚೂರಲ್ಲಿ ನನ್ನ ಫಸ್ಟ್ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡಿದ್ದು ಪ್ರೊಬೇಷನರ್ ಆಗಿ ಅಲ್ಲೇ. ಅದಕ್ಕಿಂತ ಬಿಫೋರ್ 2 ಸಾರಿ ಅಟ್ಯಾಚ್ಮೆಂಟ್ ಆಗಿ ಕರ್ನಾಟಕ ಬಂದೆ, ಬಟ್ ಒಂದು ಪೋಸ್ಟಿಂಗ್ ಆಗಿದ್ದು ರಾಯಚೂರಲ್ಲಿ 6 ತಿಂಗಳಿದು ನಮ್ಮ ಟ್ರೈನಿಂಗ್ ಇರುತ್ತದೆ. ನಮ್ಮ ಆ ಟೈಮಲ್ಲಿ ಏನಂದರೆ ಕಂಪ್ಲೀಟ್ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ತಾರೆ, DPT ಅಂತ ಹೇಳ್ತಾರೆ. ಸೊ ಅಟ್ಯಾಚ್ಮೆಂಟು SP ಆಫೀಸು, DC ಆಫೀಸ್ ಆ್ಯಂಡ್ ಪೊಲೀಸ್ ಸ್ಟೇಷನು, DSP ಆಫೀಸ್, ಎಲ್ಲ ಆಫೀಸಸ್ಗೆ. ಸೊ ಪ್ರಾಕ್ಟಿಕಲ್ ಅದು DPT ಅಂತ ಹೇಳ್ತಾರೆ. ಅಲ್ಲಿ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಯಿತು. ಅದಾದ ನಂತರ ಎಲ್ಲ ಸೇರಿ ಮತ್ತೆ ವಾಪಸ್ ಪೊಲೀಸ್ ಅಕಾಡೆಮಿ ಹೋಗ್ತೀವಿ ನಾವು. ಅದಾದಮೇಲೆ ನಾವು ವಾಪಸ್ ಮತ್ತೆ 2 ಇಯರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿಗೆ ಕರ್ನಾಟಕ ಸ್ಟೇಟಿಗೆ ಬಂದು ರಿಪೋರ್ಟ್ ಮಾಡಿದ್ದೀವಿ ಪೋಸ್ಟಿಂಗೋಸ್ಕರ. ಸೊ ಆವಾಗ ನಮಗೆ ಈ ಚಿಕ್ಕಬಳ್ಳಾಪುರ ಚಿಂತಾಮಣಿನಲ್ಲಿ ASP ಆಗಿ ಫಸ್ಟ್ ಪೋಸ್ಟಿಂಗ್ ಆಯಿತು. ASP ಚಿಂತಾಮಣಿ ಫಸ್ಟ್ ಪೋಸ್ಟಿಂಗ್ ಆಯಿತು. ಕಂಪ್ಲೀಟ್ ಈಗ ಆ ಟೈಮಿಂದ ಚಿಂತಾಮಣಿ ಪೋಸ್ಟಿಂಗ್ ಆದ ನಂತರ ಅಲ್ಲಿ ಆಲ್ಮೋಸ್ಟ್ 1 year 8 months, 1 ವರ್ಷ 8 ತಿಂಗಳು ಆದಮೇಲೆ ಪ್ರಮೋಷನ್ ಆಯಿತು. ಜನವರಿನಲ್ಲಿ ಪ್ರಮೋಷನ್, 2013ನಲ್ಲಿ ಪ್ರಮೋಷನ್ ಆದ ನಂತರ ಆನ್ ಪ್ರಮೋಷನ್ ನಮಗೆ ಹುಬ್ಳಿ ಧಾರವಾಡ ಸಿಟಿಗೆ ಟ್ರಾನ್ಸ್ಫರ್ ಆಯಿತು DCP ಲ್ಯಾಂಡ್ ಆರ್ಡರ್ ಆಗಿ. DCP ಲ್ಯಾಂಡ್ ಆರ್ಡರ್ ಎಲೆಕ್ಷನ್ 2013 ಎಲೆಕ್ಷನ್ ಬಿಫೋರ್ ಇದಾಯಿತು. ಅವಾಗೇನಂದರೆ 9 ಜನನೂ ಒಂದೇ ಸಾರಿ ಡಿಸ್ಟ್ರಿಕ್ಟ್ ಕೊಡೋಕ್ಕೆ ಕಷ್ಟ ಇರೋದ್ರಿಂದ ಏನಾಗಿದೆ ಅಂದರೆ ನಮಗೆ ಒಂದು 3 ತಿಂಗಳ ನಂತರ ಲೇಟಾಗಿ ಪೋಸ್ಟಿಂಗ್ ಆಯಿತು. ಸೊ ಸೀನಿಯರ್ ASP ಆಗಿ ಅಲ್ಲೇ ಕೆಲಸ ಮಾಡ್ತಾಯಿದ್ದು. ಅದಾದ ನಂತರ ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಷನ್ ಬಿಫೋರ್ 2013 ಎಲೆಕ್ಷನ್ ಬಿಫೋರ್ ಹುಬ್ಳಿ ಧಾರವಾಡಕ್ಕೆ DCP ಲ್ಯಾಂಡ್ ಆರ್ಡರ್ ಆಗಿ ಪೋಸ್ಟಿಂಗ್ ಆಯಿತು. ಅಲ್ಲಿ ಹೋಗಿ ನಾನು ರಿಪೋರ್ಟ್ ಮಾಡಿಕೊಂಡು ಎಲೆಕ್ಷನ್ ಎಲ್ಲ ಕಂಪ್ಲೀಟ್ ಆದ ನಂತರ ಮತ್ತು ಆವಾಗ ಏನಾಗಿದೆ ಅಂದರೆ ಎಲೆಕ್ಷನ್ ಟೈಮಲ್ಲಿ ಪೋಸ್ಟಿಂಗ್ ಆಗಿದ್ದವರು ಎಲ್ಲ ವಾಪಸ್ ಹೋಗಬೇಕಂತ ಮತ್ತೆ ಅದೊಂದು ಜಡ್ಜ್ಮೆಂಟ್ ಆಯ್ತದು. ಅದರಿಂದ ಮತ್ತೆ ವಾಪಸ್ ಬಂದ ನಂತರ ನನಗೆ ಬ್ಯಾಂಗ್ಳೂರು ಗ್ರಾಮಾಂತರ ಪೋಸ್ಟಿಂಗ್ ಆಯಿತು, SP ಬ್ಯಾಂಗ್ಳೂರು ರೂರಲ್ಗೆ. SP ಬ್ಯಾಂಗ್ಳೂರಲ್ಲಿ 2013ನಲ್ಲಿ ಜೂನಲ್ಲಿ ಪೋಸ್ಟಿಂಗ್ ಆಯಿತು. ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ನಾನು 3 ವರ್ಷ ಕೆಲಸ ಮಾಡಿದ್ದೇನೆ SP ಆಗಿ. 3 ವರ್ಷ ಕೆಲಸ ಮಾಡಿದ ನಂತರ ಅಲ್ಲಿಂದ ಹಾವೇರಿಗೆ ಟ್ರಾನ್ಸ್ಫರ್ ಆಯಿತು. ಹಾವೇರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಒಂದು 7 ತಿಂಗಳ ಕೆಲಸ ಮಾಡಿದೆ. ಅಲ್ಲಿಂದ ನಾವು ರಾಮನಗರ ಜಿಲ್ಲೆಗೆ ಮತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು. ರಾಮನಗರ ಜಿಲ್ಲೆನಲ್ಲಿ 2.5 ವರ್ಷ SP ಆಗಿ ಕೆಲಸ ಮಾಡಿದೆ. ಅಲ್ಲಿ ಆದ ನಂತರ ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರು ಸಿಟಿಗೆ DCP ಲ್ಯಾಂಡ್ ಆರ್ಡರ್ ವೆಸ್ಟ್ ಡಿವಿಷನ್ಗೆ ಆಗಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೆಲಸ ಮಾಡಿದ ನಂತರ ಅಲ್ಲಿಂದ CIDಗೆ ಪೋಸ್ಟಿಂಗ್ ಆಯಿತು. CIDನಲ್ಲಿ ಆಲ್ಮೋಸ್ಟ್ 2 ವರ್ಷ 3 ತಿಂಗಳ ಕೆಲಸ ಮಾಡಿದೆ ಅಲ್ಲಿ ನಾನು. ಅದಾದ ನಂತರ ಪ್ರಮೋಷನಿಗೆ DIG ಪ್ರಮೋಷನ್ ಬರೋಕ್ಕೆ ಮುಂಚೆ ನನಗೆ ಮೈಸೂರು ಸಿಟಿ ಕಮಿಷನರ್ ಆಗಿ ಪೋಸ್ಟಿಂಗ್ ಆಯಿತು. ಸೊ ಮೈಸೂರು ಸಿಟಿಗೆ ಅಲ್ಲಿ ಹೋಗಿ ಆಲ್ಮೋಸ್ಟ್ 2 ವರ್ಷ ಸುಮಾರು ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ದಾವಣಗೆರೆ ರೇಂಜ್ಗೆ DIG ಆಗಿ ಅಲ್ಲಿ ಪೋಸ್ಟಿಂಗ್ ಆಯಿತು, ನಮ್ಮ ಜಿಲ್ಲೆಗೆ. ಅಲ್ಲಾದ ನಂತರ ಅಲ್ಲಿಂದ ಒಂದು 6 ತಿಂಗಳಲ್ಲಿ ಕೆಲಸ ಮಾಡಿದ ನಂತರ ಮತ್ತೆ ಬ್ಯಾಂಗ್ಳೂರು ಸಿಟಿಗೆ ಈಗ ಜಾಯಿಂಟ್ ಕಮಿಷನರ್ ಈಸ್ಟ್ ಝೋನ್ಗೆ ಆಗಿದೆ. ಆಲ್ಮೋಸ್ಟ್ 9 months ಕಂಪ್ಲೀಟ್ ಆಗಿದೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು ಸುಮಾರು ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ ಸರ್, ತುಂಬ ಆ್ಯಕ್ಟಿವ್ ಆಗಿರೋವಂಥವ್ರು. ಆ್ಯಂಡ್ ಸರ್, ಫ್ಯಾಮಿಲಿ ವಿಷಯದ ಬಗ್ಗೆ ನಂತರ ಮಾತಾಡೋಣ, ಯಾಕಂತಂದರೆ ನಾವು ಪೊಲೀಸಿಂಗ್ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ಬೇಕು. ಸರ್, ಬರ್ತೀರಾ, ASP ಆಗ್ತೀರಾ, ಈಗ ಇಲ್ಲಿವರೆಗೂ ಬಂದಿದ್ದೀರಾ, ಜಾಯಿಂಟ್ CP ಆಗೋವರೆಗೂ ಕೂಡ ಬಂದಿದ್ದೀರಾ. ಜರ್ನಿ ಹೀಗೆ ಮುಂದುವರಿಯುತ್ತೆ, ಮುಂದೆ ಬೆಂಗಳೂರು ಕಮಿಷನರ್ ಆಗುವಂಥ ಚಾನ್ಸಸ್ಸು ಕೂಡ ಬರಲಿ ನಮಗೆ. ಸರ್, ನೀವು ತುಂಬ ಸರ್ ಈ ಕೆಲವೊಂದು ಪೊಲೀಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ವರ್ಸ್ಟ್ ಕೇಸನ್ನು ನೋಡಿರ್ತೀರಾ, ತುಂಬ ಕಷ್ಟಕರವಾದ ಕೇಸನ್ನು ನೋಡಿರ್ತೀರಾ,
ಟಕ್ಕಂತ ಸಿಕ್ಕಿರೋ ಯಾರೋ ಒಬ್ಬ ಆರೋಪ ಮಾಡಿರ್ತಾನೆ, ಅಪರಾಧಿನ ಬೇಗನೆ ಪಿಕ್ ಮಾಡಿರೋದನ್ನು ನೋಡಿರ್ತೀರಾ ಸರ್. ತುಂಬಾ ಟಫೆಸ್ಟ್ ಅನಿಸಿದ್ದು ಇದುವರೆಗೂ ನಿಮ್ಮ ಸರ್ವಿಸಲ್ಲಿ 1-2 ಕೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನಾವು ಚಿಂತಾಮಣಿ ಟೈಮಿಂದ ಸುಮಾರು ಕೇಸಸ್ ನೋಡಿದ್ದೀವಿ. ಒಂದು 2 ಕೇಸಸ್ ಹೇಳಬೇಕಾದ್ರೆ, ಸುಮಾರು ಕೇಸಲ್ಲಿ ನನಗೇನೆಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಚಿಂತಾಮಣಿ ಟೈಮಿಂದನೇ ನನಗೆ ಕ್ರೈಮ್ ಅಂದರೆ ತುಂಬ ಇಷ್ಟ. ಸರ್ ನಾನು ಅವಾಗ ಕ್ರೈಮ್ ಡಿಟೆಕ್ಷನು ನೀವು ಹೇಳಿದರೆ ನಾನು ಸುಮಾರು ಎಕ್ಸಾಂಪಲ್ಸ್ ಹೇಳ್ತೀನಿ. ನಾನು ಡಿಫಿಕಲ್ಟ್ ಕೇಸಸ್, ಟಫ್ ಕೇಸಸ್ ಖುದ್ದಾಗಿ ಇನ್ವಾಲ್ವ್ ಆಗಿ ಡಿಟೆಕ್ಟ್ ಮಾಡಿದ ಕೇಸಸ್. ಅದು ASP ಟೈಮಿಂದನೇ ಅದು ಇಂಟ್ರೆಸ್ಟಿಂದ. ASP ನಲ್ಲಿ ಟೈಮಲ್ಲಿ ನಾನು ಸುಮಾರು ಸರ್ತಿ ನಾನು ತಮಿಳ್ನಾಡು, ಆಂಧ್ರಾಗೆ ಹೋಗಿ ಕೇಸಸ್ ಡಿಟೆಕ್ಟ್ ಮಾಡ್ಕೊಂಡು ಬಂದು ಡೆಲ್ಲಿ ಹೋಗಿದ್ದೆ. ಆವಾಗ ನಾನು ಖುದ್ದಾಗಿ ಇನ್ವಾಲ್ವ್ ಆಗ್ತಾ ಇದ್ದು. ಇಂಪಾರ್ಟೆಂಟ್ ಕೇಸ್ ಬಂದರೆ ಜೊತೆಯಲ್ಲಿ, ಯಾಕೆಂದರೆ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೆ. ಅದು ಆನಂತರ SP ಆದಮೇಲೆ ಕಂಟಿನ್ಯೂ ಆಗಿದೆ. ಈಗ ಏನಂದರೆ ಈಗ ಸ್ವಲ್ಪ ಸೂಪರ್ವೈಸ್ ಮಾಡಿ ಆ ಎಕ್ಸ್ಪೀರಿಯನ್ಸ್ನ ಮಾಡ್ತೇನೆ. 2 ಕೇಸ್ ಹೇಳಬೇಕಾದ್ರೆ, ಒಂದು ಕೇಸ್ ಬಂದು ಇಲ್ಲಿ ಬ್ಯಾಂಗ್ಳೂರು ರೂರಲ್ SP ಇದ್ದಾಗ ಪಿಳಗುಂಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ. ಒಂದು 6 ವರ್ಷ ಹುಡುಗಿ, ಲೇಬರ್ ಆಗಲಿ, ಲೇಬರ್ ಯಾರಿದೆ, ತಂದೆ ಲೇಬರ್ ಕೆಲಸ ಮಾಡ್ತಾರೆ. ತುಂಬ ಬಡ ಕುಟುಂಬದವರು ಹುಡುಗಿ. ನೋಡಿದ್ರೆ 6 years, ಬಟ್ ನೋಡೋಕ್ಕೆ ಒಂದು 3-4 ವರ್ಷಗಳು ಅಷ್ಟು ಇದಾಗಿದ್ದರು ಅವರು ಹುಡುಗಿ, ಸಣ್ಣ ಹುಡುಗಿ. ಸೊ ಒಬ್ಬನು ಬಂದುಬಿಟ್ಟು ಅಲ್ಲಿ ಹೋಗಿಬಿಟ್ಟು ಈ ಮಕ್ಕಳು ಆಡ್ತಾ ಇರ್ತಾರೆ. ಹುಡುಗಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಅಮ್ಮ ಪಾಪ ಗೊತ್ತಿಲ್ಲದೆ ಸರಿ ಅಂತ ಜೊತೆಯಲ್ಲಿ ಹೋಗ್ತಾರೆ. ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೋಗಿಬಿಟ್ಟು ಒಂದು ಮನೆ ಮುಂದೆ ಯಾರು ಇರಲ್ಲ, ಒಂದು ಕಾರ್ ಇರ್ತದೆ, ಅದು ಬ್ಯಾಕ್ ಸೈಡ್ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾರೆ. ಆವಾಗ ಅವ್ರು ಕಿರ್ಚಾಡ್ತಾರೆ ಹೇಳ್ಬಿಟ್ಟು ಬಾಯಿ ಮುಚ್ಚಿ ಮಾಡುವ ಸಮಯದಲ್ಲಿ ಸತ್ತೋಗ್ತಾಳೆ ಅಮ್ಮ. ಸೊ ಆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ. ಆ ಟೈಮಲ್ಲಿ ಸೆಷನ್ ನಡೀತಾ ಇತ್ತು. ಅದು ಕರೆಕ್ಟ್ ಫ್ರೈಡೇ ಸೆಷನ್ ನಡೀತದೆ. ಆ ಫ್ರೈಡೇ ಅರೌಂಡ್ 2:30-3 ಗಂಟೆಗೆ ಆ ಇನ್ಸಿಡೆಂಟ್ ಆಗುತ್ತೆ. ಆದ ನಂತರ ಅದು ಭಯಂಕರ. ಯಾಕಂದರೆ ಸಣ್ಣ ಮಗುದು ಹಂಗೆ ರೇಪ್ ಆ್ಯಂಡ್ ಮಾಡ್ರೆ ಆ ಟೈಮಲ್ಲಿ ಕರೆಕ್ಟ್ ನನ್ನ ಮಗುದು ಸೇಮ್ ಅದೇ ಏಜ್ ಇರ್ತದೆ. ಸೊ ಒಂದು ಕೇಸ್ ಯಾರೋ ಗೊತ್ತಿಲ್ಲ, ಅಲ್ಲಿ ಇದ್ದವರೆಲ್ಲ ಮಾಡಿದ್ದು, ಯಾರೋ ಹೊರಗಡೆಯಿಂದ ಬಂದು ಮಾಡಿದ್ದು, ಕ್ಲೂಲೆಸ್ ಇತ್ತು. ಎರಡನೇದೇನೆಂದರೆ ಆ ಮಗಳದು ಇಮೋಷ್ನಲ್. ಮಗು ನೋಡಿದರೆ ಕರೆಕ್ಟ್ ನಮ್ಮ ಮಗಳ ಏಜ್. ಫ್ರೈಡೇ ಇತ್ತು. ಮತ್ತು ಆದ ನಂತರ ಹೋಗಿ ವೆರಿಫೈ ಮಾಡಿದರೆ ಯಾರು ಮಾಡಿದ್ರೆ ಏನೂ ಗೊತ್ತಿರಲ್ಲ, ಯಾರು ಆ ಊರವ್ರು ಯಾರು ನೋಡಿರಲ್ಲ, ಅವ್ರು ಯಾರೋ ಬಂದರೂ ಹೋಗಿದ್ದಾರೆ ಅಂತ ಟೈಪ್ ಇತ್ತು. ಸೊ ನಾನು ನಮ್ಮ ಅಡಿಷನಲ್ SP, DSP ಹೋಲ್ ಟೀಮ್ ಎಲ್ಲದೆಲ್ಲ ಹಾಕಿ ಎಲ್ಲ ಸುತ್ತಮುತ್ತ ಏರಿಯಾಗಳೆಲ್ಲ ಕೋಂಬಿಂಗ್ ಮಾಡಿಸಿದೆ. ಅನ್ನೋನ್ ಪರ್ಸನ್ ಯಾರಾದರೂ ಸಿಗ್ತಾರಾ ಅಂತ ಹೇಳ್ಬಿಟ್ಟು. ಅದು ಏನು ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಫ್ರೈಡೇ ಆಗುತ್ತೆ. ಫ್ರೈಡೇನಿಂದ ಆಲ್ಮೋಸ್ಟ್ ಕಂಟಿನ್ಯೂ ಅಲ್ಲೇ ಇದ್ವಿ ನಾವೆಲ್ಲರೂ. ನಾನು ನಮ್ಮ ಅಡಿಷನಲ್ SP ಅಲ್ಲೇ ಇತ್ತು ನಾವು. ನೆಕ್ಸ್ಟ್ ಸ್ಯಾಟರ್ಡೇ ನೋಡ್ತೀವಿ, ಏನೂ ಕ್ಲೂ ಇರಲ್ಲ. ಸಂಡೇ ಮಾರ್ನಿಂಗ್ ಆದರೆ ನಮಗೂ ಸ್ವಲ್ಪ, ಯಾಕಂದರೆ ಮತ್ತೆ ಮಂಡೆಯಿಂದ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಇದು ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್. ಸೊ ಸಂಡೇ ಮಾರ್ನಿಂಗ್ ಸ್ವಲ್ಪ ಯೋಚನೆ ಮಾಡ್ತೀವಿ, ಏನೋ ಮಾಡಬೇಕು ಹೆಂಗೆ ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಇಟ್ಕೊಂಡು ಒಬ್ಬ CCTV ಕ್ಯಾಮ್ರಾ, ಹಳೆಯ CCTV ಕ್ಯಾಮ್ರಾ ಬ್ಲರ್ಡ್ ಪಿಕ್ಚರ್ ಥರ ಕಾಣುತ್ತೆ, ಔಟ್ಲೈನ್ ಕಾಣುತ್ತೆ ಒಂದು ಅಕ್ಯೂಸ್ದು. ಆನಂತರ ಯಾರೋ ಲೇಡಿ ನೋಡಿದ್ದೆ ಅಂತ ಹೇಳಿದಾಗ ಅವ್ರಿಗೂ ಸ್ವಲ್ಪ ರಫ್ ಆಗಿ ಹೇಳಿದ್ದು, ಒಬ್ಬ ಸ್ಕೆಚ್ ಮಾಡೋನು ಕರೆಸ್ಬಿಟ್ಟು ಫ್ರೀ ಹ್ಯಾಂಡ್ ಸ್ಕೆಚ್ ಮಾಡಿಸಿದ್ವಿ. ಅದು ಆ ಬ್ಲಡ್ ಪಿಕ್ಚರು ಪ್ಲಸ್ ಈ ಅಮ್ಮ ಹೇಳಿದು ಆ ಹೋಲ್ಕಲ್ ಏನಿರೋದು ಅದು ಪ್ರಕಾರ ಒಂದು ಪಿಕ್ಚರ್ ಮಾಡಿ ರೇಖಾಚಿತ್ರ ಮಾಡಿಬಿಟ್ಟು ಲೋಕಲ್ TV ಚಾನಲ್ ಸಂಡೇ ಮಾರ್ನಿಂಗ್ ಬಿಟ್ಟಿದ್ವಿ. ಬಿಟ್ಟಿದಾಗ ಅರೌಂಡ್ 4 ಗಂಟೆಗೆ ಒಂದು 2 ಗಂಟೆಯಿಂದ ಅಲ್ಲಿಂದ ಇಲ್ಲಿಂದ ಕಾಲ್ ಬರುತ್ತದೆ. ಅಂಥವ್ರು ಯಾರೋ ನೋಡಿದ್ವಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದೆ ಅಂತ ಒಂದು ಶಿಡ್ಲಘಟ್ಟ ಕಡೆಯಿಂದ ಒಂದು ಕಾಲ್ ಬರುತ್ತದೆ. ಸರ್ ಅದೇ ರೀತಿಯಲ್ಲಿ ಸ್ವಲ್ಪ ಕಾಣ್ತಾರೆ, ಯಾರೋ ಲೇಬರ್ ಇದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಟೀಮಲ್ಲಿ ಹೋಗಿ ಅವನು ಕರ್ಕೊಂಡ್ಬಂದಿದ್ದಾಗ ಅವನೇ ಮಾಡಿದ್ದು. ಸೊ ಆ 3 ದಿವಸ ಇಮೋಷ್ನಲ್ ಪ್ಲಸ್ ಇದು ಆ ಮಗುವುದು ಇದು ಕ್ಲೂಲೆಸ್ ಆ ಕೇಸ್. ಅದು ನಾವು ಇದು ಮಾಡಿ ಡಿಫಿಕಲ್ಟ್ ಸಿಚುವೇಶನ್ ಅಂದಿರ್ಬೋದು ಸರ್. ಒಂದು ಕಡೆ ಎಮೋಷನಲ್ ಮಗು ಅನ್ನೋ ಫೀಲಿಂಗ್, ಮತ್ತೊಂದು ಕಡೆ ಸೆಷನ್ ನಡೀತಾ ಇರೋದು. ಆ ಟೈಮಲ್ಲಿ ಟೆನ್ಷನ್ ಎಲ್ಲ ಟೆನ್ಷನ್. ಯಾಕಂದರೆ ಮತ್ತೆ ಸೆಷನಲ್ಲಿ ಯಾಕಂದರೆ ಇಂಥದ್ದು ಆದಾಗ ಡೆಫಿನೆಟ್ಲಿ ನಾವು ಸೊ ಗೌರ್ಮೆಂಟ್ಗೆ, ಯಾಕಂದರೆ ಗೌರ್ಮೆಂಟ್ಗೂ ರಿಪ್ಲೈ ಕೊಡಬೇಕಾದ್ರೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಕೆಲಸ ಮಾಡಿದ್ದು. ಸೊ ಇದು ಒಂದು ಕೇಸ್ ರಿಯಲಿ ಫುಲ್ ಟೈಮ್ ಅಂದರೆ ಅದು ಆಗುವವರೆಗೆ ನಾವು ಮನೆಗೆ ಹೋಗಿಲ್ಲ. ನಿದ್ರೆ ಇಲ್ಲ ಏನೆಲ್ಲ, ಕಂಪ್ಲೀಟ್ ಅಲ್ಲೇ ಇದ್ದು ಅದು ಡಿಟೆಕ್ಟ್ ಆಗುವವರೆಗೆ ಮಾಡಿದ್ದು ಕೆಲಸ. ಇನ್ನೊಂದು 2ನೇ ಕೆಲಸ ಏನಂದರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ದೊಡ್ಡಬಳ್ಳಾಪುರ ಟೌನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವರು ನೆಲಮಂಗಲದಲ್ಲಿ ಒಂದು ಅಕ್ಯೂಸ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಮರ್ಡರ್ ಆಗ್ತಾನೆ. PSI ಮರ್ಡರ್ ಆಗ್ತಾನೆ. ಸೊ ಆ ಮರ್ಡರ್ ಆಗೋ ಸರ್ 2015. 2015ನಲ್ಲಿ
ಸೊ ಮರ್ಡರ್ ಆಗ್ತಾನೆ. ಅಲ್ಲಿ ಹೋಗಿ ಆದ ನಂತರ ಇಮಿಡಿಯೇಟ್ಲಿ ದಸರಾ ಬಿಫೋರ್, ದಸರಾ 4 ದಿವಸ 4-5 ದಿವಸ, ದಸರಾ 2 ಡೇಸು 3 ಡೇಸ್ ಬಿಫೋರ್ ಆಗುತ್ತೆ ಅದು. ಸೊ ನಾನು ರಜೆ ತೊಗೊಂಡು ನಾನು ಈಗ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡಿದ್ದೆ. ನಾನು ಈಗ ಏರ್ಪೋರ್ಟ್ ಹೋಗ್ಬೇಕಂದ್ರೆ ಬ್ಯಾಂಗ್ಳೂರ್ SP ಆಫೀಸಿಂದ ಇಳಿತಾ ಇದ್ದಾಗ ನನ್ನ ಕಾಲ್ ಬರುತ್ತೆ ಅದು. ಸರ್ ಜಗದೀಶ್ಗೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ತುಂಬ ಸೀರಿಯಸ್ ಇದೆ, ಏನಾಗಿದೆ ಅಂದರೆ ಇನ್ನು ಅಕ್ಯೂಸ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಸ್ಟಾಬಿಂಗ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಮತ್ತೆ ಚಾಂಬರ್ಗೆ ಹೋಗ್ಬಿಟ್ಟು ಮತ್ತೆ ಕೂತ್ಕೊಂಡ ನಂತರ ಮತ್ತೆ 5 ನಿಮಿಷಕ್ಕೆ ಮತ್ತೆ ಕಾಲ್ ಬರ್ತದೆ, ಸರ್ ನೋ ಮೋರ್ ಅಂತ. ಸೊ ಅಲ್ಲಿಂದ ಇಮಿಡಿಯೇಟ್ಲಿ ಆವಾಗ ನಮ್ಮ IG ಸಾಹೇಬರು ಅರುಣ್ ಚಕ್ರವರ್ತಿ ಸಾಹೇಬರು ಇದ್ದರು. ಸೊ ನಾವು ಅಲ್ಲಿಂದ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ನೋಡಿದಾಗ ಅದು ಇದಾಗಿದೆ. ನನ್ನ ಬಾಡಿ ಅಲ್ಲಿಂದ ಶಿಫ್ಟ್ ಮಾಡಿದ್ದೀವಿ. ಇದೂ ಏನಂದರೆ ಈ ತುಂಬ ಪ್ರಾಮಾಣಿಕ ಆಫೀಸರ್ ಅವರು, ಆನೆಸ್ಟ್ ಆ್ಯಂಡ್ ಪ್ರಾಮಾಣಿಕ ಆಫೀಸರ್. ಅದು ಪೋಸ್ಟಿಂಗ್ ಟೈಮಲ್ಲಿನೂ ನನಗೇನೆಂದರೆ ಅದು ನಾವು ಆ ಟೈಮಲ್ಲಿ ಒಳ್ಳೆ ಆಫೀಸರ್, ಕೋಲಾರಲ್ಲಿ ಕೆಲಸ ಮಾಡ್ತಾ ಇದ್ದವರು, ಒಳ್ಳೆ ಆಫೀಸರ್ ಅಂತ ನಾನು ಆ ಪೋಸ್ಟಿಂಗ್ ಅವ್ರು ರಿಕ್ವೆಸ್ಟ್ ಮಾಡಿ ಕೊಟ್ಟಿದ್ದೀವಿ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಒಂದೇ ಒಳ್ಳೆ ಆಫೀಸರು ನಮ್ಮ ಕೆಳಗಡೆ ಕೆಲಸ ಹಿಂಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಆನಂತರ ನೆಕ್ಸ್ಟ್ ಅದು ಕ್ರಿಮೇಷನ್ ಅಲ್ಲೇ ನೆಲಮಂಗಲ ತಾಲೂಕಲ್ಲೇ ಕ್ರಿಮೇಷನ್ ಅವ್ರ ಸ್ವಂತ ಊರಲ್ಲೇ ಆಯಿತು. ಸೊ ಅಲ್ಲಿ ಹೋಗಿದ್ದ ನಂತರ ನಮ್ಮ IG ಸಾಹೇಬರಿಗೂ ನಮ್ಮ DG ಸಾಹೇಬರು ADG ಲ್ಯಾಂಡರ್ ಸಾಹೇಬ್ರಿಗೆ ಹೇಳಿಬಿಟ್ಟು ನಾನು ಅಲ್ಲಿಂದ ಹೋಗಿಬಿಟ್ಟೆ. ಅದೇ ಯೂನಿಫಾರ್ಮ್ ಅಲ್ಲಿಂದನೇ ನಾನು ಅವ್ರನ್ನ ಹಿಡ್ಕೊಂಡು ಬರೋವರೆಗೆ ನಾನು ಅವ್ನು ಹಿಡ್ಕೊಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು, ಅಕ್ಯೂಸ್ ಯಾರಿದ್ದಾರೋ ಅವ್ನು ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನ್ನ ಟೀಮ್ ಮಾಡ್ಕೊಂಡು ಅಲ್ಲಿಂದನೇ ಹೊಟ್ಟೆ. ನನ್ನ ಜೊತೆ ನಮ್ಮ ಅಡಿಷನಲ್ SP ನಾನು ಬರ್ತೀನಿ ಅಂತ ಅವನು ಬಂದ. ನಾವು ಅಲ್ಲಿಂದ ಬೇಸ್ಡ್ ಆನ್ ವಾಟ್ ಎವರ್ ಇನ್ಫಾರ್ಮೇಷನ್ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಅಲ್ಲಿಂದ ನಾನು ಕಂಪ್ಲೀಟ್ ಅಲ್ಲಿಂದ ಚಿತ್ರದುರ್ಗ, ಉಕ್ಕಡಗ 3ಯಿಂದ ಮತ್ತು ಚಳ್ಳಕೆರೆಯಿಂದ ಬಳ್ಳಾರಿಯಿಂದ ನಾವು ಅವ್ರ ಮೂವ್ಮೆಂಟ್ ಹೆಂಗಿದೋ ಅದ್ರ ಪ್ರಕಾರ ಮತ್ತು ನಾವು ಹಿಂದೆ ಆಲ್ಮೋಸ್ಟ್ ಲೈಕ್ ಫಾಲೋಯಿಂಗ್. ನಾವು ಹೈದರಾಬಾದ್ ಹೋಗೋಕ್ಕೆ ಮುಂಚೆನೇ ನಮಗೆ ಅಲ್ಲಿನೂ ಸ್ವಲ್ಪ ಲೋಕಲಲ್ಲಿ ಅಂದರೆ ಈ ಕೇಸಲ್ಲಿ ಕಂಪ್ಲೀಟ್ ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಟೆಕ್ನಿಕಲ್ಲಿ ಸೀನಿಯರ್ ಆಫೀಸರ್ ಎಲ್ಲನೂ ಕೋಆರ್ಡಿನೇಷನಿಂದ ಅದು ಹೈದರಾಬಾದ್ ಇದ್ದಾರೆ ಅಂತ ಗೊತ್ತಾದ ನಂತರ ಅಲ್ಲಿನೂ ನಮ್ಮ ಸಪೋರ್ಟ್ ಅದು ಹೆಲ್ಪ್ ತೊಗೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ ನಾನು ಬಳ್ಳಾರಿ ಹೋಗುವವರೆಗೆ ಅವ್ರು ಆಲ್ರೆಡಿ ಅಲ್ಲಿಂದ ಬೇರೆ ಕಡೆ ಹೋಗಿಬಿಟ್ರು. ಅವು ಹೋದ ನಂತರ ಹೋಗೋ ಸಮಯದಲ್ಲಿ ಕೋಆರ್ಡಿನೇಷನಿಂದ ಮೂವ್ಮೆಂಟ್ ತಿಳ್ಕೊಂಡು ನಾವು ನಾಗ್ಪುರಲ್ಲಿ ಅರೆಸ್ಟ್ ಮಾಡಿದ್ವಿ ಅವ್ರಿಗೆ. ಎಷ್ಟು ಜನ ಅಕ್ಯೂಸ್ಡ್ ಸರ್? ಅವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ, ಇಬ್ಬರು. ಸೊ ಆ ಸಮಯದಲ್ಲಿ ಯಾಕಂದರೆ ಆವಾಗೂ ಸೇಮ್ ಅದೇ ಕೈಂಡ್ ಆಫ್ ಟೆನ್ಷನ್ ಇತ್ತು. ಯಾಕಂದರೆ ಈ ಕಮಮರೇಷನ್ ಡೇ ಇತ್ತು ಇನ್ನೊಂದು ವಾರಕ್ಕೆ. ಟಫ್ ಸಿಚುವೇಶನ್. ಯಾಕಂದರೆ ಸ್ಟಾಫಲ್ಲಿ ನಮ್ಮ ಆಫೀಸರ್ಗೆ ನಮಗೇನೆ ರಕ್ಷಣೆ ಇದಾಗಿದೆ ಆ ಥರ ಭಾವನೆ ಬಂದಾಗ ಎಷ್ಟೋ ಸಾರಿ ಸರ್ ಕೆಲವೊಂದು ಸಂದರ್ಭದಲ್ಲಿ ಯಾರನ್ನೋ ಅಕ್ಯೂಸ್ಡ್ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅಥವಾ ಇಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇರುವಂಥದ್ದು ಬೆಂಗಳೂರು ಸಿಟಿಲಿನಲ್ಲೇ ಈ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ನೈಜೀರಿಯನ್ ಪ್ರಜೆಗಳನ್ನ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಟೈಮಲ್ಲಿ ಪೊಲೀಸಿಗೆ ಬಂದ ಮೇಲೆ ಹಲ್ಲೆ ಆಗುವಂಥದ್ದು ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಮನೆಯವ್ರು ಎಷ್ಟು ಟೆನ್ಷನ್ ಆಗಲ್ಲ ಸರ್? ನಿಮಗೆ ಗಾಯ ಆಗುತ್ತೆ, ರಕ್ತ ಬರುತ್ತೆ, ನಿಮಗೆ ರಕ್ಷಣೆ ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಅದು ಶಾಕಿಂಗ್. ಅದು ಇಲ್ಲಿ ಏನಾದರೂ ಸ್ಮಾಲ್ ಮಿಸ್ಟೇಕ್ ಏನಾಯ್ತಂದರೆ ನಾವು ನಾವು ಹಿಡ್ಕೊಳಕ್ಕೆ ಹೋಗ್ತೀವಿ, ಸ್ವಲ್ಪ ನಾವು ಆ ಟೈಮಲ್ಲಿ ಸಿಚುವೇಶನ್ ನೋಡಿಕೊಂಡು ನಾವು ಇದು ಮಾಡಬೇಕು. ಯಾಕಂದರೆ ಪಾಪ ಅವ್ರೇನಂದರೆ ಅವ್ನು ಹಿಡ್ಕೋಬೇಕಂತ ಒಂದೇ ಇತ್ತು ಮೈಂಡಲ್ಲಿ. ಬಟ್ ನಾವು ಹಿಡ್ಕೊಳ್ಳುವಾಗ ಅವ್ರ ಕಡೆ ಏನಿದೆ, ಅವ್ರ ವೆಪನ್ ಏನಿದೆ ಅಂತ ಗೊತ್ತಿರಲಿಲ್ಲ. ಸೊ ಈ ಜಗದೀಶ್ಗೆ ಏನಾಯ್ತು ಅಂದರೆ ಈ ಜಗದೀಶು ಅವ್ರ ಟೀಮು ಎಲ್ಲಿ ಬಂದೇನೋ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವ್ರು ಓಡಿ ಹೋಗೋ ಸಮಯದಲ್ಲಿ ಏನು ಮಾಡ್ತಾನೆ, ಒಂದು ಸೈಡಿಂದ ಸ್ಟಾಫ್ ಹೋಗ್ತಾರೆ, ಇನ್ನೊಂದು ಸೈಡಿಂದ ಜಗದೀಶ್ ಇವ್ರು ಹೋಗ್ತಾನೆ, ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ. ಸಬ್ ಇನ್ಸ್ಪೆಕ್ಟರ್ ಹೋದ ಸಮಯದಲ್ಲಿ ಅವ್ರು ಓಡಿ ಹೋಗೋ ಸಮಯದಲ್ಲಿ ಈ ಗನ್ ತೊಗೊಂಡು ಸ್ಟಾಪ್ ಆಗಿರೋದೇ ನಾವು ಶೂಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ನು ನಿಲ್ತೋಗ್ತಾನೆ. ಆವಾಗ ಪಾಪ ಇವ್ರು ಹೋಗಿ ಹಿಡ್ಕೊಳ್ತಾರೆ, ಹಿಂಗೆ ಕೈಯಿಂದ ಹಿಡ್ಕೊಂಡಾಗ ಇವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇದರಲ್ಲಿ ಅವನ ಯಾಕಂದರೆ ಅವ್ರಿಗೆ ವೆರಿ ಸಿನ್ಸಿಯರ್ ಆಫೀಸರ್, ಅವ್ನು ಹಿಡ್ಕೋಬೇಕಂದ್ರೆ ಉದ್ದೇಶದ ಆ ಟೈಮಲ್ಲಿ ಇವ್ರ ಕಡೆ ಏನಾದರೂ ಹಾರ್ಮ್ ಮಾಡಬಾರ್ದು ಅಂತ ಹೇಳಿ ಗೊತ್ತಿಲ್ಲ. ಆ ಸ್ಟಾಫ್ ಬರ್ತಾ ಇದ್ದ ಸಮಯದಲ್ಲಿ ಇವರು ನೈಫ್ ತೊಗೊಂಡು ನೈಫಿಂದ ಆ ಪಕ್ಕದಲ್ಲಿ ಗಟರ್ ಇತ್ತು, ಅದೇ ಡ್ರೈನೇಜ್ ಇತ್ತು. ಇದರಲ್ಲಿ ಬಿದ್ದ ಮೇಲಿಂದ ಸ್ಟ್ಯಾಪ್ ಮಾಡಿ ಇದಾಗಿದೆ. ಆ ಕೇಸ್ನಲ್ಲಿ ಕನ್ವಿಕ್ಷನ್ ಆಯಿತು ಲಾಸ್ಟ್ ಇಯರ್ ಅವರಿಬ್ಬರಿಗೆ ಪನಿಷ್ಮೆಂಟ್, ಕ್ಯಾಪಿಟಲ್ ಪನಿಷ್ಮೆಂಟ್ ಆಯಿತು ಇವರಿಗೆ. ಇದು ಮಾಡಿದವ್ರ ಮೇಲೆ ಅದು ಕೇಸ್ ಕನ್ವಿಕ್ಷನ್ ಆಗಿದೆ. ಬಟ್ ಏನಂದರೆ ಅದಾದ ನಂತರ ಫ್ಯಾಮಿಲಿ ಇಮೋಷನ್ಸು ಮತ್ತು ಅಲ್ಲಿಂದ ನಾವು ಮತ್ತು ಯಾಕಂದರೆ ಮನೆಯಲ್ಲಿ ಯಾಕಂದರೆ ನನಗೆಲ್ಲ ಪರಿಚಯ ಆಗಿತ್ತು, ಅವ್ರ ಅಂತ ಪರಿಚಯ ಆದರು. ಸೊ ಆ ಇಮೋಷನ್ಸು ಅದೇನಂದರೆ ಈ ಕೇಸಲ್ಲಿ ಕೇಸ್ ಡಿಟೆಕ್ಷನ್ ಒಂದು, ಬಟ್ ನನ್ನ ಸ್ವಂತ ಲೈಕ್ ಇದು ಫ್ಯಾಮಿಲಿ ಮೆಂಬರ್ ಥರ ಇದಾಗಿ ಹೋಗಿದ್ದಾರೆ. ಹಾಂ. ಸೊ ಇದು ಏನಂದರೆ ಆನ್ ಡ್ಯೂಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಳ್ಳೆ ಆಫೀಸರ್,
ಅದು ನಾವು ನಮ್ಮ ಕಡೆಯಿಂದ ಪೋಸ್ಟಿಂಗ್ ಆಗಿದ್ದು ಅವ್ರಿಗೆ ಆ ಸಮಯದಲ್ಲಿ ನಾವು ಒಳ್ಳೆ ಆಫೀಸರ್ ಅಂತ ಹೇಳ್ಬಿಟ್ಟು ನಾವು ಹಾಕೊಂಡಿದ್ದು ಆಫೀಸರ್. ಸೊ ಅದು ಸ್ವಲ್ಪ ಇದಿತ್ತು. ಈ 2 ಕೇಸಸ್ ಲೈಕ್ ರಿಯಲಿ ಲೈಕ್ ಇದು ಇದಕ್ಕಿಂತ ಚಾಲೆಂಜಿಂಗ್ ಕೇಸಸ್ ಇನ್ನೂ ಇದ್ದಾವೆ. ಬಟ್ ಈಗ ಈ 2 ಕೇಸಲ್ಲಿ ಏನಂದ್ರೆ ಪೊಲೀಸಿಂಗ್ ಆಸ್ ವೆಲ್ ಆಸ್ ಇಮೋಷನ್ ಆಸ್ ವೆಲ್ ಆಸ್ ಟೆನ್ಷನ್ ಎಲ್ಲ ಸೇರಿದಾಗೆ. ಸೊ ಈ 2 ಕೇಸಸ್ ಡೆಫಿನೆಟ್ಲಿ ಇದು. ಆ ನಂತರ ನಾನು ಇನ್ನೊಂದು ಚಿಂತಾಮಣಿಯಲ್ಲಿ ದೊಡ್ಡ ಕೇಸ್ ಮಾಡಿದೆ. ಒಂದೇ ಕ್ಲೂಲೆಸ್ ಕೇಸ್, 2 ಬಾಡೀಸ್ ಬರಿ ಮಾಡಿ ಹೋಗ್ಬಿಡ್ತಾರೆ ಮರ್ಡರ್ ಮಾಡಿ, ಬಟ್ ಏನೆಲ್ಲ ಮೈ ಮೇಲೆ ಏನೂ ಇರಲ್ಲ. ಸೊ ಮಳೆ ಬಂದ್ಬಿಟ್ಟು ಒಂದು ಕೈ ಹೊರಗಡೆ ಬರುತ್ತದೆ, ಯಾಕಂದ್ರೆ ಅಷ್ಟು ಡೆಪ್ತ್ ಇರಲ್ಲ, ರೋಡ್ ಸೈಡ್ ಇದರಲ್ಲಿ ಬರಿ ಮಾಡಿ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಹೋಗಿ ತೆಗೆದ್ರೆ 2 ಬಾಡಿ ಇರುತ್ತದೆ, ಬಾಡಿ ಮೇಲೆ ಒಂದು ಬಟ್ಟೆ ಗಿಟ್ಟೆ ಏನೂ ಇರಲ್ಲ. ಆ ಕ್ಲೂಲೆಸ್ ಕೇಸ್ ತಗೊಂಡು ಆ ಟೈಮಲ್ಲಿ ಇವತ್ತಿನ ದಿನಗಳಲ್ಲಿ ಏನಂದ್ರೆ ನಿಮಗೆ ಲೊಕೇಶನ್ ಇದು ನಮ್ಮ ಟವರ್ ಡಂಪ್ ಟೆಕ್ನಿಕಲ್ ಎಲ್ಲ ಇಂಪ್ರೂವ್. ಆವಾಗ ಏನಂದ್ರೆ ನಾವು ಟವರ್ ಲೊಕೇಶನ್ ತಗೊಳಕ್ಕೆ ಒಂದೊಂದು ಸಿಮ್ ಮೊಬೈಲಲ್ಲಿ ಹಾಕ್ಬಿಟ್ಟು ಟವರ್ ತಗೊಂಡು ಮ್ಯಾನ್ಯುಯಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇತ್ತು. ಸೊ ಎಲ್ಲ ತಗೊಂಬಂದು ನಾನು ನಮ್ಮ ಟೀಮ್ ಎಲ್ಲ ಆಗಿಬಿಟ್ಟು ಆಫ್ಟರ್ 3 days ಯಾವ ಕ್ಲೂ ಸಿಕ್ತು, ಆ ಕ್ಲೂ ಮೇಲೆ ವರ್ಕ್ ಮಾಡಿ ಐ ಥಿಂಕ್ 12 ಕೇಸಸ್ ಡಿಟೆಕ್ಟ್ ಆಗಿದ್ದಾವೆ. 18 ಜನ ಮರ್ಡರ್ ಮಾಡಿದ್ದಾರೆ. 18 ಜನ. ಎಷ್ಟು ಜನ ಅಕ್ಯೂಸ್ಡ್ 10-11 ಜನ ಏನಿದ್ರು. ಯಾವ ಉದ್ದೇಶ ಸರ್? ಉದ್ದೇಶ ಏನು ಡೆಕಾಯ್ಟ್. ಓಕೆ. ಈ ನಮ್ಮ ಲಾರಿಗಳ ಟ್ರಕ್ಗಳಲ್ಲಿ ಮೆಟಲ್ಸ್ ಹೋಗ್ತದಲ್ಲ, ಕಾಪರು, ಅಲ್ಯೂಮಿನಿಯಂ, ಅದು ಹೋದಾಗ ಅದು ಅಡ್ಡಗಟ್ಟಿ ಒಳಗಡೆ ಹತ್ತು ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಲಾರಿ ತೊಗೊಂಡು ಹೋಗಿ ತಮಿಳ್ನಾಡಿನಲ್ಲಿ ಇಂಜನ್ ನಂಬರ್, ಚಾಸಿಸ್ ನಂಬರ್ ಚೇಂಜ್ ಮಾಡಿ ಸಾಯಿಲ್ ಮಾಡೋದು, ಮೆಟೀರಿಯಲ್ ಸೇಲ್ ಮಾಡೋದು. ಅದರಲ್ಲಿ ಡ್ರೈವರು, ಕ್ಲೀನರ್ ಇದ್ರೆ ಇಬ್ಬರು ಮರ್ಡರ್ ಮಾಡಿ ಬೇರೆ ಬೇರೆ ಕಡೆ ಬರಿ ಮಾಡೋದು. ಸೊ 18 ಮರ್ಡರ್ಸು, 12 ಕೇಸಸ್. ಅದು ಕಂಪ್ಲೀಟ್ ಆವಾಗ ಹೇಳಿದ್ದು ತಮಿಳ್ನಾಡಿನಲ್ಲಿ ಸುಮಾರು ದಿನ ರೆಗ್ಯುಲರ್ ಆಗಿ ಬೆಳಿಗ್ಗೆ 2 ದಿವಸಕ್ಕೆ ಒಂದ್ಸಾರಿ ಹೋಗಿ ಇದು ಮಾಡ್ತಾಯಿದ್ದೆ. ಯಾಕಂದರೆ ಇದೆಲ್ಲ ರಿಕವರಿ ಮಾಡೋದು, ಕೆಲವು ಕಡೆ ನಾವು ಎಕ್ಸ್ಯೂಮ್ ಮಾಡಿಬಿಟ್ಟು ಬಾಡಿ ಎಲ್ಲಿ ಬರಿ ಮಾಡಿದ್ರು ಬಾಡಿ ಮಲ್ಲಿ ತೆಗೆಸಿ ಮತ್ತು ಇದೆಲ್ಲ ಮಾಡಿದೆಲ್ಲ ಸುಮಾರು ಮಾಡಿದ್ದೀವಿ. ಮೇನ್ಲಿ ಅದು ಆಂಧ್ರ, ತಮಿಳ್ನಾಡು ಆ್ಯಂಡ್ ಕರ್ನಾಟಕ, ಈ 3 ಸ್ಟೇಟಲ್ಲಿ ಆಗಿದೆ ಕೇಸಸ್ಸು. ಇಂಥದ್ದು ಕೇಸಸ್ಸು ಮಾಡಿದ್ದೀವಿ. ಬಟ್ ಆ ಫಸ್ಟ್ ಹೇಳಿದ 2 ಕೇಸ್ಗಳೇನೆಂದರೆ ಅದು ಸ್ವಲ್ಪ ಎಸ್ಪೆಷಲಿ ಜಗದೀಶ್, ನಮ್ಮ ಸಬ್ ಇನ್ಸ್ಪೆಕ್ಟರ್ ಯಾರಿದ್ದಾರೋ, ಅದು ಅಂತೂ ನಮ್ಮ ತುಂಬ ವೆರಿ ಪೇನ್ಫುಲ್ ಕೈಂಡ್ ಆಫ್ ಇದು. ಎಸ್ ಸರ್. ಸರ್, ಇಷ್ಟೊತ್ತರೆಗೂ ಪೊಲೀಸಿಂಗ್ ಬಗ್ಗೆ ಮಾತಾಡಿದ್ವಿ. ಸ್ವಲ್ಪ ಫ್ಯಾಮಿಲಿ ವಿಷಯಕ್ಕೆ ಬರೋಣ. ಆವಾಗಲೇ ಹೇಳ್ತಾ ಇದ್ರಿ ಸರ್, 24 ಪೊಲೀಸಿಂಗ್ ಅಂತಂದರೆ 24/7 ನಿಮ್ಗೆ ಯಾವುದೇ ರಜಾ ಇರಲ್ಲ, ಹಬ್ಬ ಹರಿದಿನ ಇರಲ್ಲ. ಎಸ್ಪೆಷಲಿ ನಮ್ಮ ಮೀಡಿಯಾದವ್ರಿಗೂ ಕೂಡ ಯಾವ ಹಬ್ಬ ಏನಿಲ್ಲ, ಎಲ್ಲ ಹಬ್ಬ ಮಾಡ್ತಾ ಇದ್ರೆ ಪೊಲೀಸ್ನವರು, ಮೀಡಿಯಾದವರು ನಾವು ಕವರೇಜ್ ಮಾಡ್ತಾ ಇರ್ತೀವಿ, ನೀವು ಸೆಕ್ಯೂರಿಟಿ ನೋಡ್ತಾ ಇದ್ದಿರುತ್ತೆ, ಕಾನೂನು ಸುವ್ಯವಸ್ಥೆ ನೀವು ಕಾಪಾಡಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ದೇನೆ ನಿಮ್ ಕೆಲಸ ಸಾಧ್ಯನೇ ಇಲ್ಲ ಸರ್. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಮೇಡಮ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಮಕ್ಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಸರ್, ಲವ್ ಸ್ಟೋರಿ ಹೇಳ್ತಾ ಇದ್ರಿ, ಇಂಟರಪ್ಟ್ ಮಾಡಿದೆ ನಾನು, ಪ್ಲೀಸ್ ಕಂಟಿನ್ಯೂ ಸರ್. ಲವ್ ಸ್ಟೋರಿ ಹೇಳ್ತೀನಿ. ಬಟ್ ಏನಂದ್ರೆ ನಾವು ನಿಮ್ಗೆ ಹೇಳಿದ್ದೀನಿ, ನಾನು ಇಂಜಿನಿಯರಿಂಗ್ವರೆಗೂ ಓದಲಿಕ್ಕೆ ನಮ್ಮ ತಾಯಿ ಕಾರಣ. ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್, ಯಾಕಂದರೆ ಆ ಹಳ್ಳಿಯಿಂದ ಸ್ಕೂಲ್ಗೆ ಹೋಗಿ ಓದ್ಕೊಂಡು ಆ ಬ್ಯಾಕ್ಗ್ರೌಂಡಿಂದ ಫಿನಾನ್ಷಿಯಲಿ ಆಗಲಿ ಬೇರೆ ರೀತಿಯಲ್ಲಿ ಇಂಜಿನಿಯರಿಂಗ್ವರೆಗೂ ಬಂದು ಗೌರ್ಮೆಂಟಲ್ಲಿ ಓದೋದು, ಆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಮೈ ಫಾದರ್ ಆ್ಯಂಡ್ ಮದರ್ ಇಬ್ಬರು ಪಾಪ ಕಷ್ಟಪಟ್ಟು ಓದಿದ್ದಾರೆ. ಬಟ್ ಜಾಬ್ ಬಂದ ನಂತರ UPSC ಮೇಲಿಂದ ಏನಾಗಿದೆ, ಆ ಜಾಬ್ ಬಂದು ನಾವು ಫ್ಯಾಮ್ಲಿ ಸಮಯದಲ್ಲಿ ನನ್ನ ವೈಫ್ ಜೊತೆ ಫ್ರೆಂಡ್ಶಿಪ್ ಆದ ನಂತರ ಮದುವೆ ಮಾಡ್ಕೋಬೇಕಂತ ಇದಿತ್ತು. ಬಟ್ ನಮ್ಮಿಬ್ಬರದು ಬೇರೆ ಬೇರೆ ಕಮ್ಯುನಿಟಿ ಇತ್ತು, ಅದು ಆ ಡಿಫಿಕಲ್ಟೀಸ್ನೂ ಇತ್ತು. ಸೊ ಅದ ನಂತರ ಇಬ್ಬರು ಮದುವೆ ಮಾಡ್ಕೊಂಡ ನಂತರ ಏನಾದರೂ ಸಾಧಿಸಬೇಕು ಅಂತ ಆಲ್ರೆಡಿ ಸ್ವಲ್ಪ ಇದಿತ್ತು, ಏನಾದರೂ ಮಾಡಬೇಕಂತ. ಈ ಮದುವೆ ಆದ ನಂತರ ಸ್ವಲ್ಪ ಡಬಲ್ ಇದು ಬಂತು ನಮಗೆ. ಅದಾದ ನಂತರ ಕಂಪ್ಲೀಟ್, ಯಾಕಂದರೆ ನನ್ನ ಫಸ್ಟ್ ಸರ್ವಿಸ್ ಬರೋಕ್ಕೆ ಮುಂಚೆನೇ ನನ್ನ ಮಗ ಹುಟ್ಟಿದೆ. ಯಾಕಂದರೆ ಆಲ್ರೆಡಿ ಜಾಬ್ ಮಾಡ್ತಾ ಮಗ ಹುಟ್ಟಿದೆ. ಬಟ್ ಮದುವೆ ಆದ ನಂತರ ಬೆಳಗಿಂದ ಸಾಯಂಕಾಲವರೆಗೂ ಆಫೀಸಲ್ಲಿ ಕೆಲಸ ಮಾಡಿ 5:30 ಗಂಟೆಗೆ ಆಫೀಸಿಂದ ಬಂದು 1-2 hours 1.5 hour ವೈಫ್ ಜೊತೆ ಇದ್ದು ರಿಮೈನಿಂಗ್ ಮತ್ತೆ ಹೋಗಿ ನೈಟ್ 2ವರೆಗೆ ಲೈಬ್ರರಿಗೆ ಹೋಗಿ ಬರ್ತಾಯಿದ್ದು. ಸೊ ಈ ಕಾಲದಲ್ಲಿ ವೈಫು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಬಿಟ್ಟು ಓದಲಿಕ್ಕೆ ಬಿಡುವುದಂದ್ರೆ ತುಂಬ ಕಷ್ಟ. ಯಾರು ಬಿಡ್ತಾರೆ ಸರ್? ಯಾರು ಬಿಡಲ್ಲ. ಅದು ಸೊ ಅವ್ರಿಗೂ ಏನಾಗಿದೆ ಅಂದರೆ, ನಾವು ಸ್ವಲ್ಪ, ಯಾಕಂದರೆ ನಾವು ಇದು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಏನಾದರೂ ಸಾಧಿಸಬೇಕು ಅಂತ ಹೇಳಿಬಿಟ್ಟು ಕಂಪ್ಲೀಟ್ 100% ಕೋಆಪರೇಷನ್ನು ನಮ್ಮ ವೈಫ್ ಕಡೆಯಿಂದ. ನಿಜವಾಗ್ಲೂ ಹಾನೆಸ್ಟ್ಲಿ ಏನಂದರೆ, ಇವತ್ತು ಆದಮೇಲೆನೂ ಮತ್ತೆ ಫಸ್ಟ್ ಮಗ ಹುಟ್ಟಿದ ಆದಮೇಲೆ ಮತ್ತೆ ಸೆಂಟ್ರಲ್ ಸರ್ವಿಸ್ ಬಂತು. ಸೆಂಟ್ರಲ್ ಸರ್ವಿಸ್ ಬಂದ ನಂತರ ನನಗೆ ಮತ್ತೆ ಮಗಳು ಆದರು. ಅದಾದ ಮತ್ತೆ ಅಟೆಂಪ್ಟ್ ಮಾಡುವಾಗೂ ಅಷ್ಟೇ ಇದಿತ್ತು. ಬಟ್ ಎವ್ರಿ ಟೈಮ್ ನಾನು, ಯಾಕಂದರೆ ಫೇಲ್ಯೂರ್ಸು ಆಗಿದ್ದೀವಿ. ನಾನು ತಮಗೆ ಹೇಳಿದ್ದೀನಿ, ನನಗೆ ಫೇಲ್ಯೂರ್ ಮಧ್ಯದಲ್ಲಿ ನಾವೇನು
ಬರೆದು ಇಮಿಡಿಯೇಟ್ಲಿ ಬಂದಿಲ್ಲ. ಫೇಲ್ಯೂರ್ ಆಗುವ ಸಮಯದಲ್ಲಿ ಸ್ವಲ್ಪ ನನಗೆ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದ್ದ ಸಮಯದಲ್ಲಿ ಬಿಟ್ಟು ನಾವೇನಾದರೂ ಹೋಗ್ಬಿಡೋಣ US ಏನಾದರೂ ಹೋಗ್ಬಿಡೋಣ ಅಂತ. ಆವಾಗ ಆಪರ್ಚುನಿಟಿ ಚೆನ್ನಾಗಿತ್ತು US ಹೋಗಲಿಕ್ಕೆ. ಬಟ್ ಇಲ್ಲ ನಿಮಗೆ ಬರುತ್ತೆ ನೀವು ಅಂತ ಹೇಳಿಬಿಟ್ಟು ಪ್ರೋತ್ಸಾಹ ಮಾಡಿ ಏನು ಎಷ್ಟು ಕಷ್ಟ ಬಂದು, ಈಗಂದರೆ ನನ್ನ ಬ್ರದರ್ ಸಿಸ್ಟರ್ದು ಫ್ಯಾಮಿಲಿದು ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ನನ್ನ ವೈಫೇ ತೊಗೊಂಡು, ಸೊ ಅದು ತೊಗೊಂಡು ನೀವು ಓನ್ಲಿ ಅದ್ರ ಮೇಲೆ ಓದೋ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ಬಿಟ್ಟು ಎಂಕರೇಜ್ ಮಾಡಿದ್ದಾರೆ. ಸೊ ಅದಾದ ನಂತರ ಆ ಕಂಪ್ಲೀಟ್ ಅವರು ಸ್ಯಾಕ್ರಿಫೈಸು ಅವ್ರ ಹಾರ್ಡ್ ವರ್ಕಿಂದ ನಾನು ಓದ್ತಾ ಇದ್ದು, ಬಟ್ ರಿಮೈನಿಂಗ್ ರೆಸ್ಪಾನ್ಸಿಬಲ್ ತೊಗೊಂಡಿದ್ದಕ್ಕೆ ನನಗೆ ಇದು ಸ್ವಲ್ಪ ಸುಲಭವಾಗಿ ಅಂದರೆ ಓದೋಕ್ಕೆ ಒಳ್ಳೆ ಟೈಮ್ ಸಿಕ್ತು. ಯಾಕಂದರೆ ಮೈಂಡಲ್ಲಿ ಆ ಪ್ರೆಷರ್ ಇರಲಿಲ್ಲ. ಯಾಕಂದರೆ ಫ್ಯಾಮಿಲಿದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನನಗೆ ಸ್ವಲ್ಪ ಆ ವಿಷಯದಲ್ಲಿ ಟೆನ್ಷನ್ ಇಲ್ಲ. ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತದೆ, ಬಟ್ ಅಲ್ಲಿಂದ ಸ್ವಲ್ಪ ಸಣ್ಣ ಪುಟ್ಟ ಸಾಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ತಾ ಇತ್ತು. ಸೊ ಅದು ಅವರು ಮಾಡಿದ್ದು. ಅದಾದ ನಂತರ ಈಗ ಸರ್ವಿಸ್ ಬಂದ ಮೇಲೂ ಈಗಲೂ ಅದೇ ರೀತಿಯಲ್ಲಿ ಈಗಲೂ ನನ್ನ ಮದರ್ ಫಾದರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ನನ್ನ ವೈಫ್ ನೋಡ್ಕೊಳ್ತಾರೆ. ಸೊ ನನಗೇನೆಂದರೆ ನಾನು ಬಟ್ ನೀವು ಪೋಸ್ಟಿಂಗ್ಸ್ ಹೇಳಿದ್ದು ನೋಡಿದ್ರೆಲ್ಲ ಕಂಪ್ಲೀಟ್ಲಿ ಬ್ಯುಸಿ ಇರುವ ಪೋಸ್ಟಿಂಗ್ಸೇ ಸಿಗ್ತವೆ. ಯಾಕಂದರೆ DCP ವೆಸ್ಟ್ ಆಗಲಿ, ಬ್ಯಾಂಗ್ಳೂರಲ್ಲಾಗಲಿ, ರಾಮನಗರ ಆಗಲಿ, ಹುಬ್ಳಿ ಆಗಲಿ, ಪ್ರೆಸೆಂಟ್ ಪೋಸ್ಟಿಂಗ್ ಆಗಲಿ. ಸೊ ಈ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಆಗಲಿ, ಅವ್ರ ಎಡ್ಯುಕೇಷನ್ ಆಗಲಿ, ಏನಾದರೂ ಕಂಪ್ಲೀಟ್ಲಿ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಅದು ಹೊರ್ಕೊಂಡು. ನನ್ನ ಮಗ ನ್ಯಾಷನಲ್ ಸ್ಕೂಲಲ್ಲಿ ಅಡ್ಮಿಷನ್ ಬಂದು ಇದು ಮಾಡಿದ್ದಾರೆ, ಮತ್ತು ಮಗಳಿಗೆ ಈಗ NITನಲ್ಲಿ ಸೀಟ್ ಬಂತು. ಅದು ಇಬ್ಬರದು ಕಂಪ್ಲೀಟ್ ಹಿಂದೆ ಬಿದ್ದು ಓದಿಸಿ ಎಲ್ಲ ಮಾಡೋದು ಕಾರಣ ನನ್ನ ವೈಫೇ ಅದು. ಸೊ ಅವರು ನನ್ನ ಮೇಲೆ ನನಗೆ ನಮ್ಮ ಫ್ಯಾಮಿಲಿನ ಅದೇ ಹೇಳ್ತಾರೆ, ನೀವು ಫಸ್ಟ್ ಮದುವೆ ಮಾಡ್ಕೊಂಡು ಗಂಡನ ಓದಿಸಿದಮ್ಮ, ಈಗ ಮಕ್ಕಳನ್ನ ಓದಿಸ್ತಾ ಇದೆಯಾ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಕಂಪ್ಲೀಟ್ ಅವ್ರ ಕೋಆಪರೇಷನ್ ಅಂದರೆ ಮಕ್ಕಳು ಈಗ ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ವೈಫ್ದು ಇದು ಇದೆ, ಸ್ಯಾಕ್ರಿಫೈಸ್ ಅನ್ಬೋದು, ಅವ್ರ ಕೋಆಪರೇಷನ್ ಅನ್ಬೋದು ಇದೆ. ಅದಾದ್ಮೇಲೆ ಬ್ಯಾಲೆನ್ಸಿಂಗ್ ಏನಾದರೂ ಸರ್ ನಮಗೇನಂದರೆ, ನಾನು ಟಿಪಿಕಲ್ ಆಗಿ ಆಫೀಸ್ ನಮ್ಮ ಏರಿಯಾಯಲ್ಲಿರ್ತೋ ಅದು ಏರಿಯಾ, ಅದಾದ ನಂತರ ನಾನು ಮನೆಗೆ ಹೋಗ್ತೇನೆ. ನನಗೆ ಮನೆಗೆ ಹೋಗಿ ನಮಗೆ ನೈಟ್ 1 or 2 hour ವಾಟೆವರ್ ಟೈಮ್, ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡ್ತೇವೆ. ಆ 1 or 2 hour ಇದ್ದರೆ 4 ಜನ, 2 ಮಕ್ಕಳು, ನಾನು, ನನ್ನ ವೈಫು. ಹೊರಗಡೆ ಹೋದ್ರೂ ಎಲ್ಲಿ ಹೋದ್ರೂ ಸಹ, ಎಲ್ಲಿ ಹೊರಗಡೆ ಹೋದ್ರೂ ರೆಸ್ಟೋರೆಂಟ್ಗೆ ಹೋದ್ರೂ ಮನೆಯಲ್ಲಿದ್ದೂ ಸಹ 4 ಜನ ಎಲ್ಲಿ ಯಾವಾಗ ನೋಡಿ ಮನೇಲಿದ್ದಾಗ ಒಂದೇ ಕಡೆದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಬಿಗಿನಿಂಗಲ್ಲಿ ಸ್ವಲ್ಪ ಅವ್ರಿಗೇನೆಂದರೆ ನಾನು ಲೇಟಾಗಿ ಹೋಗ್ತಾ ಇದ್ದ, ಬಿಕಾಸ್ ಫಸ್ಟ್ ಪೋಸ್ಟಿಂಗ್ ಬ್ಯಾಂಗ್ಳೂರು ಗ್ರಾಮಾಂತರದಿಂದ ಸ್ವಲ್ಪ ಇದಾಗ್ತಾಯಿದ್ದು. ಬಟ್ ಆಗ ಆಫ್ಟರ್ ಸಮ್ ಟೈಮ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ನಾವು ನೇಚರ್ ಆಫ್ ಜಾಬ್ ಎಲ್ಲ ಅರ್ಧ ಆಗಿದೆ. ಸೊ ನೇಚರ್ ಆಫ್ ಜಾಬ್ ಅರ್ಧ ಆದಮೇಲೆ ಏನಂದರೆ ಕೆಲವು ಸಾರಿ ನೈಟ್ 10-11ಗೆ ಮನೆಗೆ ಹೋದ ನಂತರ ಮತ್ತೇನೋ ಇನ್ಸಿಡೆಂಟಾಗಿ ಮತ್ತೆ ವಾಪಸ್ ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರೋ ಇನ್ಸಿಡೆಂಟು ಸುಮಾರು ಆಗಿದ್ದೇವೆ. ಸೊ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಮನೆಗೆ ರೀಚ್ ಆದ ನಂತರ ಮತ್ತೆ ವಾಪಸ್ ರಿಟರ್ನ್ ಫ್ಲೈಟಲ್ಲಿ ಬಂದಿದ್ದ ಇನ್ಸಿಡೆಂಟ್ಗಳು ಇದ್ದಾವೆ. ಬೇರೆ ಪ್ಲ್ಯಾನ್ ಮಾಡ್ತೀವಿ, ಮಗನೇನೋ ಬರ್ಡೇ ದಿನ ಪ್ಲ್ಯಾನ್ ಮಾಡ್ತೀವಿ, ಹೋಗೋಕ್ಕೆ ಮುಂಚೆ ಏನೋ ಇನ್ಸಿಡೆಂಟ್ ಆಗೋಗುತ್ತೆ. ಸೊ ನಾನು ಬರ್ತಾ ಇಲ್ಲ ಅಂತ ಹೇಳಿದರೆ ಅವರು ಜಾಸ್ತಿ ಬೇಜಾರು ಮಾಡ್ಕೊಳ್ಳೋ, ಸ್ವಲ್ಪ ಇರುತ್ತದೆ ಫೀಲ್, ಬಟ್ ಏನಂದರೆ ದೇ ಅಂಡರ್ಸ್ಟ್ಯಾಂಡ್. ಮೈ ಬೋತ್ ಚಿಲ್ಡ್ರನ್ ಆ್ಯಂಡ್ ವೈಫ್ ಎಲ್ಲರಿಗೂ ಅರ್ಥ ಮಾಡ್ಕೊಳ್ತಾರೆ. ಸೊ ಆ ಕೋಆಪರೇಷನ್ ನಮಗೆ ಪ್ರೊಫೆಷ್ನಲಿ ನಮ್ಗೆ ಯಾವಾಗೂ ಎಫೆಕ್ಟ್ ಆಗಿಲ್ಲ. ಯಾಕಂದರೆ ರಿಮೈನಿಂಗ್ ಟೈಮ್ ಯಾವಾಗ ಸಿಗುತ್ತೋ ಆ ಟೈಮ್ ನಾವು ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡ್ತೀವಿ. ಸೊ ಅವ್ರಿಗೆ ಗೊತ್ತು ಏನಾದರೂ ಅಪ್ಪ ಟೈಮ್ ಸಿಕ್ಕಿದ್ರೆ ನಮ್ಮ ಜೊತೆಯಲ್ಲಿ ಸ್ಪೆಂಡ್ ಮಾಡ್ತಾರಂತೆ. ಸೊ ಅವ್ರು ಯಾವಾಗೂ ಅದು ಇರಲ್ಲ. ಕೆಲವು ಸಾರಿ ಈಗ ನಾವು ಕೆಲವು ಸರಿ ಬಿಕಾಸ್ ಆಫ್ ನೇಚರ್ ಆಫ್ ಜಾಬ್ ಹಳ್ಳಿಗೆ ಹೋದರೆ ನಮ್ಮ ಸ್ವಂತ ಸ್ಟೇಟಲ್ಲಿ ಸ್ವಂತ ಊರಲ್ಲಿ ಮದುವೆಗಳಿದ್ದರೆ ನನ್ನ ವೈಫೇ ಹೋಗಿ ಅಟೆಂಡ್ ಮಾಡ್ತಾರೆ, ನಾವು ಹೋಗೋಕ್ಕೆ ಆಗಲ್ಲ. ಸೊ ಫ್ಯಾಮ್ಲಿದು ಎಲ್ಲ ಕಂಪ್ಲೀಟ್ಲಿ ಶಿ ಟೇಕ್ಸ್ ಕೇರ್ ಆಫ್. ನಾನು ಮಾತ್ರ ಕಂಪ್ಲೀಟ್ಲಿ ಪ್ರೊಫೆಷ್ನಲ್ಲಿ ಏನು ಕೆಲಸ ಮಾಡಿದ್ಮೇಲೆ. ಸರ್ ಮೇಡಮ್ ಹೆಸರು ಏನಂತ ಸೇವ್ ಆಗಿದೆ ಸರ್ ಫೋನಲ್ಲಿ? ಫೋನಲ್ಲಿ ಬೇರೆ ಇರುತ್ತದೆ. ನಾವು ಮದುವೆ ಆಗೋ ಸಮಯದಲ್ಲಿ ನಾನು ನಾನಿ ಅಂತ ಕರಿತಾ ಇದ್ದು, ಅದು ನಾನಿ ಅಂತಲೇ ಇರುತ್ತದೆ. ಇವಾಗ ಮೇಡಮ್ ನಿಮ್ಮನ್ನ ಏನಂತ ಕರೀತಾರೆ? ನಾನು ಅಂತ ಕರೀತಾರೆ. ಕೆಲವೊಂದು ಸುಮ್ಮನೆ ಒಂದು ಇಷ್ಟೊತ್ತರೆಗೂ ಪೊಲೀಸಿಂಗ್ ಬಗ್ಗೆ ಮಾತಾಡಿದ್ವಿ, ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ. ಜಾಸ್ತಿ ರಮೇಶ್ ಪಾನೋಸ್ ಸರ್ ಜಾಸ್ತಿ ಯೂಸ್ ಮಾಡುವಂತಹ ಮೊಬೈಲ್ ಆ್ಯಪ್ ಯಾವುದು ಸದ್ಯಕ್ಕೆ? ನಾನು ಆ್ಯಪ್ ಜಾಸ್ತಿ ಯೂಸ್ ಮಾಡಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಸ್ವಲ್ಪ
ಹಾಗೆ ನೋಡಿದರೆ ವಾಟ್ಸಪ್ಪೇ ಜಾಸ್ತಿ, ಯಾಕಂದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ಸಪ್ ದ್ವಾರನೇ, ಅಫಿಷಿಯಲ್ ವರ್ಗೂ ಸುಮಾರು ವಾಟ್ಸಪ್ ದ್ವಾರನೇ ಆಗುತ್ತೆ ನಮ್ಮ ಎರಡೂ ಮೊಬೈಲಲ್ಲಿ. ಈಗ ಪರ್ಸನಲ್ ಮೊಬೈಲ್ ತೊಗೊಂಡ್ರೆ ನಾವು ASP ಟೈಮಲ್ಲಿ ತೊಗೊಂಡಿದ್ದು ಮೊಬೈಲ್ ಸ್ಟಿಲ್ ಅದೇ 16 ಇಯರ್ಸಿಂದ ಅದೇ ಇರೋದ್ರಿಂದ ಎಲ್ಲರ ಕಡೆ ಅದೇ ನಂಬರ್ ಇದೆ. ನೀವು ಮೀಡಿಯಾ ಫ್ರೆಂಡ್ಸ್ ಯಾರ ಕಡೆ ನೋಡಿ ನನ್ನ ಪರ್ಸನಲ್ ನಂಬರ್ ಇರುತ್ತದೆ. ಸೊ ಆಫೀಸ್ ನಂಬರ್ ಮೇಲೂ ಸುಮಾರು ನಾವು ವಾಟ್ಸಪ್ ಆ್ಯಪ್ ಮಾಡೋದು ಯೂಸ್ ಮಾಡಿದೆ. ಅದು ಬಿಟ್ಟು ನಾವು ಇನ್ಸ್ಟಾ ನಾವೇನು ಜಾಸ್ತಿ ಏನು ಯೂಸೇ ಮಾಡಲ್ಲ. ನಾನು ವಾಟ್ಸಪ್ ಬಿಟ್ಟು ನಾನು ಯೂಸ್ ನಾವು ಇನ್ಕಮಿಂಗ್ ಔಟ್ ಗೋಯಿಂಗ್ ಆ್ಯಂಡ್ ವಾಟ್ಸಪ್. ಸರ್ IPS ಆಗೋಕ್ಕೂ ಬಿಫೋರ್ ಹೆಲ್ಮೆಟ್ ಇಲ್ಲದೆ ಯಾವಾಗಾರು ಓಡಾಡಿದ್ರೆ? ಬೈಕೇ ಇರಲಿಲ್ಲ. ಬೈಕ್ ಇನ್ನೇನು ಹೆಲ್ಮೆಟ್ ಹೆಲ್ಮೆಟ್ ಎಲ್ಲಿ ಇರ್ತದೆ? ಬೈಕೇ ಇರಲಿಲ್ಲ. ಓಕೆ ಸರ್, ಈಗ ಬಟ್ ಅದಕ್ಕಿಂತ ಬಿಫೋರ್ ಒನ್ ಪಾಯಿಂಟ್ ಆಫ್ ಟೈಮ್ ಬೈಕ್ ಇತ್ತು. ನಾವು ಹೇಳಿದೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೆಂಗೆ ಇತ್ತಂತ. ಸೊ ಮದುವೆ ಆದ ನಂತರ ನಾನು ಮಗು ಹುಟ್ಟ ಮೇಲೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸುಜುಕಿ ಸಾಮ್ರಾಯ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ ತಗೊಂಡಿದ್ದೆ. ಬಟ್ ಆಫ್ಟರ್ ಸಮ್ ಟೈಮ್ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿಬಿಟ್ಟೆ. ಅದು ಬೇರೆ ಇದಕ್ಕೆ ಇದಾಗಬೇಕಾಗಿತ್ತು. ನನ್ನ ಬ್ರದರ್ MBBS ಸೀಟ್ಗೋಸ್ಕರ ಲಾಂಗ್ ಟರ್ಮ್ ಕೋಚಿಂಗ್ ಹೋಗಬೇಕಾಗಿತ್ತು. ಸೊ 20,000 ಇತ್ತು ಕೋಚಿಂಗ್ ಫೀಸ್. ನೆಲ್ಲೂರು ಹೋಗಿ ಕೋಚಿಂಗ್ ತೊಗೋಬೇಕಂತ ಹೇಳಿ ಕೇಳಿದಾಗ ಫಾದರ್ ಕಡೆ ಏನು ಇರಲಿಲ್ಲ. ಸೊ ಅದು ಸೇಲ್ ಮಾಡಿಬಿಟ್ಟು ನನ್ನ ಕಡೆ ತೊಗೊಂಡಿದ್ರಿ, ಅವ್ರಿಗೆ ಫೀಸ್ ಕಟ್ಬಿಟ್ಟೆ. ಸೊ ಅದಾದ ನಂತರ ಮತ್ತೆ ಬೈಕ್ ತೊಗೊಂಡಿಲ್ಲ. ಓಕೆ ಸರ್. ಸರ್ ಕಾಲೇಜಲ್ಲಿ ಇದ್ದಾಗ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಲವ್ ಆಯಿತು? ಇಲ್ಲ, ಆದಮೇಲೆ ಲವ್ ಜಾಬ್ ಮಾಡ್ಬೇಕಾದ್ರೆ ಆದಮೇಲೆ ಜಾಬ್ ಬಂತು. ಜಾಬ್ ಬಂದ ನಂತರ ಸರ್ ನೀವು ಪ್ರಪೋಸ್ ಮಾಡಿದ್ದ ಮೇಡಮ್ ಪ್ರಪೋಸ್ ಮಾಡಿದ್ದು? ನಾನೇ ನಾನು ಪ್ರಪೋಸ್ ಮಾಡಿ 3 ವರ್ಷ ವೆಯ್ಟ್ ಮಾಡಿದ್ದೆ. 3 ವರ್ಷ ಸರ್ ವೇಟಿಂಗ್ ಲಿಸ್ಟಲ್ಲಿ? ವೇಟಿಂಗ್ ಲಿಸ್ಟ್. ಓ ಸರ್, ಅದೇ ರೀತಿ ಲಾಸ್ಟ್ ಕಾಲ್ ಯಾರ್ದು ಸರ್ ಇಷ್ಟೊತ್ತು? ಈಗ ಲಾಸ್ಟ್ ಕಾಲ್ ಯಾರಿಗೂ ಹೋಗಿತ್ತು ನಿಮ್ಮ ಕಡೆಯಿಂದ? ನಿಮಗೆ ಬಂದಿದ್ದ ಕಾಲು ಅಥವಾ ನೀವು ಮಾಡಿದ ಕಾಲ್ ಯಾರಿಗೆ ಲಾಸ್ಟ್? ನನ್ನ ಮಗಳು ಮಾತಾಡಿದ್ರದು ಪರ್ಸನಲ್ ಇದರಲ್ಲಿ. ಅಫಿಷಿಯಲ್ ಬೇರೆ ಬರ್ತದೆ. ಪರ್ಸನಲ್ಲು ನಮ್ಮ ಬೆಳಗಿನ ಸಾಯಂಕಾಲ ಕಾಲ್ ಬರುತ್ತದೆ. ಲಂಚ್ ಆಗಿದೆ ಇದೆಲ್ಲ ನಾವೇ ಒಂದು 50 ಸರಿ ಕಾಲ್ ಮಾಡ್ತೀವಿ ಸರ್. ಅದು ಇರುತ್ತದೆ. ಅದು ಲಾಸ್ಟ್ ಕಾಲ್ ಈಗ ಬರೋಕ್ಕೆ ಮುಂಚೆ ಮಿಸ್ಡ್ ಕಾಲ್ ಇತ್ತು. ಮೀಟಿಂಗ್ನಲ್ಲಿ ಇದ್ದಾಗ ಮಿಸ್ಡ್ ಕಾಲ್ಸ್ ನಾನೇ ಕಾಲ್ ಮಾಡಿದ್ದೆ. ಸೊ ನಾನೇನಂದರೆ ನನ್ನ ಅಭ್ಯಾಸ ಏನಂದರೆ ನಾನು ಮಿಸ್ಡ್ ಕಾಲ್ಸ್ ಇದ್ದರೆ ಮೀಟಿಂಗಲ್ಲಿ ಮತ್ತೆ ನಾನು ಕಾಲ್ ಮಾಡ್ತೀನಿ ಏನಂತ ಹೇಳ್ಬಿಟ್ಟು ಅದು. ಸೊ ಅದು ಕಾಲ್ ಮಾಡಿದ್ದೆ. ರಮೇಶ್ ಸರ್ಗೆ ಫೇವ್ರೇಟ್ ಸ್ಪೋರ್ಟ್ಸ್ ಯಾವುದು? ನಾನು ಸ್ಪೋರ್ಟ್ಸ್ ಅಂದರೆ ಹಿಂದೆ ಬೇರೆ ಇತ್ತು, ಈಗ ಚೇಂಜ್ ಆಗಿದೆ. ಅಲ್ಲಿ ಕಳೆದ 7 ಇಯರ್ಸ್ ಹಿಂದೆ. ಈಗ ಗಾಲ್ಫ್ ಆಡ್ತೀನಿ ನಾನು. ಫಸ್ಟ್ ಶಟಲ್ ಬ್ಯಾಡ್ಮಿಂಟನ್ ಆಡ್ತಾಯಿದ್ದು, ಆ ನಂತರ ಟೆನ್ನಿಸ್ ಆಡ್ತಾಯಿದ್ದು. ಟೆನ್ನಿಸ್ ಆದ ನಂತರ 2017 ಅಂದರೆ 8 ಆಲ್ಮೋಸ್ಟ್ 18 ಗಾಲ್ಫ್ ಆಡೋದು ಶುರು ಮಾಡಿದೆ. ಗಾಲ್ಫ್ ಆಡ್ತೀನಿ ನಾನು. ಓಕೆ ಸರ್, ಬ್ಯಾಕ್ ಟು ಪೊಲೀಸಿಂಗ್. ಸರ್ ಬೆಂಗಳೂರು ಸಿಟಿಗೆ ಬಂದಿದ್ದಾರೆ ಸದ್ಯಕ್ಕೆ. ಬೆಂಗಳೂರು ಸಿಟಿನಲ್ಲಿ ಕ್ರೈಮ್ನಲ್ಲಿ ನೋಡೋದಾದರೆ ಈಗ ಸೈಬರ್ ಕ್ರೈಮ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹಲವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮೊನ್ನೆ ತಾನೇ ನಾವು ಒಂದು ಕೇಸ್ ನೋಡಿದ್ವಿ, ಎಲ್ಲೋ ಕೂತ್ಕೊಂಡ್ಬಿಟ್ಟು ಫಾರಿನಲ್ಲಿ ಕೂತ್ಕೊಂಡು ಹ್ಯಾಕ್ ಮಾಡುವಂಥದ್ದು, ಕೋಟಿ ಹಣ ದೋಚುವಂಥದ್ದು, ಮತ್ತು ಇಲ್ಲೇ ಕೂತ್ಕೊಂಡು ಮೆಸೇಜ್ ಮಾಡುವಂಥದ್ದು, ಡಿಜಿಟಲ್ ಅರೆಸ್ಟು, ಅದರಲ್ಲೂ ಕೂಡ ಎಜುಕೇಟೆಡ್ಗಳೇ ಸಿಕ್ಕಾಪಟ್ಟೆ ಕೂಲ್ ಆಗ್ತಾ ಇರುವಂಥದ್ದು. ಸರ್ ಇದ್ರ ಬಗ್ಗೆ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಪೊಲೀಸರು ಕೆಲಸ ಮಾಡ್ತಾ ಇದೆ. ಬಟ್ ಜನರ ಒಂದು ಬುದ್ಧಿವಂತಿಕೆ ಮತ್ತು ಅವರ ರೆಸ್ಪಾನ್ಸಿಬಿಲಿಟಿ ಏನು ಅಂತೀವಿ? ಒಂದಂತೂ ಇತ್ತೀಚೆಗೆ ನಾವು ಒಂದು 4-5 ವರ್ಷ 5-6 ವರ್ಷ ಹಿಂದೆ ನೋಡಿದರೆ ನೀವು ಏನು ಸಿಂಪಲ್ OTP ಫ್ರಾಡ್ಸ್ ಆಗ್ತಾಯಿದ್ದು. ಕಾಲ್ ಮಾಡಿಬಿಟ್ಟು OTP ಇದು ಅಂತ ಹೇಳಿಬಿಟ್ಟು OTP ಫ್ರಾಡ್ ಒಂದು ಆಗ್ತಾಯಿದ್ದು. ನೀವು ಫಾರ್ ದ ಪಾಸ್ಟ್ 5-6 ಇಯರ್ಸ್ ನೋಡಿದರೆ, ಈಗ ನೋಡಿದರೆ ಕಂಪ್ಲೀಟ್ ಬಿಕಾಸ್ ಆಫ್ ಟೆಕ್ನಾಲಜಿ ಆರ್ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನೇನು ಇಂಪ್ರೂವ್ಮೆಂಟ್ ಆಗ್ತದೆ ಅದು ಪ್ರಕಾರ ಈ ಚೇಂಜ್ ಆಗ್ತಾಯಿದೆ. ಈಗ ನೋಡ್ತಾ ಇದ್ದರೆ ಆವಾಗ 10,000 15,000 25,000 ಹಾಗೆ ಆಗ್ತಾಯಿತ್ತು ಸೈಬರ್ ಕ್ರೈಮ್. ಈಗ ನೋಡಿದರೆ 2 ಕೋಟಿ 3 ಕೋಟಿ 5 ಕೋಟಿ ಅನ್ನೋ ಸೀದೆ ಆಗ್ತಾಯಿತ್ತು. ಇದು ಸೈಬರ್ ಕ್ರೈಮಲ್ಲಿ ನಮ್ಮ ಕಡೆ ಬರೋದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಲಿ, ಇಲ್ಲಾಂದರೆ ಈಗ ಡಿಜಿಟಲ್ ಅರೆಸ್ಟ್ ಇದೆಲ್ಲ ಆಗಿದೆ. ಫಸ್ಟ್ ಏನಂದರೆ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವೇರ್ನೆಸ್ ಒಂದು, ಯಾಕಂದರೆ ನಾವು ಈಗ ರೀಸೆಂಟಾಗಿ ಕೆಲವು ಕೇಸಸ್ ಆಗಿದ್ದೇವೆ. ಅದು ನೋಡಿದರೆ ಲಾಸ್ಟ್ ಕಳೆದ ಜಾನ್ವರಿಯಿಂದ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎಷ್ಟು ಪಬ್ಲಿಸಿಟಿ ಮಾಡಿದೆ ಅಂದರೆ ಸೈಬರ್ ಕ್ರೈಮ್ ಬಗ್ಗೆ. ನೀವು ಫೋನ್ ಕಾಲ್ ಮಾಡಿದರೆ ಎಲ್ಲ ಅದ್ರ ಬಗ್ಗೆ ಹೇಳ್ತಾಯಿದ್ದು. ಸೊ ಅದರಿಂದ ಸಬ್ಸ್ಟ್ಯಾನ್ಷಿಯಲಿ ಕೇಸಸ್ ಕಡಿಮೆ ಆಗಿದ್ದಾವೆ. ಬೇರೆ ಕೇಸಸ್ ಕಡಿಮೆ ಆಗಿದೆ, ಬಟ್ ಈ ಮೇಜರ್ ಈ ದೊಡ್ಡ ಕೇಸಸ್ ಇದೆ ಅಲ್ವಾ, ಲೈಕ್ ಇದು ಇನ್ನೂ ಆಗ್ತಾನೆ ಇದ್ದಾವೆ. ಆ್ಯಂಡ್ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಅಂತೂ ಪಬ್ಲಿಸಿಟಿ ನ್ಯೂಸ್ ಪೇಪರಲ್ಲಾಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮೀಡಿಯಾಗಳಲ್ಲಿ ಎಷ್ಟು ಪಬ್ಲಿಸಿಟಿ. ಮತ್ತು ನಮ್ಮವರು ಆ ಪ್ಲೇ ಮಾಡಿಬಿಟ್ಟು ಒಂದು ಈ ಥರ 1 ಮಿನಿಟ್ 2 ಮಿನಿಟ್ಸು ಪಬ್ಲಿಸಿಟಿ ಮಾಡೋಕ್ಕೆ ಎಲ್ಲ ಮಾಡ್ತಾಯಿದೆ. ನಾಟ್ ಓನ್ಲಿ ಕರ್ನಾಟಕ, ಬೇರೆ ಸ್ಟೇಟಿಂದನೂ ಆಗ್ತಾಯಿದೆ, ಗೌರ್ಮೆಂಟ್ ಆಫ್ ಇಂಡಿಯಿಂದ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಆದ್ರೂ ಸಹ ಏನಾಗುತ್ತೆ ಅಂದರೆ ಇಮೋಷ್ನಲ್ ಇಶ್ಯೂ ಇರುತ್ತದೆ.
ಒಂದು ಎಕ್ಸಾಂಪಲ್ ಏನಂದರೆ, ಈಗ ಕಾಲ್ ಮಾಡಿಬಿಟ್ಟು ಒಬ್ಬರು ಇರ್ತಾರೆ, ಅವ್ರು ಕಾಲ್ ಮಾಡಿಬಿಟ್ಟು ನಿಮಗೇನೆ ಸ್ವಲ್ಪ ವೆಲ್ ಆಫ್ ಇದ್ದವ್ರು ನೋಡ್ತಾರೆ, ಅವ್ರು ರ್ಯಾಂಡಮ್ಲಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಹೆಸರಿನಲ್ಲಿ ಇಂಥ ಡ್ರಗ್ ಬಂದಿದೆ, ಡ್ರಗ್ ಇಲ್ಲಿದೆ, ಆಲ್ರೆಡಿ ನಾವು ಪೊಲೀಸರು ಇದಿದೆ, ನಾವು ಬಂದು ನಿಮ್ಗೆ ಅರೆಸ್ಟ್ ಮಾಡೋಕ್ಕೆ ಬರ್ತಾಯಿದ್ವಿ ಅಂತ ಹೇಳಿದಾಗ, ಸೊ ಇವರೇನೆಂದರೆ ಆ ಸೊಸೈಟಿನಲ್ಲಿ ಆ ಪ್ರೆಸ್ಟೇಜ್ ಏನೋ ಡ್ರಗ್ ಕೇಸಲ್ಲಿ ನನಗೇನಾದರೂ ಇಟ್ಕೊಂಡ್ರಿ ಅಂತ ಹೇಳಿಬಿಟ್ಟು ಭಯಪಡ್ತಾರೆ. ಯಾವಾಗ ಭಯಪಟ್ಟ ಸಮಯದಲ್ಲಿ ಇದು ಹೇಳಿದ ಮೇಲೆ ಯಾವಾಗ ನೀವು ಸ್ವಲ್ಪ ಇದಾಗಿ ಭಯ ಇದರಿಂದ ಇದಾಗುತ್ತದೆ, ಅವ್ರು ಹೇಳಿದಾಗ ಕೇಳ್ತಾರೆ. ರೀಸೆಂಟಾಗಿ ಆಗಿದೆ ಕೇಸ್ಗಳು. ಸೊ ಇದು ಥ್ರೂ ಔಟ್ ವರ್ಲ್ಡಲ್ಲಿ ಇದು ಇಲ್ಲೇ ಇಲ್ಲ. ಸೊ ಈ ಕೇಸಸ್ ಇದಾಗುತ್ತೆ. ಅದೊಂದು. ಎರಡನೇದು ಏನಂದರೆ ಅಟ್ರಾಕ್ಷನ್ಸು. ಕೆಲವು ಯಂಗ್ ಹುಡುಗರಿದ್ದಾರೆ, ಬೇರೆ ಬೇರೆ ಸೆಕ್ಸ್ಟಾರ್ಷನ್ಸು ಸುಮಾರು ಕೇಸಸ್ ನಾವು CID ನಲ್ಲಿ ಇದ್ದಾಗ ನಾವು ನೋಡ್ತಾ ಇದ್ದೀವಿ. ಅದು ಒಂದು ಒಳ್ಳೆ ಬ್ಯೂಟಿಫುಲ್ ಹುಡುಗಿ ನಿಮ್ಮ ಒಂದು ಮೆಸೇಜ್ ಕಳಿಸ್ತಾರೆ, ನಾನು ಹನಿ ಟ್ರಾಪ್ ಟೈಪು, ನಿಮ್ಗೆ ಐ ವಾಂಟ್ ಟು ಮೇಕ್ ಫ್ರೆಂಡ್ಶಿಪ್ ವಿತ್ ಯು ಅಂತ ಹೇಳಿದಾಗ ಅದು ನೋಡಿಬಿಟ್ಟು ಮಾತಾಡಿ ಶುರು ಮಾಡಿದ ನಂತರ ನ್ಯೂಡ್ ಚಾಟ್ ಅದಿದ್ದು ಹೋದ ನಂತರ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ದೆನ್ ಬ್ಲಾಕ್ ಮಾಡ್ತಾರೆ. ಸೊ ಇದೇನಿದೆ ಅಂಥದ್ದು. ಕೆಲವು ಏನಾಗುತ್ತೆ, ಈ ಸ್ಕೀಮ್ಸಲ್ಲಿ ಏನಂದರೆ ನಿಮಗೆ ಇದು ಬಂದಿದೆ ಅದು ಇದು ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಇದು ಫಲಾನ ಶೂದು, ಇದು ನಮ್ಮ ಆ್ಯನಿವರ್ಸರಿ ಇದು ಇದೆ, ಸೊ ನಿಮಗೆ ಫ್ರೀ ಶೂ ಇದು ಕ್ಲಿಕ್ ಮಾಡಿದರೆ ಇದೆಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಫ್ರೀ ಶೂ ಸಿಗುತ್ತಂತ. ಸೊ ಸುಮಾರು ಕ್ರೈಮ್ನಲ್ಲಿ ಇನ್ನೂ ಆಗುತ್ತೆ. ಎಲ್ಲಿ ನಿಮಗೆ ಇರ್ರೇಷನಲ್ ಆಗಿ ಸುಮಾರು ನಿಮಗೆ ಬೆನಿಫಿಟ್ ಸಿಗುತ್ತೆ, ಇಂಟ್ರೆಸ್ಟು ಬೆನಿಫಿಟ್ಟು ಇದು ಅದು ಸಿಗೋದಂಥದ್ದು, ಏನಾದರೂ ಫ್ರೀಯಾಗಿ ಸಿಗುತ್ತಂತ ಹೇಳೋದು. ಫ್ರೀಯಾಗಿ ಯಾರು ಕೊಡಲ್ಲ. ಫ್ರೀಯಾಗಿ ಜೀವನದಲ್ಲಿ ಯಾರು ಏನು ಫ್ರೀಯಾಗಿ ಕೊಡಲ್ಲ, ಯಾವುದು ಸಿಗಲ್ಲ. ಜೀವನದಲ್ಲಿ ನಾವು ಕಷ್ಟಪಟ್ಟರೆ ನಮ್ಗೆ ಏನಾದರೂ ಸಿಗತ್ತೆ. ಫ್ರೀಯಾಗಿ ಯಾರು ಕೊಡಲ್ಲ, ಏನೂ ಸಿಗಲ್ಲ. ಬಟ್ ಏನಾಗುತ್ತೆ, ಅಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಏನಂದರೆ ನಮ್ಮ ಪಾಪ್ಯುಲೇಷನ್ ನೋಡಿದರೆ ಸುಮಾರು ಜನ ಇನ್ನೂ ಲೋವರ್ ಮಿಡಲ್ ಕ್ಲಾಸ್ ಅವರಿದ್ದಾರೆ. ಯಾವಾಗ ಏನಾದರೂ ಹಾಗೆ ಆಗುತ್ತೆ, ಇಲ್ಲಾಂದರೆ ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟು ಸಿಗುತ್ತೆ. ಸೊ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ವರ್ಷದಲ್ಲಿ ಇಷ್ಟು ಆಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ಡಿಫಿಕಲ್ಟೀಸ್ನಲ್ಲಿ ಇರ್ತಾರೆ ಇವರು. ಅದೇ ನಾವು ಏನಾದರೂ ಮಾಡಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಮಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ವೆಸ್ಟ್ ಮಾಡೋರು ಇರ್ತಾರೆ. ಸೊ ನೀವು ಈ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ನೋಡಿ, ಈಗ ಏನಾದರೆ ಸೈಬರಲ್ಲಿ ಬಂತು. ಅದರ್ವೈಸ್ ಆಲ್ಸೋ ಇನ್ವೆಸ್ಟ್ಮೆಂಟ್ ನಾರ್ಮಲ್ ಕೇಸಸ್ಸಲ್ಲಿ ಸುಮಾರು ಜನ ಮೋಸ ಹೋಗಿದ್ದಾರೆ. ಇಲ್ಲಾಂದರೆ ಒಂದು ಸ್ಕೀಮ್ ಇರುತ್ತೆ, ತಿಂಗಳಿಗೆ ಎಷ್ಟು ಕಟ್ಟಿದರೆ ನೀವು ಒಂದು 5 ವರ್ಷ ನಂತರ 2 ವರ್ಷದ ಹಿಂಗೆ ಬರುತ್ತದೆ, ಪ್ಲಾಟ್ ಬರುತ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಸ್ಕೀಮ್ಸ್ಗಳು ಹಿಂದೆ ಇತ್ತು. ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ಸೇವ್ ಮಾಡಿರೋ ದುಡ್ಡು ಅದರಲ್ಲಿ ಇನ್ವೆಸ್ಟ್ ಮಾಡಿ ಸುಮಾರು ಜನ ಮೋಸ ಹೋಗಿದ್ದಾರೆ. ಅಲ್ಲಿ ಸೈಟು ಇರಲ್ಲ, ಲ್ಯಾಂಡು ಇರಲ್ಲ, ಏನಿರಲ್ಲ, ಸುಮಾರು ಮೋಸ. ಸೊ ಅದು ಈಗ ಸೈಬರ್ ಇದರಲ್ಲಿ ಬಂದ್ಬಿಟ್ಟಿದೆ. ಸೈಬರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ. ಅನ್ಎಂಪ್ಲಾಯ್ಮೆಂಟ್ ಇದ್ದಾಗ ಏನಾಗಿದ್ರೆ, ಜಾಬ್ಗೋಸ್ಕರ ಈ ಸೈಟಲ್ಲಿ ಜಾಬ್ಗೋಸ್ಕರ ನೀವು ಅಪ್ಲೈ ಮಾಡಿ ನಿಮಗೆ ಇದರಲ್ಲಿ ಎಲ್ಲ ಒಳ್ಳೆ ಕಂಪನೀಸ್ ಹೆಸರೆಲ್ಲ ಹಾಕ್ಬಿಟ್ಟು ಇದರಲ್ಲಿ ಜಾಬ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಒನ್ ಆಫ್ ದ ಎಂಬೋ ನಾನು ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ, ಒಂದು 500 ರೂಪೀಸ್ 1000 ಆರ್ 5000 ಕಟ್ಟಕ್ಕೆ ಹೇಳ್ತಾರೆ. ಒಳ್ಳೆ ಜಾಬ್ ಅಂದರೆ 5000 ಅಲ್ಲಿ ಕಷ್ಟಪಟ್ಟಿನೂ ಕಟ್ತಾರೆ ಬಡವರು. ಕಟ್ಮೇಲೆ ಎಲ್ಲ ಫ್ರಾಡ್, ಅಲ್ಲಿ ಏನು ಇರಲ್ಲ, ಕಂಪನಿ ಇರಲ್ಲ, ಜಾಬು ಇರಲ್ಲ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಜಾಬ್ ಕೊಟ್ಟಿದ್ದೇವೆ ಅಂತ ಜಾಬ್ದು ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಅದು ಮಾಡೋದು. ಸೊ ದೇರ್ ನಂಬರ್ ಒಂದು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಇದು ಮಾಡೋ ಟೈಮ್ಗೆ ಇನ್ನೊಂದು ಬರುತ್ತೆ. ಸೊ ಇದರಲ್ಲಿ ಏನಂದರೆ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ನಥಿಂಗ್ ಕಮ್ಸ್ ಫ್ರೀ. ನೀವು ಹೇಳೋ ರೀತಿಯಲ್ಲಿ ಯಾವುದು ಫ್ರೀಯಾಗಿ ಬರಲ್ಲ, ಯಾವುದು ಇದಾಗಲ್ಲ. ಇನ್ವೆಸ್ಟ್ ಮಾಡಬೇಕಾದ್ರೂ, ಜಾಬ್ ಆದ್ರೂ, ಎನಿ ಏಜೆನ್ಸಿ ವಿಚ್ ಈಸ್ ನೋನ್ ಟು ಯು, ರಿಯಲಿ ಟೆಸ್ಟೆಡ್ ಇದ್ದು ನಿಜವಾಗಲೂ ಅಥೆಂಟಿಕ್ ಇದ್ದರೆ ಬಿಟ್ಟು ನಾವು ಅದರಲ್ಲಿ ಹೋಗಬಾರ್ದು. ಇನ್ನೊಂದು ಏನಂದರೆ ಈಗ ಈ ರೀಸೆಂಟಾಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ಇದು ಬರುತ್ತದೆ, ಇನ್ವೆಸ್ಟ್ಮೆಂಟ್ ಹಾಕಿದರೆ ಇದು ಮಾಡಿದರೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ನಮ್ಮ ಟೆಲಿಗ್ರಾಮ್ನಲ್ಲಿ ಗ್ರೂಪು, ಹಿಂದೆ ವಾಟ್ಸಪ್ಲಿ ಇರ್ತದೆ, ಅನಂತರ ಟೆಲಿಗ್ರಾಮ್ನಲ್ಲಿ ವೆರಿ ನೊಟೋರಿಯಸ್ಲಿ ಇದೆಲ್ಲ ಮಾಡ್ತಾರೆ. ಅವ್ರೇನು ಹೇಳ್ತಾರೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಆ್ಯಕ್ಚುಲಿ ಕ್ರಿಪ್ಟೋನಲ್ಲಿ ಬಗ್ಗೆ ನಮ್ಗೆ ಏನೂ ಗೊತ್ತಿರಲ್ಲ. ಬಟ್ ಅವ್ರನ್ನೇ ಏನೋ ಹೇಳಿ ಅಟ್ರಾಕ್ಟ್ ಮಾಡ್ತಾರೆ, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ಅಷ್ಟು ಬಂದುಬಿಟ್ಟಿದ್ದು, ಇಷ್ಟು ಬಂದಿದೆ ಅಂತ. ಆ ಗ್ರೂಪಲ್ಲಿ ಸುಮಾರು ಜನ ಮೋಸ ಮಾಡೋಕ್ಕೆ ಅವ್ರ ಗ್ರೂಪ್ ಅವರೇ ಇರ್ತಾರೆ, ಲಾಭದ ಆಸೆ ತೋರ್ಸೋಕ್ಕೆ. ನಾವು ಯಾಕಂದರೆ ನಾವು ಈ ಮ್ಯಾಜಿಕ್ ಇದು ತೋರ್ಸಾರೆ ನೋಡಿ, ಅವರವರೇ ಇದು ಮಾಡಿಬಿಟ್ಟು ಅದೇ ಡ್ರಾಮಾ ಮಾಡೋರಿರ್ತಾರೆ. ಇಲ್ಲಿ ಅವರವರೇ ಎಲ್ಲ ಡ್ರಾಮಾನಲ್ಲಿ ನಮಗೆ ಅಟ್ರಾಕ್ಟ್ ಮಾಡ್ತಾರೆ. ಸೊ ಕೆಲವರು ನೋಡಿದ್ದೀವಿ ಪಾಪ, ಕೆಲವರು ಈವನ್ ಸಾಫ್ಟ್ವೇರ್ ಜಾಬ್ ಮಾಡಿದ ವೆಲ್ ಎಡ್ಯುಕೇಟೆಡ್ ಅದರಲ್ಲಿ ಹಾಕೋದಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಎಡ್ಯುಕೇಟೆಡ್, 25 ಲಕ್ಷ ಪಾಪ ಸೇವ್ ಮಾಡಿ, ಒಂದು 5 ವರ್ಷ ಕಷ್ಟಪಟ್ಟು ಸೇವ್ ಮಾಡಿ ದುಡ್ಡೆಲ್ಲ ಅದರಲ್ಲಿ ಹಾಕ್ತಾರೆ. ಸೊ ಫಸ್ಟ್ ಏನಂದರೆ ಹಾಕಿದ ಇಮಿಡಿಯೇಟ್ಲಿ ನಿಮಗೆ ಪ್ರಾಫಿಟ್ ಥರ ತೋರಿಸ್ತಾರೆ. ನೀವು 1 ಲಕ್ಷ ಹಾಕಿದರೆ 2-3 ಲಕ್ಷ ಟಕ್ಕಂತ 1-2 ತಿಂಗಳಲ್ಲಿ 2-3-4 ಲಕ್ಷ ಆಗಿದ್ದು ತೋರಿಸ್ತಾರೆ. ದೆನ್ ನಿಮಗೆ ಅಟ್ರಾಕ್ಟ್ ಮಾಡಿ, ಲ್ಯೂರ್ ಮಾಡಿ ಅಟ್ರಾಕ್ಟ್ ಆದ ನಂತರ ನೀವೇನು ಮಾಡ್ತೀರಿ, ನಿಮ್ಮ ಕಡೆ ಸೇವಿಂಗ್ಸು ಸಾಲ ಮಾಡಿ ಹಾಕ್ತಾರೆ. ಕೆಲವು ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಒಂದು 20-25 ಲ್ಯಾಕ್ಸ್ ಆದ ನಂತರ ಕಾಯ್ದು ಬಿಡ್ತಾರೆ. ಸೊ ಮೇನ್ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಒಂದು ಸೆಕೆಂಡ್ ಥಿಂಗ್ ಏನಂದರೆ,
ಇಂಥದ್ದು ಅಬ್ನಾರ್ಮಲ್ ಗ್ರೋತ್ ಯಾವುದರಲ್ಲಿ ಸಿಗಲ್ಲ ನಿಮಗೆ. 1,00,000 ಹಾಕಿದ್ರೆ ಟೀಕೆ ಬ್ಯಾಂಕಲ್ಲಿ 5-6 ವರ್ಷ ಆದ್ರೆ 6 ವರ್ಷ 7 ವರ್ಷ ಆಗುತ್ತೆ ಡಬಲ್ ಆಗಲಿಕ್ಕೆ. ಅದು ಏನಾದರೂ ನಿಮ್ಗೆ ಗೊತ್ತಿದೆ, ಏನಾದರೂ ಸಪೋಸ್ ರಿಯಲ್ ಎಸ್ಟೇಟ್ ಏನೋ ಲ್ಯಾಂಡಲ್ಲೋ ಅದು ಇದು ಹಾಕಿದರೆ ನಿಮಗೆ ಲಾಭ. ಇದು ಯಾವಾಗ ನಿಮಗೆ ಅಬ್ನಾರ್ಮಲ್ ಪ್ರಾಫಿಟ್ ಬರಬೇಕಂದ್ರೆ ರಿಸ್ಕ್ನು ಅಬ್ನಾರ್ಮಲ್ ಆಗಿರ್ತದೆ. ಅದೊಂದು ಇದು ಇದೆ ಸಿಂಪಲ್ ಆಗಿ, ರಿಸ್ಕ್ ಆ್ಯಂಡ್ ರಿಟರ್ನ್ ಪ್ರಪೋರ್ಷನೇಟ್ ಆಗಿರುತ್ತೆ. ರಿಟರ್ನ್ ಜಾಸ್ತಿ ಅಂದರೆ ರಿಸ್ಕ್ನು ಜಾಸ್ತಿ ಇರುತ್ತದೆ, ರಿಟರ್ನ್ ಕಮ್ಮಿ ಇರೋ ಕಡೆ ರಿಸ್ಕ್ನು ಕಡಿಮೆ ಇರುತ್ತೆ, ಅದಾಗುತ್ತೆ. ಸೊ ಇವರು ರಿಸ್ಕ್ ತಗೊಂಡಿದ್ರೆ ಪಾಪ ಇನ್ನೋಸೆಂಟ್ ಇದರಲ್ಲಿ, ಯಾರಿಗೂ ಅದರಲ್ಲಿ ಇದಾಗ ಯಾರು ಮೋಸ ಆಗ್ತೀವಂತ ಇರಲ್ಲ. ಬಟ್ ಏನಂದರೆ ನಿಮಗೆ ನಂಬ್ಕೊಂಡು ಇನ್ವೆಸ್ಟ್ ಮಾಡಿ ಇದಾಗ್ತಾರೆ. ಸೊ ಸೈಬರ್ ಕ್ರೈಮಲ್ಲಿ ಇದಾಗ್ತಾ ಇದೆ. ಟೆಕ್ನಾಲಜಿ ಏನಂದರೆ ನಮಗೆ ಅವೈಲೇಬಲ್ ಇರುವ ಟೆಕ್ನಾಲಜಿ ಏನಂದರೆ ಈಗ ಕೆಲವು ಇದಾವೆ ಟೆಕ್ನಾಲಜಿನೂ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅದು ಲೆವೆಲ್ಗೆ ಇಲ್ಲ. ಟೆಕ್ನಾಲಜಿ ಬರ್ತಾ ಇದೆ, ಬಟ್ ಇವರು ಏನಂದರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಈಗ ನಮ್ಮ ಬ್ಲಾಕ್ ಚೈನಲ್ಲಿ ಅದರಲ್ಲಿ ಲೈಕ್ ಅವ್ರು ಕ್ರಿಪ್ಟೋ ಹೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆರ್ ಅದರ್ವೈಸ್ ಸರ್ವರ್ಸ್ ಎಲ್ಲೆಲ್ಲೋ ಇರುತ್ತದೆ, ನಾವು ನಮಗೆ ಇರೋ ಇನ್ಫಾರ್ಮೇಷನ್ ಸಿಗಲ್ಲ. ಇನ್ಫಾರ್ಮೇಷನ್ ಸಿಗೋವರೆಗೆ ಆ ಟೈಮ್ ಏನಿರ್ತದೋ ನಮಗೆ ಇಮಿಡಿಯೇಟ್ಲಿ ಬೇಕು, ಅದು ಬರುವವರೆಗೆ ಮತ್ತೆ ಇನ್ನು ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೈಬರ್ ಕ್ರೈಮಲ್ಲಿ ನೀವು ಡಿಟೆಕ್ಷನ್ನು ಆ್ಯಂಡ್ ರಿಕವರಿ ಪರ್ಸೆಂಟೇಜ್ ನೋಡಿದ್ರೆ ತುಂಬ ಕಡಿಮೆ. ಕ್ರೈಮ್ ಏನಂದರೆ ಒಂದೇನೆಂದರೆ ನಾವು ಪ್ರಿವೆಂಟ್ ಮಾಡೋದಂದರೆ ಅವೇರ್ನೆಸ್, ಮತ್ತು ಎಲ್ಲರೂ ಇದೇ ಇರಬೇಕು ಇದರಲ್ಲಿ. ಯಾಕಂದರೆ ಸುಮ್ಮನೆ ಡೀಟೇಲ್ಸ್ ಕೇಳಿದರೆ, ಯಾರಾದರೂ ನಮ್ಮ ಇನ್ಫಾರ್ಮೇಷನ್ ಕೇಳಿದ್ರು, ಯಾರಾದರೂ ನಮಗೆ ಲಾಟ್ರಿ ಅದು ಇದು ಏನು ಬಂದ್ರೂ ಸರ್ ನೆಗ್ಲೆಕ್ಟ್ ಮಾಡಬೇಕು. ವಿ ಶುಡ್ ನಾಟ್ ರೆಸ್ಪಾಂಡ್. ಅದು ರೆಸ್ಪಾಂಡ್ ಮಾಡಲೇಬಾರದು, ಅಷ್ಟು ಅವೇರ್ನೆಸ್ ಇರಬೇಕು. ಎರಡನೇದು, ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಆಗಿಬಿಟ್ರೆ ವಿತಿನ್ ನೋ ಟೈಮ್, ಬಟ್ ಕೆಲವರಿಗೆ ನೋಡ್ಕೊಳ್ಳಲ್ಲ, ವಿತಿನ್ ನೋ ಟೈಮ್ ಹೋಗಿಬಿಟ್ಟು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡೋದು. ಇಲ್ಲಾಂದರೆ 1930 ಅದು ಟೋಲ್ ಫ್ರೀ ನಂಬರ್ ಇದೆ, 1930 ಕಾಲ್ ಮಾಡಿ ಇಮಿಡಿಯೇಟ್ಲಿ ಹೇಳಿದರೆ, ನಾವು ಏನಾದರೂ ಇವರು ದುಡ್ಡು ಒಂದು ಸಾರಿ ನಮ್ಮ ಅಕೌಂಟಿಂದ ಹೋದ ನಂತರ ಬೇರೆ ಬೇರೆ ಅಕೌಂಟ್ಗೆ ಲೇಯರ್ಸ್ ಅಂತ ಇರುತ್ತದೆ. ಅಲ್ಲಿಂದ ಒಂದು ಅಕೌಂಟ್ಗೆ ಹೋಗುತ್ತೆ, ಅಲ್ಲಿಂದ ಒಂದು 10 ಅಕೌಂಟ್ಗೆ, 10 ಇಂದ 20 ಅಕೌಂಟ್. ಸೊ ನಿಮಗೆ ವಿತಿನ್ ನೋ ಟೈಮ್ ಅಲ್ಲಿ ಆಗಿಬಿಟ್ಟು ದುಡ್ಡು ಏನಿರಲ್ಲ. ನೀವು ಇಮಿಡಿಯೇಟ್ ಅಕೌಂಟ್ 2-3 ಅಕೌಂಟಲ್ಲಿ ಏನೂ ಇರಲ್ಲ. ಸೊ ನಮಗೆ ಇಮ್ಮಿಡಿಯೇಟ್ಲಿ 1930 ಹೇಳಿದರೆ ಏನಂದರೆ ಆ ಲಿಂಕ್ ಏನಿದೆ ಅದು ಬ್ಲಾಕ್ ಮಾಡ್ತಾರೆ ಅದು. ಸೊ ನಮಗೆ ಅಲ್ಲಿಂದ ದುಡ್ಡು ರೀಫಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸೈಬರ್ದು ಇದೆರಡೇ, ಒಂದು ಕೇರ್ಫುಲ್ ಆಗಿರೋದು, ನಟ್ಟು ಆ ಟ್ರಾಪಲ್ ಇದಾಗಬಾರ್ದು. ಆದರೆ ಇಮಿಡಿಯೇಟ್ಲಿ 1930 ಅವ್ರು ಪೊಲೀಸ್ ತಿಳಿಸ್ಬೇಕದು. ಎಸ್ ಸರ್. ಸರ್ ಅದೇ ರೀತಿಯಾಗಿ ಈ ಲ್ಯಾಂಡ್ ಆರ್ಡರ್ ವಿಷಯಕ್ಕೆ ಬಂದರೆ ಕೆಲವೊಬ್ರು ಅವಾಗ ಬಾಲ ಬಿಸ್ತಿರ್ತಾರೆ. ಈ ಪುಡಿ ರೌಡಿಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದ ಹಾವಳಿ ಇಡೋಂಥದ್ದು, ಅದೆಲ್ಲ ನೀವು ಬಂದಮೇಲೆ ಕಟ್ ಮಾಡಿದ್ದೀರಾ ನಿಮ್ಮ ವಿಭಾಗದಲ್ಲಿ. ಸದ್ಯಕ್ಕೆ ಸರ್ ಅಂಥವ್ರಿಗೆಲ್ಲ ರಮೇಶ್ ಭಾನೋತ್ ಸರ್ ಏನು ವಾರ್ನ್ ಮಾಡ್ತಾರೆ? ವಾರ್ನ್ ಏನಿಲ್ಲ, ನಾವು ಏನಂದರೆ ವಾರ್ನ್ ಅಂದರೆ ಇದೆ. ಈಗ ಒಂದು ನಮ್ಮ ವ್ಯಾಪ್ತಿನಲ್ಲಿ ಏನೇನು ನಡೀತದೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಮ್ಮ ಪೊಲೀಸ್ ಸ್ಟೇಷನಿಂದ ನಮ್ಮ ಲೆವೆಲ್ವರೆಗೆ ಎಲ್ಲ ಯಾರ್ಯಾರ ಮೇಲೆ ನಿಗಾ ಇಡಬೇಕು, ಎಲ್ಲ ಸರ್ವೈಲೆನ್ಸ್ ಇರುತ್ತದೆ. ನೋಟೋರಿಯಸ್ ರೌಡೀಸ್ ಅದು ಸರ್ವೈಲೆನ್ಸ್ ನಡೀತಾ ಇರುತ್ತದೆ. ಅದೇ ಏರಿಯಾದಲ್ಲಿ ಬೇರೆಯವರು ಬಡ್ಡಿಂಗ್ ಇರ್ಬೋದು, ಏನಿರ್ಬೋದು, ಸ್ವಲ್ಪ ಇದಾಗ್ತವೆ. ಅದು ನಾವು ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ತೀವಿ. ಏನಾದರೂ ಇದು ಮಾಡಿದರೆ, ನಮ್ಮ ಏರಿಯಾದಲ್ಲಿ ಏನಾದರೂ ಮಾಡಿದರೆ. ಸೊ ಆ ಪ್ರಿವೆನ್ಷನ್ಗೋಸ್ಕರನೂ ಏನೇನು ಕ್ರಮ ತೊಗೋಬೇಕು ಎಲ್ಲ ತೊಗೊಳ್ತಾ ಇರ್ತೀವಿ ಸ್ಟೇಷನ್ ಲೆವೆಲಲ್ಲಿ, ನಮ್ಮ ಲೆವೆಲೆಲ್ಲ. ಅದಾದ ನಂತರ ಏನಾದರೂ ಆದರೆ ಆ್ಯಕ್ಷನ್ ತೊಗೊಳ್ತಾ ಇರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಸಿಬ್ಬಂದಿ ಜೊತೆ ರಮೇಶ್ ಭಾನೋತ್ ಸರ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅದೇ ರೀತಿ ಕೆಲಸದ ವಿಷಯ ಬಂತು ಅಂತಂದರೆ ಕೆಲಸ ಆಗೋವರೆಗೂ ಬಿಡೋದಿಲ್ಲ. ನಾವು ಮಾತಾಡ್ಸ್ಬೇಕಾದ್ರೆ ಹೇಳ್ತಿರ್ತಾರೆ, ಸಾಹೇಬ್ರ ಹತ್ರ ಮಾತಾಡಿ ಸರ್ ನೀವು ಅಂತಾರೆ. ಒಂದು ಕಡೆ ಪ್ರೀತಿನೂ, ಒಂದು ಕಡೆ ಸ್ಟ್ರಿಕ್ಟ್ನೆಸ್. ಯಾವ ರೀತಿ ಸರ್ ಎರಡನ್ನೂ ಮೇಂಟೈನ್ ಮಾಡೋಂಥದ್ದು? ಪ್ರೀತಿ ಏನಿಗೆ ಅಂದರೆ ನಾವು ರೈಟ್ ಫ್ರಮ್ ದ ಬಿಗಿನಿಂಗ್, ಯಾಕಂದರೆ ಅವರು ಕೆಲಸ ಮಾಡಿದ್ರೆ ನಾವೇನಾದರೂ ರಿಸಲ್ಟ್ ಇದು ತಗೋದು. ಪ್ರಿವೆನ್ಷನ್ ಆಗಲಿ, ಡಿಟೆಕ್ಷನ್ ಆಗಲಿ, ಪ್ರತಿಯೊಂದು ಕಡೆ ನಾನು ಹೋಗಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ನಮ್ಮ ಸ್ಟಾಫೇ ಮಾಡಬೇಕು. ಆ್ಯಂಡ್ ರೈಟ್ ಫ್ರಮ್ ದ ಬಿಗಿನಿಂಗ್ ಏನಂದರೆ ನನ್ನ ಕೆಳಗಡೆ ಕೆಲಸ ಮಾಡೋರು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಅಂದ್ಕೊಂಡೆ ನಾನು ಕೆಲಸ ಮಾಡಿಸ್ತೇನೆ. ಫ್ಯಾಮಿಲಿ ಮೆಂಬರ್ನಲ್ಲಿ ಎಲ್ಲರೂ ಒಳ್ಳೆಯವರೇ ಇರಲ್ಲ. ತುಂಬ ಕಷ್ಟಪಟ್ಟವ್ರು ಇರ್ತಾರೆ, ಲೇಜಿನೂ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಇದು ಇರ್ತಾರೆ, ಎಲ್ಲ ರೀತಿಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ನನ್ನ ಜಿಲ್ಲೆ SP ಇದ್ದೇನೆಂದರೆ ನಾನು ಲೈಕ್ ಎ ಫಾದರ್ ಫಿಗರ್ ನಾನು. ಸೊ ಮಾತಾಡುವಾಗ ನಾನು ಪ್ರೀತಿಯಿಂದ ಮಾತಾಡ್ತೀನಿ ಯಾರಿಗೂ. ಈವನ್ ನಮ್ಮ ಹೋಮ್ ಗಾರ್ಡನು ನಾನು ರೆಸ್ಪೆಕ್ಟಿಂದನೇ ನನಗೆ ಸಿಂಗ್ಯುಲರ್ ಆಗಿ ಮಾತಾಡೋದು. ಈವನ್ ನನ್ನ ಹೋಮ್ ಗಾರ್ಡನು ನಾವು ನೀವಂತಲೇ ಹೇಳ್ತೀನಿ. ನಾನು ನೀನಂತ ಪದ ನಾನು ಯಾಕಂದರೆ ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡಿದ್ದೆ, ಆ ನೀನಂತ ಪದನೇ ನಾನು ಕಲ್ತ್ಕೊಂಡಿಲ್ಲ, ನನಗೆ ಬರಲ್ಲ ಅದು. ಸೊ ನಾವು ರೆಸ್ಪೆಕ್ಟ್ ಕೊಟ್ಟು ಇದು ಮಾತಾಡ್ತೀವಿ. ಆ್ಯಂಡ್ ಇದನ್ನು ಹೇಳ್ತೀನಿ ನಾನು, ಯಾಕಂದರೆ ಫ್ಯಾಮ್ಲಿ ಬಗ್ಗೆ ನಮ್ಮ ಇದು ಚರ್ಚೆನೂ ಬಂತು, ನಮ್ಮ ಫ್ಯಾಮ್ಲಿ ಬಗ್ಗೆ. ಅದೇ ರೀತಿಯಲ್ಲಿ ನಮ್ಮ ಸ್ಟಾಫ್ಗೂ ನಮ್ಮ ಆಫೀಸರ್ ಪ್ರತಿ ಸಾರಿ ನಾನು ಹೇಳ್ತೀನಿ, ನೀವು ಫ್ಯಾಮ್ಲಿ
ಕೇರ್ ತೊಗೊಳ್ಳಿ, ಫ್ಯಾಮ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಅವರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕಿರುತ್ತೆ. ಸೊ ನೀವು ಬೇಕಾದರೆ ತಿಂಗಳಿಗೊಮ್ಮೆ ಅವ್ರು ನೀವು 1-2 ಡೇಸ್ ರಜೆ ತೊಗೊಂಡು ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿ, ಟೇಕ್ ದೆಮ್ ಔಟ್. ಅದು ರಜೆ ಕೇಳುವಾಗ ಯಾವಾಗ ನಮಗೆ ಇಂಪಾರ್ಟೆಂಟ್ ಬಂದೋಬಸ್ತ್ ಇಲ್ಲ ಅಂದರೆ ರಜೆ ಕೇಳಿದ್ರೆ ನಾನು ರಜೆ ಕೊಡ್ತಾಯಿದ್ದು, ನಾನೇ ಎಂಕರೇಜ್ ಮಾಡ್ತಾಯಿದ್ದು. ಯಾಕಂದರೆ ನೀವು 2 ದಿವಸ ಹೊರಗಡೆ ಹೋಗಿ ನಿಮ್ಮ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿ ಬಂದರೆ ನಿಮಗೆ ಆ ಸ್ಟ್ರೆಸ್ಗೆ ಹೋಗ್ಬಿಟ್ಟು ಮತ್ತೆ ರೀಜಿವಿನೇಟ್ ಆಗಿ ನೀವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀರಿ, ನಮಗೆ ಕೆಲಸನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಪಾಪ ಈಗ ಯಾಕಂದರೆ ಈಗ ನಮ್ಮ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ನೋಡಿದರೆ ಬೆಳಿಗ್ಗೆ ಬಂದರೆ ರಾತ್ರಿ ಹೋಗ್ತಾರೆ. ಇವ್ನು ಸ್ಟಾಫ್ ಆಲ್ಸೋ ನಮ್ಮ ಕಾನ್ಸ್ಟೇಬಲ್ಸ್ ಮೇಲೆ ನಮ್ಮ ಸ್ಟಾಫ್ ಮೇಲೆ ಯಾಕೆ ಪ್ರೀತಿ ಅಂದರೆ ಅದು ಹೇಳ್ತೀನಿ ನಾನು. ನಾವು ಮಾಡುವ ಕೆಲಸ ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡಲ್ಲ, ಸಾಧ್ಯ ಇಲ್ಲ ಸರ್. 7-8 ದಿವಸ ಸತ್ತ ಮೇಲೆ 7-8 ದಿವಸ ಡಿಕಂಪೋಸ್ ಆಗಿ ನೊಣಗಳಿರುವ ಬಾಡಿ ಕಡೆ ಆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಯಾರು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ನಾವು ಪಕ್ಕದಲ್ಲಿ ಹೋಗಿ ಏನಾಗಿದೆ ಅಂತ ನೋಡ್ತೀವಿ, ಬಾಡಿ ತೆಗಿತೇವೆ. ರೋಡ್ ಮೇಲೆ ಆಕ್ಸಿಡೆಂಟ್ ಛಿದ್ರವಾದ ಬಾಡಿ ಇದ್ದರೆ ಯಾರು ಎತ್ತಲ್ಲ, ನಾವು ಎತ್ತೇವೆ. ಅದಾಯ್ತಾ? ಸೊ ನಾವು ಮಾಡೋದು ಕೆಲಸ ನಾವು ನೋಡಿದರೆ ಆ್ಯಂಡ್ ಒಂದು ಟೈಮ್ ಇರಲ್ಲ. ನಮ್ಮ ಕಾನ್ಸ್ಟೇಬಲ್ಗಳು ಬೆಳಿಗ್ಗೆ ಬಂದರೆ ಎಲ್ಲರಿಗೆ 8 ತಾಸು ಕೆಲಸ ಇರುತ್ತದೆ, ನಮಗೆ 8 hours ಇರಲ್ಲ. ಸಿಚುವೇಶನ್ ಬಂದರೆ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿರ್ತಾರೆ. ಡೈಲಿ 14-15 ಗಂಟೆ ಕೆಲಸ ಮಾಡ್ತಾರೆ ನಮ್ಮ ಪ್ರತಿ ಸ್ಟಾಫು. ಸೊ ಕೆಲಸ ಮಾಡುವುದು ಒಂದು, ಟೈಪ್ ಆಫ್ ಕೆಲಸ ಮಾಡೋದು ಒಂದು, ಅವ್ರು ಮಾಡೋದು ಸ್ಯಾಕ್ರಿಫೈಸು. ನಾವಂತ ಅಟ್ಲೀಸ್ಟ್ ಎರ್ಲಿಯಾಗಿ ಹೋಗಿ ನಾವು ಮಕ್ಕಳ ಜೊತೆ ನಾನು ಹೇಳಿದೆಲ್ಲ 1-2 hours ಟೈಮ್ ಸಿಕ್ಕರೆ ಸ್ಪೆಂಡ್ ಮಾಡ್ತೀವಿ. ಇವರು ಹೋಗುವವರೆಗೆ ಅವ್ರು ಮಲಗಿ ಬಿಡ್ತಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಯಾಕಂದರೆ ಕಾನ್ಸ್ಟೇಬಲಲ್ಲಿ ಜಾಯ್ನ್ ಆಗೋರು PSI ಜಾಯ್ನ್ ಆಗೋರು ಎಸ್ಪೆಷಲಿ ಕಾನ್ಸ್ಟೇಬಲಲ್ಲಿ ಲೋವರ್ ಮಿಡಲ್ ಕ್ಲಾಸಲ್ಲಿ ಜಾಯ್ನ್ ಆಗ್ತಾರೆ. ಚೆನ್ನಾಗಿದ್ದವ್ರು ಯಾರು ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಹೋಗಲ್ಲ. ಸೊ ಆ ಬಡತನದಲ್ಲಿರ್ತಾರೆ, ಅವರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತದೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಬೇರೆ ಸಾಲಗಳು ತೊಗೊಂಡು ಅದು ಮೇಲೆ ಸಾಲಗಳಿರುತ್ತವೆ. ಸೊ ಈ ಟೆನ್ಷನ್ನಲ್ಲಿ ಈ ಕೆಲಸ ಟೆನ್ಷನು ಅದೇನಾ. ಈ ಟೆನ್ಷನಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಸಪೋಸ್ ನಾವು ಹೋಗೋ ಸ್ಟೇಷನ್ಗೆ ಹೋದಾಗ ಏನಪ್ಪ ಊಟ ಮಾಡಿದ್ದೀರಾ ಅಂತ ಹೇಳಿದರೆ ಈ ವಿಲ್ ಸೋ ಹ್ಯಾಪಿ. ಅದೊಂದು. ಇನ್ನೊಂದು, ಅವರು ಏನಾದರೂ ಕಷ್ಟ ಬಂದರೂ ನಾನು ಈಗ ಫಸ್ಟ್ ಪೋಸ್ಟಿಂಗಿಂದಲೇ ನೇರವಾಗಿ ಕಾನ್ಸ್ಟೇಬಲ್ ಬಂದು ಸರ್ ನನಗೆ ಇದು ಕಷ್ಟ ಇದೆ ಸರ್ ಸ್ವಲ್ಪ ಸಹಾಯ ಮಾಡಿ ಅಂತ. ಜಿನೈನ್ ಪ್ರಾಬ್ಲಮ್ ಇದ್ದವ್ರಿಗೆ ನಾನು ಸುಮಾರು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೆ. ಸುಮಾರು ಐ ಮೀನ್ ಆಲ್ಮೋಸ್ಟ್ ಐ ಹೆಲ್ಪ್ಡ್. ಇಮಿಡಿಯೇಟ್ಲಿ ಮಾಡಿಲ್ಲ ಅಂದರೆ ಸ್ವಲ್ಪ ಟೈಮ್ ಸಿಕ್ಕಾಗ ಸಪೋಸ್ ಒಂದು ಸ್ಟೇಷನಲ್ಲಿ ಟ್ರಾನ್ಸ್ಫರ್ ಕೇಳ್ತಾರೆ, ಅದು ಬೇರೆ ಇಶ್ಯೂ ಕೇಳ್ತಾರೆ. ಆ ಟ್ರಾನ್ಸ್ಫರ್ ಆಗೋ ಸಮಯದಲ್ಲಿ ಈ ವೇಕೆನ್ಸಿ ಇರಲ್ಲ, ಬಟ್ ನೆಕ್ಸ್ಟ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಯಾಕಂದರೆ ಏನೋ ಸೀರಿಯಸ್ ಇಶ್ಯೂ ಇರುತ್ತದೆ, ಫ್ಯಾಮಿಲಿ ಇಶ್ಯೂ ಏನಾದರೂ ಇಶ್ಯೂ ಇದ್ದಾಗ. ಸೊ ನನಗೆ ಇನ್ನೊಂದು ಏನಂದರೆ ನಾವು ಅದೇ ಥರ ಆ ಸೋಷಿಯಲ್ ಕಂಡೀಷನಿಂದ ಬಂದಿದ್ದವರು, ಸೋಷಿಯಲ್ ಎಕನಾಮಿಕ್ ಕಂಡೀಷನ್ ಬಂದಿದ್ದವರು ನಾವು. ಸೊ ನಾವೇನಂದರೆ ನಾವು ಅದು ನೋಡಿಬಿಟ್ಟು ಏನಂದರೆ ಇವರೆಲ್ಲ ಇನ್ನೊಂದು ನನ್ನ ಫ್ಯಾಮಿಲಿ. ಈಗ ನನ್ನ ಡ್ರೈವರ್ ಗನ್ಮ್ಯಾನ್ ಇರ್ತಾರೆ ಇವತ್ತು. ಈಗಲೂ ನಾನು ಪ್ರೊಬೇಷನರ್ ಇದ್ದಾಗ ನನ್ನ ಡ್ರೈವರು ಗನ್ಮ್ಯಾನ್ ಇರ್ತಾರೆ, ಈಗಲೂ ನನ್ನ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ, ಮನೆಗೆ ಬಂದು ಹೋಗ್ತಾರೆ ಪ್ರೊಬೇಷನರ್ ಇದ್ದ ಟೈಮಿಂದ. ಸೊ ಇವ್ರನ್ನೇನಂದ್ರೆ ಒಂದು ಕುಟುಂಬ ಥರನೇ ನೋಡ್ತೇವೆ ನಾವು. ಕೆಲವರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಾಗ ನಾವು ಅವ್ರಿಗೆ ಇದು ಮಾಡ್ತೀವಿ, ಬುದ್ಧಿ ಹೇಳಿ ನಂತರ ಸುಧಾರಣೆ ಆಗಿಲ್ಲ ಅಂದರೆ ಪನಿಷ್ಮೆಂಟು ಮಾಡ್ತೇವೆ, ಅದು ಬೇರೆ ಅದು. ಆ್ಯಂಡ್ ಸೆಕೆಂಡ್, ಕೆಲಸ ವಿಷಯ ಬಂದಾಗ ನಾನು ಜೊತೆಯಲ್ಲಿದ್ದು ಕೆಲಸ ಮಾಡಿಸ್ತೇನೆ. ಏನಾದರೂ ಇಂಪಾರ್ಟೆಂಟ್ ಕೇಸ್ ಇದ್ದಾಗ ನಾವು ಹೋಗಿ ಕೂತ್ಕೊಂಡಾಗ ಏನಂದರೆ ನಾನು ಗೈಡೆನ್ಸ್ ಮಾಡಿದ್ರೆ ನಾನು ಹೇಳಿದ್ದೇನೆ ಆಲ್ರೆಡಿ ಕ್ರೈಮ್ ತುಂಬ ಇಂಟ್ರೆಸ್ಟ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸು ಸಿಕ್ತು ನನಗೆ ಡಿಫ್ರೆಂಟ್ ಪೋಸ್ಟ್ಗಳಲ್ಲಿ. ಜೊತೆಯಲ್ಲಿದ್ದಾಗ ಏನಂದರೆ ದೇ ಫೀಲ್ ಮೋರ್ ರೆಸ್ಪಾನ್ಸಿಬಲ್. ಅದೇ ಸಾಹೇಬ್ರೆ ಬಂದು ಕೂತ್ಕೊಂಡಿದ್ದಾರಪ್ಪ, ನಾವು ಮಾಡಲೇಬೇಕು. ಅವ್ರಿಗೆ ಏನೇನು ಬೇಕು ಪ್ರೊವೈಡ್ ಮಾಡಿ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಆಗಲಿ, ಬೇರೆ ಆಗಲಿ, ನಿಮಗೆ ಏನೋ ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಿ ಎಂತೆಂಥ ಕೇಸ್ಗಳು ಮಾಡಿದ್ದೀವಿ ನಾವು. ಸೊ ಅವರೇನೆಂದರೆ ನಾವು ಜೊತೆಯಲ್ಲಿದ್ದಾಗ ದೇ 100% ಏನು ಬೆಸ್ಟ್ ಕೊಡಬೇಕು ಕೊಡ್ತಾರೆ. ಇನ್ನೊಂದು ಆಲ್ರೆಡಿ ಏನಂದರೆ ನಮ್ಮದು ಸ್ವಲ್ಪ ಒಳ್ಳೆ ರಿಲೇಷನ್ ಇರುತ್ತದೆ ಎಲ್ಲರಿಗೆ. ಸೆಕೆಂಡ್ ಥಿಂಗ್ ಏನಂದರೆ ಯಾವಾಗ ಜೊತೆಯಲ್ಲಿದ್ದು ನಾವು ಮಾಡಿಸ್ತೀವೋ ಅವರು ಒಳ್ಳೆ ಇದು ರಿಸಲ್ಟ್ ಕೊಡ್ತಾರೆ ನಿಮಗೆ. ನಾವು ಫಸ್ಟ್ ಥಿಂಗ್ ಏನಂದರೆ ನಾವು ನಂಬಬೇಕು ಅವ್ರನ್ನ. ವಿ ಶುಡ್ ಟ್ರಸ್ಟ್ ಅವರ್ ಸಬಾರ್ಡಿನೇಟ್. ನೀವು ಮಾಡ್ತೀರಪ್ಪ ಅಂತ ಹೇಳಿಬಿಟ್ಟು ಅವ್ರಿಗೆ ಏನೇನು ಬೇಕು ಅವ್ರು ಪ್ರೊವೈಡ್ ಮಾಡಿ ಜೊತೆಯಲ್ಲಿ ಗೈಡ್ ಮಾಡಿದರೆ 100% ಮಾಡಿಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಕೇಸ್ ನಾನು ಹೋಗಿ ಫೀಲ್ಡಲ್ಲಿ ಕೂತ್ಕೊಂಡು ಮಾಡಿದ ಕೇಸ್ಗಳಲ್ಲಿ ಹಾರ್ಡ್ಲಿ ಕೆಲವು ಕೇಸಸ್ ಇದ್ದಾವೆ ಅನ್ಡಿಟೆಕ್ಟೆಡ್ ಅವ್ರು ಇದು ಮಾಡಿಲ್ಲ, ಆನಂತರ ಆಗಿದ್ದೇವೆ. ಸೊ ಲೈಕ್ ದಾವಣಗೆರೆಯಲ್ಲಿದ್ದಾಗ ಅದು ಬ್ಯಾಂಕ್ದು ಇದು ಆಯಿತು, 18 ಕೋಟಿದು ಇದು ಆಯಿತು. ಫಸ್ಟಲ್ಲಿ ಫುಲ್ ಏನೇನು ಮಾಡಬೇಕು ಎಲ್ಲ ಮಾಡಿದ್ವಿ. ಆನಂತರ ನಾನು ಬಂದಮೇಲೆ ಡಿಟೆಕ್ಟ್ ಆಯ್ತು ಅದು. ಸೊ ಅದು ಅಲ್ಲಿದ್ದಾಗ ಆಗಿಲ್ಲ, ಬಟ್ ಆಮೇಲೆ ಆಯಿತು. ಸೊ ಆ ಕೆಲಸ ಮಾಡಿದ್ದು ಇದಾಗುತ್ತೆ. ಸೊ ಕೆಲಸ ವಿಷಯದಲ್ಲಿ ನಾವಿದ್ದಾಗ ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಡೂ ಇಟ್. ಡ್ರಗ್ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಈ ಡ್ರಗ್ ಪೆಡ್ಲಿಂಗ್ ಮಾಡುವಂಥದ್ದು ಏನು ವಾರ್ನಿಂಗ್ ಮಾಡ್ತೀವಿ ಯುವಜನತೆ ಡ್ರಗ್ಗಿಂದ? ಯಾಕಂತಂದರೆ
ಪ್ರತಿ ಪ್ರೆಸ್ ಮೀಟಲ್ಲಿ ನಾವು ನೋಡ್ತಾ ಇರ್ತೀವಿ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಆಗ್ತಿರುತ್ತೆ, ಮತ್ತು ಡ್ರಗ್ ಬರ್ತದೆ, ಗಾಂಜಾ, MDMA, ಈ ರೀತಿ ನಾವು ನೋಡ್ತಾನೆ ಇರ್ತೀವಿ. ಅದೆಲ್ಲ ಸರ್ ಕಂಟ್ರೋಲ್ ಆಗಬೇಕು ಅಂದರೆ ಜನಗಳ ರೆಸ್ಪಾನ್ಸಿಬಿಲಿಟಿನೂ ತುಂಬ ದೊಡ್ಡದಿದೆ. ಪೊಲೀಸ್ ಇಲಾಖೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ತೊಗೊಳ್ಳುವಂಥವ್ರು ಮತ್ತು ಮಾರುವಂಥವ್ರು ಇರೋವರೆಗೂ ಕೂಡ ಅದೇನು ಕಂಟ್ರೋಲ್ ಆಗಲ್ಲ. ಸೊ ಆ ಆ್ಯಂಗಲ್ನಲ್ಲಿ ಪೊಲೀಸ್ ಇಲಾಖೆಯಿಂದ ಏನು ಜನಗಳಿಗೆ ಏನು ಹೇಳ್ತೀರಿ? ಒಂದು ಫಸ್ಟ್ ರಿಕ್ವೈರ್ಮೆಂಟ್ ನೀವೇ ಹೇಳಿದಿರ, ಒಂದೇನೆಂದರೆ ಅದು ಕನ್ಸಂಪ್ಷನ್ ಇರಬಾರ್ದು. ಯಾವಾಗ ತಗೊಳ್ಳೋರು ಇದ್ದಾರೆ, ಸೇಲ್ ಮಾಡೋರು ಬರ್ತಾ ಇರ್ತಾರೆ. ಸೊ ಫಸ್ಟ್ ಅವೇರ್ನೆಸ್ ಏನಂದರೆ ಜನಕ್ಕೆ ಏನಂದರೆ ಆ ಎಫೆಕ್ಟ್ ಆಫ್ ಡ್ರಗ್ಸ್ ಅನ್ನೋದು ಅವೇರ್ನೆಸ್ ಸುಮಾರು ಕ್ರಿಯೇಟ್ ಮಾಡ್ತಾಯಿದ್ವಿ, ಸುಮಾರು ಜನಕ್ಕೆ ಗೊತ್ತು. ಇನ್ನು ಸ್ಕೂಲ್ ಲೆವೆಲಲ್ಲಿ ನಾವೇನಂದರೆ ನಾವು ಫೋಕಸ್ ಮಾಡೋದು, ಯಾಕಂದರೆ ಮಾನ್ಯ ಗೃಹ ಮಂತ್ರಿಯವರಾಗಲಿ, ನಮ್ಮ DG ಸಾಹೇಬರು, ನಮ್ಮ ಡಿಪಾರ್ಟ್ಮೆಂಟಿಂದ CP ಸರ್ ಅಂತ ಸ್ಕೂಲ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಏನಂದರೆ ಇವರಿಗೆ ಸ್ವಲ್ಪ ಈ ಇಲ್ ಎಫೆಕ್ಟ್ಸ್ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಹೆಂಗೆ ಯಾವ ರೀತಿ ನಾವು ಹಾಳಾಗ್ತಾರೆ ಅಂತ ಸ್ವಲ್ಪ ಗೊತ್ತಾದರೆ ಅಟ್ರಾಕ್ಟ್ ಆಗಬಾರ್ದಂತ. ಸೊ ನೀವು ಕೆಲವು ನೋಡಿದರೆ ಡ್ರಗ್ಸ್ನಲ್ಲೂ ಹೈಫೈ ಸ್ವಲ್ಪ ಕಾಸ್ಟ್ಲಿ ಡ್ರಗ್ಸ್ ಅಲ್ಲಿ ತೊಗೊಳ್ಳೋದ್ರಲ್ಲಿ ಎಡ್ಯುಕೇಟೆಡ್. ಸಿಮಿಲರ್ಲಿ ಸೇಮ್ ಸಿಗರೇಟ್ ಬಾಕ್ಸ್ ಮೇಲೆ ನಿಮ್ಗೆ ಇರುತ್ತದೆ, ನೀವು ಸ್ಮೋಕಿಂಗ್ ಮಾಡಿದ್ರೆ ನಿಮ್ಗೆ ಇದಾಗುತ್ತೆ. ಸೊ ಇದು ಏನಾಗುತ್ತೆ, ಈ ಕೆಲವು ಸರ್ಕಿಲಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಾರ್ಟಿ ಗಿಟ್ಟಿಗೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿ ದೆನ್ ಅದರಲ್ಲಿ ಕಿಕ್ ಬಂದು ನೋಡಿಬಿಟ್ಟು ಮತ್ತೆ ಟ್ರೈ ಮಾಡೋದು, ದೆನ್ ಅಡಿಕ್ಷನ್ ಲೆವೆಲ್ಗೆ ಹೋಗೋದು. ಸೊ ಇದೇನೆಂದರೆ ಎರಡು ಸೈಡ್ ಮಾಡಿದ್ರೆ ಅದಾಗುತ್ತೆ. ಎರಡು ಸೈಡ್ ಅಂದರೆ ಒಂದೇನೆಂದರೆ ಡೆಫಿನೆಟ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಿನಿಮಮ್ ಇವರು, ಯಾಕಂದರೆ ಈಗ ಸ್ಕೂಲಲ್ಲಿ ಮಕ್ಕಳು ಹೋದಾಗ ಈಗ ಅವ್ರಿಗೆ ಗ್ರ್ಯಾಜುಯೇಷನ್ ಆಗೋವರೆಗೂ ಪೇರೆಂಟ್ಸ್ ತುಂಬ ಕೇರ್ ತೊಗೋಬೇಕು. ಹಿಂದೆ ಥರ ಅಲ್ಲ, ನಾವು ಓದುವಾಗ ನಾವು ಯಾವ ದಿನವೂ ನಮ್ಮ ತಂದೆ ತಾಯಿ ಬಂದು ನೀವು ಓದ್ತಾ ಇದೆ, ಏನು ಮಾಡ್ತಾ ಇದೆ, ಏನಂತ ಯಾರು ಫ್ರೆಂಡ್ಸ್ ಅದೇ ಯಾರು ಏನು ಇರಲಿಲ್ಲ ಅವಾಗ. ಅವ್ರು ಯಾವನ್ನೆಲ್ಲ ಆ ಟೈಮಲ್ಲಿ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಡ್ರಗ್ ಅಂತ ವಿಷಯನೇ ಗೊತ್ತಿರಲಿಲ್ಲ ಅವಾಗ. ಈಗೇನೆಂದರೆ ಕೆಲವು ಹೈಫೈ ಸ್ಕೂಲ್ಸಲ್ಲೇ ಅಲ್ಲಿ ಇದಾಗ್ತಾ ಇದ್ದಂಥ ಮಾಹಿತಿ ಕೆಲವು ಕೇಸಸ್ಸು ಮಾಡಿದ್ದೀವಿ. ಸೊ ಒಂದೇನೆಂದರೆ ಪೇರೆಂಟ್ಸ್ ಡೆಫಿನೆಟ್ಲಿ ಎಷ್ಟು ಬ್ಯುಸಿ ಇದ್ರೂ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಯಾರಿದ್ದಾರೆ, ಬಿಹೇವಿಯರ್ ಹೆಂಗಿದೆ, ಏನಾದರೂ ಅಟ್ರಾಕ್ಟ್ ಆಗ್ತಾಯಿದೆ. ಯಾಕಂದರೆ ನೀವು ಪರ್ಸೆಂಟೇಜ್ 95%ಗಿಂತ 85 ಬಂದರೂ, 80 ಬಂದರೂ, 65 ಬಂದರೂ ಡಸಂಟ್ ಮ್ಯಾಟರ್. ಬಂದರೆ ನಾಳೆ ಮತ್ತೆ ಕಷ್ಟಪಟ್ಟು ಮಾರ್ಕ್ಸ್ ಇದು ತೊಗೋಬೋದು, ಬೇರೆ ಜಾಬ್ನು ಅದು ಕನುಗುಣವಾಗಿ ಜಾಬ್ ಮಾಡ್ಬೋದು. ಬಟ್ ಡ್ರಗ್ಸ್ ಅಂತ ಬಂದು ಅಡಿಕ್ಟ್ ಆದಂದರೆ ಕಂಪ್ಲೀಟ್ ಲೈಫ್ ಹೋಗ್ಬಿಡ್ತದೆ, ಕಂಪ್ಲೀಟ್ ಸ್ಪಾಯ್ಲ್ ಆಗುತ್ತೆ. ಹೆಂಗಂದರೆ ಅವನು ಲೈಫ್ ಹಾಳಾಗುತ್ತೆ, ಫ್ಯಾಮ್ಲಿದು ಇದಾಗುತ್ತೆ, ಹೊರಗಡೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತದೆ. ಸೊ ಅದಕ್ಕೋಸ್ಕರ ಏನಂದರೆ ಮಕ್ಕಳದು ನಾವು ಅದ ನಂತರ ಅಲ್ಲ, ಅವ್ರು ಇರುವಾಗಲೇ ಅವ್ರು ಯಾರ ಜೊತೆ ಹೋಗ್ತಾರೆ, ಯಾವ ಟೈಮಲ್ಲಿ, ಲೈಕ್ ಅಂತ ಕೆಲವರು ಅಮ್ಮ ಅಪ್ಪಕ್ಕೆ ನೈಟ್ ಹೋಗ್ತಾ ಇದ್ದೀನಿ ಇದು ಹೇಳ್ತಾರಲ್ಲ, ಔಟಿಂಗ್ ನೈಟ್ ಇದು ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಹ್ಯಾವ್ ಟು ಸಿ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಅಲ್ಲಿ ಸಪೋಸ್ ಈಗ ನನ್ನ ಮಗ ಹೋದರೆ ಯಾರ ಮನೆಗೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀವಿ, ಏನಿದೆ ಮನೆಯಲ್ಲಿ ಏನಿದೆ ಇದು ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವು ಅದು ನೋಡಿಲ್ಲ ಅಂದರೆ ಏನಾಗುತ್ತೆ, ಇಂಥದ್ದು ಏನಾಗುತ್ತೆ, ಪ್ರತಿಯೊಂದು ಅಡಿಕ್ಷನ್ ಮಾಡ್ಕೋಬೇಕಂತ ಯಾರು ಸ್ಟಾರ್ಟ್ ಮಾಡಲ್ಲ ಮಕ್ಕಳು. ಫಸ್ಟು ಇದಾಗ ಮಜಾ ಮಾಡೋಕ್ಕೆ ಸ್ಟೈಲಾಗಿ ಮಾಡೋಕ್ಕೆ ಹೋಗಿ ಸ್ಲೋ ಆಗಿ ಅಡಿಕ್ಷನ್ ಆಗುತ್ತೆ. ಸೊ ಪೇರೆಂಟ್ಸ್ ಶುಡ್ ರಿಯಲಿ ಟೇಕ್ ಕೇರ್ ಆಫ್ ದರ್ ಚಿಲ್ಡ್ರನ್. ಈ ಕಾಲದಲ್ಲಿ ಎಷ್ಟು ಓದಿಸೋಕ್ಕಿಂತ ಎಷ್ಟು ಚೆನ್ನಾಗಿ ಬೆಳೆಸಿದ್ರೆ ಅದು ಇಂಪಾರ್ಟೆಂಟ್. ಯಾಕೆಂದರೆ ವಿತೌಟ್ ಎನಿ ಕೈಂಡ್ ಆಫ್ ಇದು, ಯಾಕೆಂದರೆ ಅವೈಲಬಿಲಿಟಿ ಆ್ಯಂಡ್ ಈಗ ಅದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಇದ್ದಾವೆ. ಈಗ ನೋಡಿದರೆ ಕೆಲವು ಒಂದು ಸ್ಕೂಲಲ್ಲಿ ನೋಡಿದ್ವಿ, 7th ಕ್ಲಾಸ್ ಮಕ್ಕಳು ಹೋಗಿಬಿಟ್ಟು ಪೋರ್ನೋಗ್ರಫಿ ನೋಡ್ತಾಯಿದ್ರು ಮೊಬೈಲಲ್ಲಿ. ಸೊ ಬೇರೆ ಬೇರೆ ರೀತಿಯಲ್ಲಿ ಹಾಳಾಗೋಕ್ಕೆ ಸಾಧ್ಯತೆ ಇದೆ. ಸೊ ಈಗಿಂದ ಕಂಟೆಂಟ್ ಅವೈಲಬಿಲಿಟೀಸ್ ಇದಾಗಿಬಿಟ್ಟಿದೆ. ಮೇ ಬಿ ಪೋರ್ನೋಗ್ರಫಿ ಇರ್ಬೋದು, ಇಲ್ಲ ಡ್ರಗ್ ಇರ್ಬೋದು, ಇದಿರ್ಬೋದು, ಡ್ರಿಂಕ್ ಇರ್ಬೋದು, ಕುಡಿಯೋದಾಗೋದು, ಸ್ಮೋಕಿಂಗ್ ಇರ್ಬೋದು. ಸೊ ಅದು ಇದರಲ್ಲಿ ಏನಂದರೆ ಬೇರೆ ಅದಕ್ಕಿಂತ ಜಾಸ್ತಿ ಹಾಳಾಗೋದು, ಕಂಪ್ಲೀಟ್ ಲೈಫೇ ಹಾಳಾಗೋದು ಡ್ರಗ್ಸಿಂದ. ಸೊ ಡ್ರಗ್ಸ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು. ಎರಡನೇದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ಕೂಲಲ್ಲಿ ಟೀಚರ್ಸ್ನೂ ನೋಡಬೇಕು, ಟೀಚರ್ಸ್ನೂ ಓನ್ಲಿ ಓದಿಸೋದು ಅದೇ ಅಲ್ಲ, ಬಟ್ ಏನಂದರೆ ಜನರಲ್ ಬಿಹೇವಿಯರು, ಜನರಲ್ ಇದೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ರೀಸೆಂಟಾಗಿ ಮಾನ್ಯ ಗೃಹ ಮಂತ್ರಿ ಅವರು ಹೇಳಿದ ನಂತರ ನಾವೆಲ್ಲ ಸ್ಕೂಲ್ಗಳಲ್ಲಿ ನಾವು ಆ್ಯಂಟಿ ಡ್ರಗ್ ಕಮಿಟಿ ಅಂತ ಮಾಡಿ, ಮೇನ್ ಪರ್ಪಸ್ ಆ್ಯಂಟಿ ಡ್ರಗ್ ಕಮಿಟಿ ಅಂದರೆ ಮಾಹಿತಿ ಕಲೆ ಮಾಡೋದು. ಏನಾದರೂ ಸುತ್ತಮುತ್ತ ಇನ್ಸೈಡೇ ಅವಶ್ಯಕತೆ ಇಲ್ಲ, ಸುತ್ತಮುತ್ತ ಈ ಪೆಟ್ಟಿಗೆ ಅಂಗಡಿ ಆಗೋದು ಎಲ್ಲಾದರೂ ಏನಾದರೂ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು. ಸೊ ಇದು ದೆನ್ ಅವೇರ್ನೆಸ್ಸು ನಿರಂತರವಾಗಿ ಮಾಡ್ತಾನೆ ಇರಬೇಕು. ದೆನ್ ಬಂದುಬಿಟ್ಟು ಸಪ್ಲೈ, ಒಂದು ಸೈಡು ಈ ಸೈಡು, ಇನ್ನೊಂದು ಸೈಡ್ ಸಪ್ಲೈ ಸೈಡ್ ಏನಂದರೆ, ಸಪ್ಲೈ ಸೈಡು ನಾವು ಮ್ಯಾಕ್ಸಿಮಮ್ ನಿಗಾ ಇಟ್ಟು ರೆಗ್ಯುಲರ್ ರಿಪೀಟೆಡ್ ಅಫೆಂಡರ್ಸ್ ಯಾರ್ದು ಅವ್ರ ಮೇಲೆ ಇದು ಮಾಡೋದು, ಮಾಹಿತಿ ಕಲೆಕ್ಟ್ ಮಾಡೋದು. ಸುಮಾರು ತಾವು ನೋಡಿದರೆ ಲಾಸ್ಟ್ 1 ತಿಂಗಳಲ್ಲಿ more than 20 crores ಜಾಸ್ತಿ MDMA ಎಲ್ಲ ಇದು ಮಾಡಿದ್ದೇವೆ. ಬೀಡು ಗಾಂಜಾನೂ ಸಪ್ಲೈ ಇದೆ. ಬಿಕಾಸ್ ಬಟ್ ಬರುವುದು ಏನಂದರೆ ಟ್ರೈನಲ್ಲಿ ಬರುತ್ತದೆ, ಆಂಧ್ರದಿಂದ ಇರಬಹುದು, ಇಲ್ಲ ಒರಿಸ್ಸಾಯಿಂದ, ಒರಿಸ್ಸಾಂದರೆ ಮೇನ್ಲಿ ಬರುವುದು. ಹಿಂದೆ ತಮಿಳ್ನಾಡು ಸೈಡಿಂದ ಬರ್ತಾಯಿದ್ದು, ಅವತ್ತು ಆನೇಕಲ್ ಅಲ್ಲಿಂದ ಬರ್ತಾಯಿದ್ದು.
ಸೊ ಇದು ಸಪ್ಲೈ. ಸೊ ನಾವು ಇನ್ಫಾರ್ಮೇಷನ್ ಮೇಲೆ ಇದು ಮಾಡಿಬಿಟ್ಟು ನಿರಂತರವಾಗಿ ಅದು ಮಾಡಲೇಬೇಕಾಗುತ್ತದೆ, ನಿರಂತರ ಅದು ಮಾಡ್ತಾ ಇರ್ತೀವಿ. ಸೆಕೆಂಡ್ ಥಿಂಗ್ ಏನಂದರೆ ಲೋಕಲ್ ಪೆಡ್ಲರ್ಸು ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡಿ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೀವಿ. ಸೊ ಇದೇನೆಂದರೆ ನಾವು ಇದು ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡುವ ಇದು. ಯಾಕಂದರೆ ಬೇರೆ ಕ್ರೈಮಲ್ಲಿ ಸಪೋಸ್ ಒಂದು ಕೇಸ್ ಥೆಫ್ಟ್ ಆದರೆ ಮತ್ತೆ ರಿಕವರಿ ಮಾಡ್ತೀವಿ, ಇದಾಗ್ತೀವಿ. ಬಟ್ ಏನಂದರೆ ಇಲ್ಲಿ ಕಂಪ್ಲೀಟ್ ಫ್ಯಾಮ್ಲಿನೇ ನಾಶ ಹೋಗುತ್ತೆ, ಇದು ಕಂಪ್ಲೀಟ್ ಒಂದು ಲೈಫ್ ಇದಾಗಿಬಿಡ್ತದೆ. ಸೊ ಇದು ಇನ್ನೊಂದೇನೆಂದರೆ ನಮಗೂ ಡಿಪಾರ್ಟ್ಮೆಂಟಲ್ಲಿನೂ ಸೆನ್ಸಿಟೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಟಾಫ್ಗೆ ಏನಂದರೆ ಏನಿದೆ ಗಾಂಜಾ ಕೇಸ್ ಒಂದಲ್ಲ, ಸಪೋಸ್ ಒಂದು 5 kg ಗಾಂಜಾ ಜನರ ಮಧ್ಯೆ ಹೋದರೆ ಎಷ್ಟು ಜನ ಹಾಳಾಗ್ತಾ ಇತ್ತು, 1 kg MDMA ಡಿಸ್ಟ್ರಿಬ್ಯೂಟ್ ಆಗಿ ಹೋದರೆ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತಾಯಿತ್ತು, ಇದೊಂದು. ಸೆಕೆಂಡ್ ಥಿಂಗ್, ಸಪೋಸ್ ಅಫೆಕ್ಟೆಡ್ ಪರ್ಸನ್ ಯಾರಿದ್ದಾರೆ, ಅಡಿಕ್ಟ್ ಆಗಿಬಿಟ್ಟು ಯಾರು ಹಾಳಾಗಿದ್ರು, ನಮ್ಮ ಮನೆಯವ್ರು ಯಾರಾದರೂ, ನಮ್ಮ ಮನೆ ಹುಡುಗ ಯಾರಾದರೂ ಹಾಳಾಗಿದ್ರೆ, ಹುಡುಗನೋ ಹುಡುಗಿನೋ ಆಗಿದ್ದರೆ ನಮಗೆ ಎಷ್ಟು ಪೇನ್ ಇರ್ತದೆ. ಸೊ ಆ ಸೆನ್ಸಿಟೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಅದು ಫೀಲ್ ಆದ್ರೇ ನಾವು ಸೀರಿಯಸ್ ಆಗಿ ತೊಗೊಳ್ಳೋದು. ಇಲ್ಲಾಂದರೆ ನಮಗೆ ಏನೋ ಥೆಫ್ಟ್ ಕೇಸು, ಇನ್ನೊಂದು ಕೇಸು, ಸಿಂಪಲ್ ಹರ್ಟ್ ಕೇಸ್ ಥರ ಇದನ್ನು ಒಂದು ಕೇಸ್ ಥರ ತೊಗೋಬೋದು. ಡ್ರಗ್ ಇಸ್ ವೆರಿ ಸೀರಿಯಸ್ ಕೇಸ್. ಈ ಡ್ರಗ್ಗು ಸೀರಿಯಸ್ ಕೇಸ್. ಯಾಕಂದರೆ ಇದು ಕಂಪ್ಲೀಟ್ ಟೈಮ್ಲಿ ಹೋಗ್ತಾ ಏನಂದರೆ ಕಂಪ್ಲೀಟ್ ಅದು ಥ್ರೆಟ್ ಟು ದ ಹ್ಯುಮ್ಯಾನಿಟಿ ಆ್ಯಕ್ಚುಲಿ ಇದು. ಮನುಷ್ಯ ಮಂಗಾಗಿಬಿಡ್ತಾನೆ ಆ ರೀತಿಯಲ್ಲಿ, ಆ ಸ್ಟೇಜ್ ಇದಾಗಿಬಿಡ್ತದೆ ಆ ಥರ. ಸೊ ಇದರಲ್ಲಿ ಏನಂದರೆ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ದೇವೆ. ಬಟ್ ಇನ್ನೂ ಈವನ್ ಸೆನ್ಸಿಟೈಸೇಷನು, ಯಾಕಂದರೆ ನಮ್ಮವ್ರು ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿನಲ್ಲಿನೂ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು, ಕ್ಯಾಶುವಲ್ ಆಗಿ ತೊಗೋಬಾರ್ದು ಈ ಕೇಸ್ಗಳನ್ನ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ನಿರಂತರವಾಗಿ, ಯಾಕೆಂದರೆ ಈಗ ಫಾರಿನರ್ಸ್ ಸುಮಾರು ಜನ ಇದ್ದಾರೆ, ಫಾರಿನರ್ಸ್ ಅಲ್ಲಿಂದ ತಂದು ಅವರು ಇನ್ವಾಲ್ವ್ ಆಗಿದ್ದು ಅದಿದ್ದೇವೆ. ರಿಪೀಟೆಡ್ ಅಫೆಂಡರ್ಸು ಇದ್ದಾರೆ, ಅದು ಚೆಕ್ ಮಾಡೋದೆಲ್ಲ ನಿರಂತರವಾಗಿ ಮಾಡ್ತಾಯಿದ್ದೀವಿ ಅದು. ಎಸ್ ಸರ್, ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅಂದರೆ ನಿಮ್ಮ ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೆಲ್ಲ ಕೆಲಸ ಆಯಿತು, ಆ್ಯಂಡ್ ಪ್ರತಿಯೊಂದು ವಿಷಯನೂ ತುಂಬ ಅದ್ಭುತವಾಗಿ ಶೇರ್ ಮಾಡಿದ್ರೆ. ನಾನು ಅಂದ್ಕೊಂಡಿರಲಿಲ್ಲ ರಮೇಶ್ ಬೋನಸ್ ಸರ್ ಇಷ್ಟು ಫ್ರೀಯಾಗಿ ಮಾತಾಡ್ತಾರೆ. ಯಾಕಂತಂದರೆ ಆಫೀಸರ್ ನೋಡಿದಾಗ ಸಾಫ್ಟ್ ಅನ್ಸಿದ್ರು, ಒಳಗಡೆ ಒಬ್ಬ ಪೊಲೀಸು ಇರ್ತಾರೆ, ಸ್ಟ್ರಿಕ್ಟ್ ಇರ್ತಾರೆ. ಕೆಲವೊಂದು ವಿಷಯಗಳನ್ನ ಮಾಧ್ಯಮದವ್ರು ಏನಾರು ಕೇಳ್ಬಿಟ್ರೆ ಎಕ್ಸ್ಪ್ಲೇನ್ ಮಾಡಲ್ಲ ಇನ್ಸೈಡ್ ಅನ್ನೋದೊಂದು ಏನೋ ಒಂದು ಭಾವನೆ ಇರುತ್ತೆ. ಬಟ್ ಅದು ಯಾವುದೂ ಬರಲಿಲ್ಲ ಸರ್. ತುಂಬ ಫ್ರೀಯಾಗಿ ಮಾತಾಡಿದ್ರಿ, ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಇದೇ ರೀತಿ ನಿಮ್ಮ ಸೇವೆ, ಪೊಲೀಸ್ ಸೇವೆ ಏನಿದೆಯಲ್ಲ ಸರ್, ಇದೇ ರೀತಿ ಮುಂದುವರಿಯಲಿ. ಥ್ಯಾಂಕ್ ಯು. ಮತ್ತಷ್ಟು ಉನ್ನತ ದರ್ಜೆಗೆ ನೀವು ಏರಲಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಏನಿದೆಯಲ್ಲ ಸರ್, ಮೇಡಮ್ಗೆ ನಮ್ಮ ಕಡೆಯಿಂದನೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ. ಹಾಗೆಯೇ ಸರ್, ಮುಂದಿನ ದಿನಮಾನಗಳಲ್ಲಿ ನೀವು ಮತ್ತೆ ಬೆಂಗಳೂರು ಕಮಿಷನರ್ ಆಗಲಿ ಅನ್ನೋ ಒಂದು ವಿಷಯ ಸರ್ ನಮ್ಮ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ನೋಡೋದ್ರಲ್ಲ ವೀಕ್ಷಕರೇ, ರಮೇಶ್ ಬಾನೋತ್ ಸರ್ ಎಷ್ಟು ಫ್ರೆಂಡ್ಲಿನೋ ಅಷ್ಟೇ ಸ್ಟ್ರಿಕ್ಟು. ಅದನ್ನು ನಾವು ಹೇಳೋದಲ್ಲ, ಅವರ ಸಿಬ್ಬಂದಿನೇ ಹೇಳ್ತಾರೆ. ಕೆಲಸ ಆಗಬೇಕಷ್ಟೇ, ಕೆಲಸ ಆಯಿತು ಅಂದರೆ ಅವರು ಆ ಸಿಬ್ಬಂದಿನ ಕುಟುಂಬಸ್ಥರ ರೀತಿಯೇ ನೋಡ್ತಾರೆ, ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕಾನೂನನ್ನು ಯಾರಾದರೂ ಮೀರಿ ನಡೆದ್ರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಳ್ತೇನೆ ಅನ್ನೋ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಬಡತನದಿಂದ ಬೆಳೆದು ಬಂದು ಇಷ್ಟು ದೊಡ್ಡ ಹುದ್ದೆಗೆ ಇರ್ತಾರೆ ಅಂತಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ತುಂಬ ಇನ್ಸ್ಪಿರೇಷನ್ ಪರ್ಸ್ನಾಲಿಟಿ ರಮೇಶ್ ಬಾನೋತ್ ಸರ್ದು. ಮುಂದಿನ ದಿನಮಾನಗಳಲ್ಲಿ ರಮೇಶ್ ಬಾನೋತ್ ಸರ್ ಸ್ಟೋರಿಯನ್ನು ನೋಡಿ ಅನೇಕ ಜನ ಇನ್ಸ್ಪೈರ್ ಆಗ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.